ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದೆ ಹಲವಾರು ವಿಡಿಯೋಗಳಲ್ಲಿ ನಾನು ಕರ್ನಾಟಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2021, 2020 ಹಾಗೆ 2019 ಈ 3 ಕ್ವಶನ್ ಪೇಪರ್ಗಳನ್ನು ಎಂಟೈರ್ ಒಂದು 100 ಕ್ವಶನ್ಸ್ ಇರುವಂಥ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 2018 ಅಂದರೆ CJR 1 of 2018 ನೋಟಿಫಿಕೇಷನನ್ನು ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟು ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನಿಮ್ಮ ಆನ್ಸರ್ಸ್ಗಳು ಏನೇ ಇದ್ದರೂ ಇಲ್ಲಿ ಕಮೆಂಟ್ ಸೆಕ್ಷನ್ ಮುಖಾಂತರ ಈ ಲೈವ್ ಚಾಟಲ್ಲಿ ನೀವು ಆನ್ಸರ್ ಮಾಡ್ಬೋದು. ಸೊ ಅದು ನನಗೆ ಸಿಗುವಾಗ ಸ್ವಲ್ಪ ಡಿಲೇ ಇರುತ್ತೆ, ಬಟ್ ಸ್ಟಿಲ್ ನೀವು ಆನ್ಸರ್ ಮಾಡಿದ್ದಕ್ಕೆ ಎಷ್ಟು ಜನ ಆನ್ಸರ್ ಮಾಡ್ತೀರಿ ಹೇಳುವಂಥ ಒಂದು ಫೀಡ್ಬ್ಯಾಕ್ ನಿಮಗೂ ಸಿಗುತ್ತೆ, ಹಾಗೆ ನನಗೂ ಕೂಡ ಒಂದು ಅಂದಾಜು ಸಿಗುತ್ತೆ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಜಸ್ಟ್ ಒಂದು ಆನ್ಸರ್ ಹೇಳ್ತೇನೆ, ಹಾಗೆ ಯಾವ ಆ್ಯಕ್ಟಿಗೆ ಯಾವ ಪ್ರಿನ್ಸಿಪಲ್ ಅಪ್ಲಿಕೇಬಲ್ ಅಂತ ಆಗತ್ತೆ ಅಂತ ಹೇಳ್ಕೊಡ್ತೇನೆ. ಓಕೆ, ಬನ್ನಿ ಹಾಗಿದ್ರೆ. ಸೊ ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫಾರ್ ದಿ ಪೋಸ್ಟ್ ಆಫ್ ಸಿವಿಲ್ ಜಡ್ಜಸ್ ಅದರದ್ದು 2018 ವರ್ಷನ್ 2 ಇರುವಂಥ ಕ್ವಶನ್ ಪೇಪರು ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟ್ ಯಾವುದಿದೆ ಅದರಲ್ಲಿ ಸಿಗುವಂತಹ ಡೌನ್ಲೋಡ್ ಮಾಡುವಂತಹ ಕ್ವಶನ್ ಪೇಪರ್ಗಳನ್ನು ತೊಗೊಂಡು ನಿಮಗೆ ಇದರಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಹಾಗಿದ್ರೆ ಫಸ್ಟ್ ಕ್ವಶನಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಅಂಡರ್ ಸೆಕ್ಷನ್ 118D ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಆಫ್ 1881, it shall be presumed until the contrary is proved that every transfer of a negotiable instrument was made A. before its maturity, B. after its maturity, C. at its maturity, and D. none of the above. ಸೊ ಇದರಲ್ಲಿ ಆನ್ಸರ್ ಯಾವುದು? ಸೊ ಇದರಲ್ಲಿ ಏನಾಗುತ್ತೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಪ್ರಿಸಂಪ್ಷನ್ ಹೇಳುವಂಥ ಒಂದು ಪ್ರಿಸಂಪ್ಷನ್ ರಿಗಾರ್ಡಿಂಗ್ ಸರ್ಟನ್ ಥಿಂಗ್ಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ. ಸೊ ಅದರಲ್ಲಿ ಯಾವುದಾದ್ರು ಪ್ರಿಸಂಪ್ಷನ್ಸ್ ಬೇರೆ ಬೇರೆ 118A to G ತನಕ ಸಹ ಪ್ರಿಸಂಪ್ಷನ್ಗಳು ನಾವು ಕಾಣ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಉದಾಹರಣೆಗೆ ಚೆಕ್, ಅದು ಟ್ರಾನ್ಸ್ಫರ್ ಆಗೋಕ್ಕಿಂತ ಮೊದಲೇ, ಮೆಚುರಿಟಿ ಆಗೋಕ್ಕಿಂತ ಮೊದಲೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಹೇಳುವಂಥ ಒಂದು ಪ್ರಿಸಂಪ್ಷನ್ ಇರುತ್ತೆ. ಸೊ ಅದರದ್ದು ಆನ್ಸರ್ ಏನು? ಬಿ, ಬಿಫೋರ್ ಇಟ್ಸ್ ಮೆಚುರಿಟಿ. ಓಕೆ, ಸೊ ನಾಟ್ ಇದು ಎ ಅಂತ ಏನಿದೆ, ಬಿಫೋರ್ ಇಟ್ಸ್ ಮೆಚುರಿಟಿ ಆಗೋಕ್ಕಿಂತ ಮೊದಲು ಟ್ರಾನ್ಸ್ಫರ್ ಆಗಿದೆ ಹೇಳುವಂಥ ಪ್ರಿಸಂಪ್ಷನ್. ಸೊ ಬೇರೆ ಬೇರೆ ಪ್ರಿಸಂಪ್ಷನ್ಗಳು ಕೂಡ ಇರ್ತವೆ, ಕನ್ಸಿಡರೇಷನ್ ಹಾಗೆ ಟೈಮ್, ಇದು ಎಲ್ಲದ್ರ ಬಗ್ಗೆನೂ ಪ್ರಿಸಂಪ್ಷನ್ ಇರ್ತವೆ. ಯಾಕೆಂದರೆ ಕನ್ಸಿಡರೇಷನ್ ಪ್ರೂವ್ ಮಾಡಬೇಕು, ಆದರೆ ಪ್ರಿಸಂಪ್ಷನ್ ಇರುವಾಗ ಬರ್ಡನ್ ಆಫ್ ಪ್ರೂಫ್ ಶಿಫ್ಟ್ ಆಗುತ್ತೆ. ಓಕೆ, ಸೊ ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ ಬರುವಂತಹ ಒಂದು ಕ್ವಶನ್ಗಳು. ಸೊ ನಿಮ್ಮ ಆನ್ಸರ್ಸ್ಗಳು ಏನಿದ್ರು ಇಲ್ಲಿ ಕಮೆಂಟಲ್ಲಿ ಟೈಪ್ ಮಾಡಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ನೆಕ್ಸ್ಟ್ ಒನ್, ದ ಸೆಕೆಂಡ್ ಕ್ವಶನ್. The court may refuse to resign the contract under section 27(2) of Specific Relief Act of 1963, A. where the plaintiff has expressly or impliedly ratified the contract, B. where the contract is void, C. where the contract is voidable, D. none of the above. So ಇದರಲ್ಲಿ ಏನಾಗುತ್ತೆ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ರಿಸೆಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳುವಂಥ ಒಂದು ಚಾಪ್ಟರ್ ಇದೆ. ಆ ರಿಸೆಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳುವಂಥ ಚಾಪ್ಟ್ರಲ್ಲಿ ಕೋರ್ಟು, ನಾವು ಪ್ಲೇಂಟಿಫ್ ಕೋರ್ಟಿಗೆ ಅಪ್ಲೈ ಮಾಡ್ತಾರೆ, ಈ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿ, ರದ್ದು ಯಾತಿ ಕೋರಿ ಅಂತ ಹೇಳ್ತಾರೆ. ಆ ಇನ್ಸ್ಟ್ರೂಮೆಂಟನ್ನು ರದ್ದು ಮಾಡಿ ಅಂತ ಕೇಳುವಾಗ ಕೆಲವೊಂದು ಸರ್ಕಮ್ಸ್ಟೆನ್ಸಲ್ಲಿ ಒಂದು ಕಾಂಟ್ರಾಕ್ಟನ್ನು ರದ್ದು ಮಾಡ್ತಾರೆ, ಕೆಲವೊಂದು ಸರ್ಕಮ್ಸ್ಟೆನ್ಸಲ್ಲಿ ಕಾಂಟ್ರಾಕ್ಟನ್ನು ರದ್ದು ಮಾಡೋದಿಲ್ಲ. ಓಕೆ, ಸೊ ಸೆಕ್ಷನ್ 27 ಹೇಳುವಂಥದ್ದು ಇದರಲ್ಲಿ ಏನು ಕೇಳಿದ್ದಾರೆ, ವೆನ್ ದಿ ಕೋರ್ಟ್ ಮೇ ರೆಫ್ಯೂಸ್ ಅಂದರೆ ಯಾವಾಗ ರದ್ದು ಮಾಡಲಿಕ್ಕೆ ಒಪ್ಪೋದಿಲ್ಲ, ಬೇಡ ಅಂತ ಹೇಳುತ್ತೆ ಅಂತ ಹೇಳುವಾಗ ಅದರ ಆನ್ಸರು ಇಲ್ಲಿ. ಸೊ ಇದ್ರ ಜೊತೆ ಇನ್ನೂ ಹಲವಾರು ಸರ್ಕಮ್ಸ್ಟೆನ್ಸಸ್ಗಳಿವೆ, ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಎ, ವೆರ್ ದಿ ಪ್ಲೇಂಟಿಫ್ ಹ್ಯಾಸ್ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲಾಯ್ಡ್ಲಿ ರ್ಯಾಟಿಫೈಡ್ ದಿ ಕಾಂಟ್ರಾಕ್ಟ್. ಓಕೆ, ಸೊ ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರಿ. A. A surgeon in good faith communicates to a patient his opinion that he cannot live. The patient dies in consequence of the shock as per section 93 of the Indian Penal Code 1860. A has committed an offence of culpable homicide. B. A has committed an offence of murder. C. A has committed no offence. D. none of the above. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ ನಿಮ್ಮ ಆನ್ಸರ್ಸ್ಗಳಿಗೆ ನಾನು ವೇಟ್ ಮಾಡ್ತಾ ಇದ್ದೇನೆ. ಸೊ ಪ್ಲೀಸ್ ಆನ್ಸರ್. Yes.
Okay, Shashi Kumar, Puneet. So I think you are answering for third question, right? ಮೂರನೇ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದೀರಿ. ಸೊ ಇದು ಸೆಕ್ಷನ್ 93 ಯಾವುದಕ್ಕೆ ಹೇಳುವಂಥದ್ದು? ವೆನ್ ಕಮ್ಯುನಿಕೇಷನ್ ಇಸ್ ಮೇಡ್ ಇನ್ ಗುಡ್ ಫೇತ್. ಒಬ್ಬರು ಡಾಕ್ಟರು ಪೇಷಂಟ್ಗೆ ನೀನು ಸಾಯ್ತಿ ಅಂತ ಹೇಳ್ತಾರೆ. ಸೊ ಯಾವ ಕಾರಣಕ್ಕೆ? ಅವ್ರನ್ನ ಸಾಯಿಸ್ಬೇಕು ಹೇಳೋ ಕಾರಣಕ್ಕೆ ಹೇಳಿರ್ತಾರಾ? ಇಲ್ಲ. ಆದರೆ ಅವರ ಒಂದು ಪ್ರಿಪೇರ್ ಆಗಿರಲಿ, ಯಾವುದೇ ಒಂದು ಭಯಂಕರವಾದ ಒಂದು ಕಾಯಿಲೆಗೆ ತುತ್ತಾಗ್ತಾರೆ ಹೇಳುವಂಥ ಒಂದು ಭಯದಲ್ಲಿ ಸಾಯೋದು ಬೇಡ ಏನು ಅಂತ ಗೊತ್ತಿರಲಿ ಅಂತ ಕಾರಣಕ್ಕೋಸ್ಕರ ಒಂದು ಕಮ್ಯುನಿಕೇಷನ್ ಇನ್ ಗುಡ್ ಫೇತ್ ಅಂತ ಹಾಗೆ ಹೇಳಿರುವಾಗ ಆಗ ಆ ಡಾಕ್ಟರ್ಗೆ ಆ ಸುದ್ದಿ ಕೇಳಿ ಆ ಪೇಷಂಟ್ ಸತ್ತೋದ್ರೆ ಅದು ಮರ್ಡರ್ ಆಗೋದಿಲ್ಲ. ಸೊ ಇಟ್ ಈಸ್ ಒನ್ ಆಫ್ ದಿ ಜನರಲ್ ಎಕ್ಸೆಪ್ಷನ್. ಡಿಫೆನ್ಸ್ ಅಂತ ಕೇಳ್ಬೋದು, ಜನರಲ್ ಎಕ್ಸೆಪ್ಷನ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ? ಯಾವ ಆನ್ಸರ್ ಇದು? ಸಿ, ಎ ಹ್ಯಾಸ್ ಕಮಿಟೆಡ್ ನೋ ಅಫೆನ್ಸ್. Okay, yes. So next question, fourth one. As per order 21 rule 32 of the CPC, a decree for restitution of conjugal rights may be enforced: A, by the detention of judgment debtor in civil prison only; B, by both attachment of property and detention in the civil prison; C, by arresting the judgment debtor and taking him or her to the house of the decree holder; D, by attachment of the judgment attachment of the property of the judgment debtor. Fourth question. So idರಲ್ಲಿ ಆನ್ಸರ್ ಏನು? Yes, please answer. ಇಲ್ಲಿ ಏನಾಗತ್ತೆ ಅಂದರೆ ಆರ್ಡರ್ 21 ರೂಲ್ 32 ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸಿಗೆ ಇಲ್ಲಿ ನಾವು ಆಪ್ಷನ್ಸ್ ನೋಡುವಾಗ ಇಲ್ಲೆಲ್ಲ ಕೂಡ ಒಂದಲ್ಲ ಒಂದು ಕಡೆ ಡಿಟೆನ್ಷನ್ ಹೇಳಿದ್ದಾರೆ. ಸೊ ಡಿಟೆನ್ಷನ್ ಅಂತ ಹೇಳುವಾಗ ಏನಾಗುತ್ತೆ? ಅರೆಸ್ಟ್ ಅಥವಾ ಡಿಟೆನ್ಷನ್. ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸಿಗೆ ಹೀಗೆ ಎನ್ಫೋರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಅಟ್ಯಾಚ್ಮೆಂಟ್ ಆಫ್ ದಿ ಪ್ರಾಪರ್ಟಿ ಮಾಡಲಿಕ್ಕೆ ಸಾಧ್ಯ. ಓಕೆ, ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನಾಟ್ ಸಿ, ಬೈ ಅರೆಸ್ಟಿಂಗ್ ಜಜ್ಮೆಂಟ್ ಡೆಟರ್ ಆರ್ ಆ ಒಂದು ಆಪ್ಷನ್ ಅವೈಲೇಬಲ್ ಇಲ್ಲ. ಯಾಕೆಂದರೆ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್, ಇಬ್ಬರು ಗಂಡ ಹೆಂಡತಿ ಮಧ್ಯೆ ಆ ಒಂದು ಕಾಂಜುಗಲ್ ರೈಟ್ಸನ್ನು ಎನ್ಫೋರ್ಸ್ ಮಾಡಬೇಕು ಅಂತ ಹೇಳುವಾಗ ಅರೆಸ್ಟ್ ಮಾಡಿದರೆ ಇನ್ನೂ ಸಂಬಂಧ ಹದಗೆಡತ್ತೆ. ಸೊ ಅದಕ್ಕೋಸ್ಕರ ಏನು, ಆ ಒಂದು ಕಾರಣಕ್ಕೆ ಅರೆಸ್ಟ್ ಇಲ್ಲ, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್. ನೆನ್ಪಿಟ್ಕೊಳ್ಳಿ ಈ ಒಂದು. ಸೊ ಇಲ್ಲಿ ಮೂರಲ್ಲೂ ಅರೆಸ್ಟ್ ಅಥವಾ ಡಿಟೆನ್ಷನ್ ಹೇಳಿದ್ದಾರೆ, ಆದರೆ ಇಲ್ಲಿ ಮಾತ್ರ ಅಟ್ಯಾಚ್ಮೆಂಟ್ ಮಾತ್ರ. ಓಕೆ, ಸೊ ಅಟ್ಯಾಚ್ಮೆಂಟ್ ಆಫ್ ದಿ ಪ್ರಾಪರ್ಟಿ ಆಫ್ ದಿ ಜಜ್ಮೆಂಟ್ ಡೆಟರ್ ಇಸ್ ದಿ ಕರೆಕ್ಟ್ ಆನ್ಸರ್. Next one, fifth one. As per section 5 of the Negotiable Instruments Act of 1881, bill of exchange is an instrument in writing: A, containing an unconditional undertaking; B, containing a conditional order; C, containing an unconditional order; and D, containing a conditional undertaking. ಇದರಲ್ಲಿ ಏನಾಗುತ್ತೆ? ನಾವು ನೋಡುವಾಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ ಪ್ರಾಮಿಸರಿ ನೋಟ್ ಇದೆ, ಚೆಕ್ ಇದೆ, ಬಿಲ್ ಆಫ್ ಎಕ್ಸ್ಚೇಂಜ್ ಇದೆ. ಸೊ ಇದ್ರ ಮೂರು ಡೆಫಿನೇಷನ್ಸು ಒಂದು ಸಿಂಗಲ್ ವರ್ಡಲ್ಲಿ ನೆನ್ಪಿಟ್ಕೊಳ್ಬೇಕು. ಸೊ ಕೆಲವೊಂದು ಅನ್ಕಂಡೀಷನಲ್ ಅಂಡರ್ಟೇಕಿಂಗ್ ಅಂದರೆ ನಾನು ಪೇ ಮಾಡ್ತೇನೆ ಅನ್ಕಂಡೀಷ್ನಲಿ, ಒಂದು ಕಂಡೀಷನ್ ಅಂತ ಇರೋದಿಲ್ಲ, ಅದು ಪ್ರಾಮಿಸರಿ ನೋಟ್ ಆಗುತ್ತೆ. ಅನ್ಕಂಡೀಷನಲ್ ಆರ್ಡರ್ ಅಂದರೆ ಇವರಿಗೆ ಪೇ ಮಾಡಿ ನಾನು ಯಾರಿಗೆ ಡೈರೆಕ್ಟ್ ಮಾಡ್ತೇನೆ. ಸೊ ಅದರಲ್ಲಿ 3 ಪಾರ್ಟೀಸ್ ಇರ್ತಾರೆ. ಪ್ರಾಮಿಸರಿ ನೋಟಿಗೆ ಆದರೆ 2 ಪಾರ್ಟಿಗಳಿರ್ತಾರೆ. ಬಿಲ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಆದರೆ 3 ಪಾರ್ಟೀಸ್ಗಳಿರ್ತಾರೆ. ಸೊ ಈ ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ ಅನ್ ಅನ್ಕಂಡೀಷನಲ್ ಆರ್ಡರ್. ಓಕೆ, ಸೊ ಹಿಯರ್ ಏನಾಗುತ್ತೆ? ಇದು ಸಿ, ಕಂಟೈನಿಂಗ್ ಆ್ಯನ್ ಅನ್ಕಂಡೀಷನಲ್ ಆರ್ಡರ್. ಸೊ ಪ್ರತಿ ಆನ್ಸರ್ಗೂ ಆನ್ಸರ್ ಮಾಡಿ ಕ್ವಶನ್ಗೆ. ನೀವು ಅಂದರೆ ಕಾಮನ್ ಆಗಿ ಯಾವ ಆನ್ಸರ್ ಎಲ್ಲರೂ ಆನ್ಸರ್ ಮಾಡ್ತಾರೆ ಆವಾಗ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಯಾಕೆ ಆ ಆನ್ಸರ್ ತಪ್ಪು ಅಥವಾ ಆ ಆನ್ಸರ್ ಕರೆಕ್ಟ್ ಅಂತ ಹೇಳ್ಕೊಂಡು ಯಾಕೆ ಕಾಮನ್ ನೋಷನ್ ಅದು ಎಲ್ಲಿ ತಪ್ತೀರಿ ಅಂತ ಹೇಳುವಂಥ ಆ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ರಿಗೂ ಬರುತ್ತೆ. ಸೊ ಪ್ಲೀಸ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. Next, sixth question. An order or decree passed under section 6 of Specific Relief Act 1963 is A, appealable; B, reviewable; C, neither appealable nor reviewable; D, both appealable and reviewable. ಇಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಲ್ಲಿ ಕೇಳಿರುವಂಥ ಕ್ವಶನ್ ಇದು. ಸೆಕ್ಷನ್ 6 ಅಂದರೆ ಏನು, ಯಾವುದಕ್ಕೆ ಕೇಳಿರುವಂಥದ್ದು? ಸೂಟ್ ಬೇಸ್ಡ್ ಆನ್ ಟೈಟಲ್ ಅಥವಾ ಸೂಟ್ ಬೇಸ್ಡ್ ಆನ್ ಪೊಸೆಷನ್. ಅಂದರೆ ಟೈಟಲ್ ಇರಬೇಕು ಅಂತನಲ್ಲ, ಯಾರಾದರೂ ವ್ಯಕ್ತಿನ ಅವನಿರುವಂಥ ಜಾಗದಿಂದ ಇಮಿಡಿಯೇಟ್ ಡಿಸ್ಪೊಸೆಷನ್ ಮಾಡಿದರೆ ಆ ವ್ಯಕ್ತಿ ಅವನು ಆ ಒಂದು ಜಾಗದ ಓನರ್ ಅಲ್ಲದಿದ್ದರೂ ತನಗೆ ಪೊಸೆಷನ್ ಇದೆ ಅಂತ ಹೇಳಿಕೊಂಡು ಸೂಟನ್ನು ಫೈಲ್ ಮಾಡ್ಬೋದು. ಓಕೆ, ಅದಕ್ಕೆ ಲಿಮಿಟೇಷನ್ಸ್ ಇದೆ. ಅದು ಅಪೀಲೇಬಲ್ ಎಲ್ಲ ಆಗೋದಿಲ್ಲ, ರಿವ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸೆಕ್ಷನ್ 6 ಅಲ್ಲೇ ಹೇಳುವಂಥದ್ದು ಇದು. ಸೆಕ್ಷನ್ 6(3)
ಹೇಳ್ತಾರೆ it is neither appealable nor reviewable. So what is the correct answer here? C. Okay, so not B or C. C is the correct answer. Puneet, it's not B. Okay, next one, 7th one. A soldier fires on a mob by the order of his superior officer in conformity with the commands of the law as per section 76 of the Indian Penal Code. A has committed an offence. B, A has committed an offence under Arms Act. C, A has committed no offence. And D, none of the above. ಇಲ್ಲೇನಾಯಿತು? ಇದು ಒಂದು ಇಲ್ಲಿಸ್ಟ್ರೇಷನ್ ಕೊಟ್ಟಿರುವಂಥದ್ದು ಸೆಕ್ಷನ್ 76 ಅಲ್ಲೇ ಕೊಟ್ಟಿರುವಂಥ ಇಲ್ಲಿಸ್ಟ್ರೇಷನ್ನು. ಸೊ ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ ಎ ಅಂತ ಹೇಳಿರೋ ವ್ಯಕ್ತಿ ತನ್ನ ಸುಪೀರಿಯರ್ ಆಫೀಸರಿಂದ ಕಮಾಂಡ್ಸ್ ಬಂತು, ಅದರ ಪ್ರಕಾರ ಹಿ ಹ್ಯಾಸ್ ಆಕ್ಟೆಡ್. ಸೊ ವಿಚ್ ಎವರ್ ಪರ್ಸನ್ ಇಸ್ ಬೌಂಡ್ ಬೈ ಲಾ, ಯಾರು ತಾನು ಕಾನೂನಿಗೆ ಬದ್ಧ ಅಂತ ಅಂದ್ಕೊಳ್ತಾನೆ ಅವನು ಮಾಡಿರುವಂಥ ಕೃತ್ಯಗಳು, ಅಥವಾ ತಪ್ಪಾಗಿ ತಿಳ್ಕೊಂಡು ನಾನು ಕಾನೂನಿಗೆ ಬದ್ಧನಿದ್ದೇನೆ, ಕಾನೂನು ನನಗೆ ಹೇಳತ್ತೆ ಇಂಥವರ ಆರ್ಡರ್ಸನ್ನ ಫಾಲೋ ಮಾಡಿ ನಾನು ಅಂದರೆ ಯಾವುದೋ ಆರ್ಡರ್ಸ್ ಪಾಸ್ ಮಾಡಿ ಅವರಿಗೆ ಫೈರಿಂಗ್ ಮಾಡಿ ಅಂತ ಹೇಳಿದರೆ ಸಹ, ಅಂಥ ಸಂದರ್ಭದಲ್ಲಿ ಸಹ ಮಿಸ್ಟೇಕ್ ಆದಾಗಲೂ ಸಹ ಅವರು ಮಾಡಿರುವಂತಹ ಕೃತ್ಯಗಳಿಗೆ ಇದು ಸೆಕ್ಷನ್ 76 ಒಂದು ಡಿಫೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇಟ್ಸ್ ಅನ್ ಎಕ್ಸೆಪ್ಷನ್ಸ್. ಸೊ ಹಿಯರ್ ಏನಾಗುತ್ತೆ, ವೆದರ್ ಸೋಲ್ಜರ್ ಹ್ಯಾಸ್ ಕಮಿಟೆಡ್ ಒಫೆನ್ಸ್ ಆರ್ ನಾಟ್. ಸೊ ಹಿಯರ್ ಫಾರ್ ದಿ 7th ಕ್ವಶನ್ ಸೋಲ್ಜರ್ ಹ್ಯಾಸ್ ನಾಟ್ ಕಮಿಟೆಡ್ an offense. C is the correct answer. Next one, 8th one, as per Article 310 of Constitution of India, every person who is a member of a civil service of a state or holds any civil post under a state holds office during the pleasure of A, his immediate superior officer, B, the chief secretary, C, the chief minister of the state, D, governor of the state. So ಇದರಲ್ಲಿ ಇದು ನಮ್ಮ ಇಂಗ್ಲಿಷ್ ಪ್ರಿನ್ಸಿಪಲ್ಸ್, ಬ್ರಿಟಿಷ್ ಪ್ರಿನ್ಸಿಪಲ್ಸ್ ಅಲ್ಲಿ ಬಂದಿರುವಂಥದ್ದು. ಈ ಸಿವಿಲ್ ಸರ್ವಿಸಲ್ಲಿ ಇರುವಂಥವ್ರು, ಮಿಲಿಟರಿ ಸರ್ವಿಸಲ್ಲಿ ಇರುವಂಥವ್ರು. ಸೊ ಟಿಲ್ ವೆನ್ ವಿಲ್ ದೇ ಹೋಲ್ಡ್ ದೇರ್ ಪೋಸ್ಟ್, ಅವ್ರದ್ದು ಆ ಆಫೀಸಿನ ಟರ್ಮ್ ಎಷ್ಟು, ಟಿಲ್ ದಿ ಪ್ರೆಷರ್ ಆಫ್ ದಿ ಕ್ರೌನ್ ಅಂದರೆ ಬ್ರಿಟಿಷ್ ಕ್ರೌನ್ ಅಂತ ಇತ್ತು. ಸೊ ಅದೇ ಆ ಪ್ರಿನ್ಸಿಪಲ್ನ ಇಲ್ಲಿ ತಗೊಂಡು, ಸೊ ಡಾಕ್ಟ್ರಿನ್ ಆಫ್ ಪ್ಲೆಷರ್ ಅಂತ ಏನು ಹೇಳ್ತೇವೆ, ಪ್ರೆಸಿಡೆಂಟು ಅಂದರೆ ಯೂನಿಯನ್ ಸರ್ವಿಸಲ್ಲಿ ಇರುವಂಥವ್ರಿಗೆ ಅಥವಾ ಗವರ್ನರು ಸ್ಟೇಟ್ ಸರ್ವಿಸಲ್ಲಿ ಇರೋಂಥವ್ರಿಗೆ. ಸೊ ಗೌರ್ಮೆಂಟ್ ಎಲ್ಲಿ ಅಂದರೆ ಪ್ರೆಸಿಡೆಂಟ್ ಎಲ್ಲಿ ತನಕ ಇಷ್ಟಪಡ್ತಾನೆ ಅಥವಾ ಗವರ್ನರ್ ಎಲ್ಲಿ ತನಕ ಇಷ್ಟಪಡ್ತಾರೆ ಅಲ್ಲಿ ತನಕ ಈ ಗೌರ್ಮೆಂಟ್ ಅಥವಾ ಸಿವಿಲ್ ಸರ್ವೆಂಟ್ಸ್ ಸಿವಿಲ್ ಸರ್ವಿಸಲ್ಲಿ ಇರುವಂಥವರು ಅವರ ಟರ್ಮ್ ಇರ್ಬೋದು ಅಂತ ಹೇಳುವಂಥದ್ದು. ಓಕೆ, ಸೊ ಆ ಒಂದು ಪ್ರಿನ್ಸಿಪಲ್ಲು ಆರ್ಟಿಕಲ್ 310 ಅಲ್ಲಿದೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಇಲ್ಲಿ ಸಿವಿಲ್ ಸರ್ವಿಸ್ ಆಫ್ ಅ ಸ್ಟೇಟ್ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ದಿ ಗವರ್ನರ್ ಆಫ್ ದಿ ಸ್ಟೇಟ್. ಅದೇ ಯೂನಿಯನ್ ಆಗಿದ್ರೆ ಇಟ್ ಈಸ್ ದಿ ಪ್ರೆಸಿಡೆಂಟ್. ನೆಕ್ಸ್ಟ್ ಒನ್, ಆಸ್ ಪರ್ ಸೆಕ್ಷನ್ 50 ಆಫ್ ಕರ್ನಾಟಕ ರೆಂಟ್ ಆಕ್ಟ್ 1999, no civil court shall entertain any suit or proceeding in so far as it relates to a dispute regarding the relationship of landlord and tenant, B, fixation of land rent, C, refund of rent, D, none of the above. ಇದು ಕರ್ನಾಟಕ ರೆಂಟ್ ಆಕ್ಟ್ ಕ್ವಶನ್ನು. ಸೊ ಇದರಲ್ಲಿ ಕೆಲವೊಂದು ಆಕ್ಟ್ಗಳಲ್ಲಿ ಹೇಳಿರ್ತಾರೆ ಸಿವಿಲ್ ಕೋರ್ಟಿಗೆ ಬಾರ್ ಆಫ್ ಜ್ಯೂರಿಸ್ಡಿಕ್ಷನ್ ಇದೆ, ಜ್ಯೂರಿಡಿಕ್ಷನ್ ಇಲ್ಲ, ಸಿವಿಲ್ ಕೋರ್ಟ್ ಎಂಟರ್ಟೈನ್ ಮಾಡ್ಲಿಕ್ಕೆ ಇಲ್ಲ ಅಂತ. ಸೊ ಇದನ್ನು ನಾವು ಸೆಕ್ಷನ್ 9 CPC ನೋಡ್ಬೋದು. ಏನಾಗುತ್ತೆ ಹೇಳಿ, ಕೆಲವೊಂದ್ಸಲ ಅನ್ಲೆಸ್ ಅಂಡ್ ಅಂಟಿಲ್ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಬಾರ್ಡ್ ಬೈ ಎನಿ ಲಾ ಎವ್ರಿ ಸಿವಿಲ್ ಕೋರ್ಟ್ ಇಸ್ ಹ್ಯಾವಿಂಗ್ ಜ್ಯೂರಿಡಿಕ್ಷನ್ ಟು ಟ್ರೈ ಸಿವಿಲ್ ಸೂಟ್ಸ್ ಅಂತ, ಟ್ರೈ ಸೂಟ್ಸ್ ಆಫ್ ಸಿವಿಲ್ ನೇಚರ್ ಅಂತ ಇರುವಂಥದ್ದು ಅಲ್ವಾ. ಸೊ ಹಾಗೆ ನಾವು ಕನೆಕ್ಟ್ ಮಾಡ್ತಾ ನೋಡಬೇಕು CPC ಮತ್ತು ಕರ್ನಾಟಕ ರೆಂಟ್ ಆ್ಯಕ್ಟ್ ಅಥವಾ ಬೇರೆ ಯಾವುದೇ ಆ್ಯಕ್ಟ್ ಇರಲಿ, ಪ್ರತಿ ಕೆಲವೊಂದು ಆ್ಯಕ್ಟ್ಗಳಲ್ಲಿ ಬಾರ್ ಆಫ್ ಜ್ಯೂರಿಡಿಕ್ಷನ್ ಅಂತ ಕೊಟ್ಟಿರ್ತಾರೆ. ಸೊ ಆ ಒಂದು ಸೆಕ್ಷನ್ನು ಇಲ್ಲಿ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ ಸೆಕ್ಷನ್ 50. ಸೆಕ್ಷನ್ 50 ಏನು ಹೇಳಿದ್ದಾರೆ, ಈ ಫಿಕ್ಸೇಷನ್ ಆಫ್ ಸ್ಟ್ಯಾಂಡರ್ಡ್ ರೆಂಟ್ ಅಥವಾ ಕಂಟ್ರೋಲರ್, ರೆಂಟ್ ಕಂಟ್ರೋಲರ್ ಅಂತ ಯಾರಿರ್ತಾರೆ ಅವರ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಯಾವುದಾದ್ರು ಮ್ಯಾಟರ್ಸ್ ಇದೆ ಅವುಗಳೆಲ್ಲವೂ ಕೂಡ ಸಿವಿಲ್ ಕೋರ್ಟ್ ಜ್ಯೂರಿಡಿಕ್ಷನ್ಗೆ ಬರೋದಿಲ್ಲ ಅಂತ. ಸೊ ದಿಸ್ B is the correct answer here. Next one, 10th question. Ex officio chairman of Council of States as per Article 64 of Constitution of India is A, the President of India, B, the Speaker of Lok Sabha, C, Vice President of India, D, none of the above. So ex officio ಅಂದ್ರೆ ಏನು? ex officio ನಾವಿಲ್ಲಿ ಕಾಣುವಾಗೆ ಪದ ನಿಮಿತ್ತ, ಡ್ಯೂ ಟು ದಿ ಆಫೀಸ್, ನಾನು ಈ ಆಫೀಸಲ್ಲಿ ಇರೋದಕ್ಕೆ ಆ ಒಂದು ಇನ್ನೊಂದು ಪದವಿ ಸಿಕ್ಕಿದೆ, ಒಂದು ಪೊಸಿಷನ್ ಸಿಕ್ಕಿದೆ ಅಂತ. ಸೊ ಒಬ್ಬರು ಪ್ರೆಸಿಡೆಂಟ್ ಆಗಿದ್ದಕ್ಕೆ ಅವರು ಒಂದಾದ್ರು, ವೈಸ್ ಪ್ರೆಸಿಡೆಂಟ್ ಆದಕ್ಕೆ ಇನ್ನೊಂದಾದ್ರು ಅಂತ ಹೇಳುವಂಥ ಒಂದು ಸಾಂಕೇತಿಕವಾದ ಶಬ್ದಗಳಿವೆಲ್ಲ. ಸೊ ಇದರಲ್ಲಿ ರಾಜ್ಯಸಭೆ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದರೆ ರಾಜ್ಯಸಭೆಗೆ ಯಾರು ಚೇರ್ಮನ್ ಅಂತ ಕೇಳಿದ್ರೆ ಯಾರು? ಸೊ ಈಗಿನ ಪ್ರೆಸೆಂಟ್ ಚೇರ್ಮನ್ ಆಫ್ ರಾಜ್ಯಸಭಾ ಯಾರು?
Yes. It is Vice President is the correct answer. Present, current affairs. ಯಾರು ಈಗಿನ ನಮ್ಮ Vice President? It is Shri Venkaya Naidu. Okay, Shri M. Venkaya Naidu is our Vice President. So, he is the Rajya Sabha, this one, Chairman. Next one, under section, yes, Vilas, correct. Under section 446(3) of CRPC, penalty mentioned in the surety bond, A cannot be remitted, B can be remitted in full, C can remit and enforce payment in part only, D none of the above. So, surety bond ಗೆ ಎಷ್ಟು ಪೆನಾಲ್ಟಿ ಕೊಡಬೇಕಂತ ಇರುತ್ತೆ. ಅವರಿಗೆ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಕೋರ್ಟ್ ಡಿಸೈಡ್ ಮಾಡಿದೆ ಅಂತ ಆದರೆ ಆವಾಗ ಕೆಲವೊಂದು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಏನು ಮಾಡ್ಬೋದು, ಅದನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಮಾಫಿ ಅಂತ ಹೇಳ್ತಾರೆ. ರೆಮಿಟ್ ಅಂದರೆ ಮಾಫಿ ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ, ಮಾಡ್ಬೋದಾ, ಭಾಗಶಃ ಮಾಡ್ಬೋದಾ ಅಂತ ಕೇಳುವಂಥದ್ದು. ಸೊ ಇದರ ಆನ್ಸರ್ ಯಾವುದು? 11th ಒನ್, ಇಟ್ ಕ್ಯಾನ್ ರೆಮಿಟ್ ಆ್ಯಂಡ್ ಎನ್ಫೋರ್ಸ್ ಪೇಮೆಂಟ್ ಇನ್ ಪಾರ್ಟ್ ಓನ್ಲಿ. ಭಾಗಶಃ ಮಾಫಿ ಮಾಡ್ಬೋದು, ಕಂಪ್ಲೀಟ್ ಆಗಿ ತೆಗಿಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಒನ್, ದಿ ನ್ಯಾಷನಲ್ ಮೋಟ್ ಆಫ್ ಇಂಡಿಯಾ ಸತ್ಯಮೇವ ಜಯತೆ ಇನ್ಸ್ಕ್ರೈಬ್ಡ್ ಬಿಲೋ ದಿ ಎಂಬ್ಲೆಮ್ ಆಫ್ ಇಂಡಿಯಾ ಇಸ್ ಟೇಕನ್ ಫ್ರಾಮ್ ಎ ಕಥಾ ಉಪನಿಷತ್, ಬಿ ಚಾಂದೋಗ್ಯ ಉಪನಿಷತ್, ಸಿ ಐತ್ರೇಯ ಉಪನಿಷತ್, ಡಿ ಮುಂಡಕ್ ಉಪನಿಷತ್. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಸತ್ಯಮೇವ ಜಯತೆ, ನಮ್ಮ ಅಶೋಕ ಸ್ತಂಭ ಏನಿದೆ ಲಾಂಛನ, ಭಾರತದ ಒಂದು ಎಂಬ್ಲೆಮ್. ಸೊ ಅದರ ಕೆಳಗೆ ಬರೆದಿರುವಂತಹ ಸತ್ಯಮೇವ ಜಯತೆ ಯಾವ ಉಪನಿಷತ್ತಿಂದ ತಗೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಇದರದ್ದು ಮುಂಡಕೋಪನಿಷತ್ ಅಂತ. ಸೊ ನಾವು ಸಣ್ಣರಿರುವಾಗ ಸಿವಿಕ್ಸಲ್ಲೆಲ್ಲ ಬರ್ತಿತ್ತು, ಸೋಷಿಯಲ್ ಸ್ಟಡೀಸಲ್ಲೆಲ್ಲ. ಸೊ ನ್ಯಾಷನಲ್ ಮೋಟೋ, ನ್ಯಾಷನಲ್ ಎಂಬ್ಲೆಮ್, ನ್ಯಾಷನಲ್ ಸಿಂಬಲ್ಸ್ ಯಾವುದೇ ಇರಲಿ ಅದು ಗೊತ್ತಿರಬೇಕು. ನೆಕ್ಸ್ಟ್ ಒನ್ 13, ಹೂ ಅಮಂಗ್ ದಿ ಫಾಲೋಯಿಂಗ್ ಲ್ಯಾಂಡ್ಲಾರ್ಡ್ಸ್ ಇಸ್ ಎಂಟೈಟಲ್ಡ್ ಟು ರಿಕವರ್ ಇಮಿಡಿಯೇಟ್ ಪೊಸೆಷನ್ ಆಫ್ ಪ್ರಿಮೈಸಸ್ ಅಂಡರ್ ಸೆಕ್ಷನ್ 31 ಆಫ್ ದಿ ಕರ್ನಾಟಕ ರೆಂಟ್ ಆಕ್ಟ್ 1999? A. Members of the armed forces, B. Employee of state or central government, C. Widow, D. None of the above. So ಇದರಲ್ಲಿ ಏನು ಕರೆಕ್ಟ್ ಆನ್ಸರ್? ಇಟ್ ಈಸ್ ಕೆಲವರಿಗೆ ಇಮಿಡಿಯೇಟ್ ಪೊಸಿಷನ್ ತಗೊಳ್ಳುವಂಥ ಒಂದು ಹಕ್ಕಿರುತ್ತೆ. ಸೊ ಅದನ್ನು ಸೆಕ್ಷನ್ 31 ವಿಡೋಗೆ ಕೊಟ್ಟಿದ್ದಾರೆ. ಓಕೆ, ಸೊ ಸಿ ಇಸ್ ದಿ correct answer. Next one 14, under section 151 of Indian Contract Act of 1872, bailee is bound to take as much care of the goods bailed to him, A. as an expert, B. as a layman, C. as a man of ordinary prudence, D. none of the above. ಬೇಲಿ, ನಾವು ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅಂತ ನೋಡ್ತೇವೆ. ಸೊ ನಾವು ನಮ್ಮ ವಸ್ತುಗಳನ್ನು ನೋಡ್ಕೊಳ್ಳಿ ಅಂತ ಹೇಳಿ ನಾವೆಲ್ಲಿಗೋ ಟೂರಿಗೆ ಹೋಗ್ತೇವೆ ನಮ್ಮ ಪಕ್ಕದ ಮನೆಯವರು ಕೊಟ್ಟು. ಸೊ ಅಂಥ ಸಂದರ್ಭದಲ್ಲಿ ಆ ಪಕ್ಕದ ಮನೆಯವರು ಅಂತ ಅವ್ರು ಏನಿರ್ತಾರೆ, ಅವರು ಈಸ್ ನೋನ್ ಆಸ್ ಬೇಲಿ. ಅವರು ಎಷ್ಟು ಕೇರ್ ತೊಗೊಂಡು ನೋಡ್ಕೊಳ್ಬೇಕು, ಎಕ್ಸ್ಪರ್ಟ್ ಥರ ನೋಡ್ಕೊಳ್ಬೇಕಾ ಅಥವಾ ಸಾಮಾನ್ಯ ವ್ಯಕ್ತಿ ಥರ ನೋಡ್ಕೊಳ್ಬೇಕಾ ಅಥವಾ ಆ್ಯಸ್ ಅ ಮ್ಯಾನ್ ಆಫ್ ಆರ್ಡಿನರಿ ಪ್ರೂಡೆನ್ಸ್ ಅಥವಾ ಹಾಗೆಲ್ಲ ಈ ರೂಲ್ಸ್ ಯಾವುದು ಇಲ್ವಾ ಅಂತ ಕೇಳುವಂಥ ಕ್ವಶನ್ನು. ಸೊ ಇದರಲ್ಲಿ ಏನು ಆನ್ಸರು? ಒಬ್ಬ ಸಾಮಾನ್ಯ ಪ್ರಜ್ಞಾವಂತ, ನನ್ನ ವಸ್ತುಗಳನ್ನು ನಾನು ಹೇಗೆ ನೋಡ್ಕೊಳ್ತೇನೆ ಅದೇ ರೀತಿ ಆ ವಸ್ತುಗಳನ್ನು ನೋಡಿಕೊಂಡ್ರೆ ಆಯಿತು. ಆ್ಯಸ್ ಅ ಮ್ಯಾನ್ ಆಫ್ ಆರ್ಡಿನರಿ ಪ್ರೂಡೆನ್ಸ್, ಆ ಥರ. That's the correct answer. Next one 15th one, magistrate has the power under section 259 of CRPC to convert a summons trial case into a warrant trial case. So here A. relating to any offence irrespective of the punishment prescribed, B. relating to an offence punishable for a term exceeding 6 months, C. relating to an offence punishable for a term exceeding 3 months, D. relating to an offence punishable for a term exceeding 2 months. Summons trial ಅಂದರೆ ತುಂಬ ಒಂದು ಬ್ರೀಫ್ ಆಗಿ ಮಾಡುವಂಥದ್ದು. ಅದು ಸಮರಿ ಟ್ರಯಲ್ ಆದರೆ ಇನ್ನೂ ಚಿಕ್ಕದಾಗುತ್ತೆ ಪ್ರೊಸೀಜರ್. ಅಂದರೆ ತುಂಬ ಫೇರ್ ಟ್ರಯಲ್, ರೂಲ್ಸ್ ಆಫ್ ಫೇರ್ ಟ್ರಯಲ್ ಅಂತ ಯಾವುದಿದೆ, ಸೊ ಅದ್ರ ಪ್ರಕಾರ ಮಾಡುವಂಥದ್ದೆಲ್ಲ. ಕೆಲವೊಂದು ಈಗ ಸ್ಟ್ಯಾಟ್ಯುಟರಿ ಚಾರ್ಜಸ್ಸು ಅದೆಲ್ಲ ಫ್ರೇಮ್ ಮಾಡಲಿಕ್ಕೆ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಫೇರ್ ಟ್ರಯಲ್ಗೆ ಎಲ್ಲೋ ಆಗಿರೋದಿಲ್ಲ ಅಂತ ಕನ್ಸಿಡರ್ ಅಂತ ಆದರೆ, ಅಥವಾ ಆರ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಜಸ್ಟಿಸ್ ಸಮನ್ಸ್ ಟ್ರಯಲನ್ನು ವಾರೆಂಟ್ ಕೇಸಾಗಿ ಕನ್ವರ್ಟ್ ಮಾಡ್ಬೋದು. ಆದರೆ ಎಷ್ಟು ಟರ್ಮ್ ಪನಿಷ್ಮೆಂಟ್ ಇರುವಂತಹ ಒಫೆನ್ಸ್ಗಳಿಗೆ ಮಾತ್ರ ಹಾಗೆ ಮಾಡ್ಬೋದು ಅಂತ ಆದರೆ ಇಟ್ ಈಸ್ ಬಿ. 15th is the B answer, relating to an offence punishable for a term exceeding 6 months. Next one 16th question, the government of India has established Niti Ayog to replace
A, the Human Rights Commission, B, the Finance Commission, C, the Law Commission, and D, the Planning Commission. So, what is the correct answer here? ನೀತಿ NITI ಅದರದ್ದು ಫುಲ್ ಫಾರ್ಮ್ ಏನು? ಪ್ಲೀಸ್ ಆನ್ಸರ್. ನನಗೆ 13 ತನಕ ಮಾತ್ರ ಆನ್ಸರ್ ಬಂದಿದೆ. ನೆಕ್ಸ್ಟ್ ಅದರ್ ವಿ ಆರ್ ಇನ್ 16th ಕ್ವಶನ್ ನಾವು. NITI ಅಂದರೆ ನೀತಿ ಇನ್ಸ್ಟಿಟ್ಯೂಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಇದು ಒಂದು ಕಮಿಷನ್ ಅನ್ನು ರಿಪ್ಲೇಸ್ ಮಾಡಿದೆ. ಯಾವುದಕ್ಕೆ? ನಮ್ಮ ಪ್ಲಾನಿಂಗ್ ಕಮಿಷನ್ ಅಂತ ಏನಿತ್ತು, 65 ವರ್ಷ ಅಷ್ಟು ಅವಧಿಯಲ್ಲಿ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು. ಆದರೆ ಅದು ಆಗಿನ ಎಕಾನಮಿಗೆ ಸೂಕ್ತ ಇತ್ತು, ಈಗಿನ ಎಕಾನಮಿಗೆ ಸೂಕ್ತ ಅಲ್ಲ ಅಂತ ಹೇಳಿ ಇದನ್ನು ರೀಪ್ಲೇಸ್ ಮಾಡಿದ್ದಾರೆ. ಸೊ ನೀತಿ ಆಯೋಗದಿಂದ ರೀಪ್ಲೇಸ್ ಮಾಡಿದ್ದಾರೆ. ಓಕೆ, ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 17th. Premises as defined under section 3I of Karnataka Rent Act 1999 means A, a building as defined in clause A and any land not used for agricultural purpose. B, a building as defined in clause A and any land used for agricultural purpose. C, a building as defined in clause A and any land used for commercial purpose. D, none of the above. So what is the correct answer here? Premises. This is just one technical definition idu. So what is the correct answer? A is the correct answer. Okay, so please answer. 17th ke A is the correct answer. 18th. Bailey in terms of section 148 of Indian Contract Act 1872 is a person A, who delivers the goods, B, to whom the goods are delivered, C, through whom the goods are delivered, D, none of the above. ಅಂದರೆ ಇಲ್ಲಿ ಪಾರ್ಟಿಗಳು ಬೇಲರ್ ಮತ್ತು ಬೇಲಿ ಅಂತ ಯಾರಿರ್ತಾರೆ ಅವರ ಡೆಫಿನೇಷನ್ ಏನು, ಬೇಲಿ ಅಂದರೆ ಯಾರು ಅಂತ ಕೇಳಿರುವಂಥದ್ದು. ಸೊ ಇಲ್ಲಿ ನೀವು ನೋಡುವಾಗ, ನೀವು ಕ್ವಶನ್ಗಳನ್ನು ನೋಡುವಾಗಲೇ ಓದುವಾಗಲೇ ನೋಡಿ ಇದಕ್ಕೆ ಬೇಲಿದು ಡೆಫಿನೇಷನ್ 148 ಅಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಸುಲಭವಾಗಿ ನೀವು ಅದರದ್ದು ಆನ್ಸರ್ ಇದರಲ್ಲಿ ಬೇರೆ ಆ್ಯಕ್ಟಲ್ಲಿ ಹುಡುಕ್ಬೋದು. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಟು ಹೂಮ್ ದಿ ಗೂಡ್ಸ್ ಆರ್ ಡೆಲಿವರ್ಡ್. ಓಕೆ, ನೆಕ್ಸ್ಟ್ ಒನ್ 19th one. Under section 446 of CRPC, surety can be sentenced to civil imprisonment in default of payment of penalty under the surety bond for a maximum period of A, 6 months, B, 1 year, C, 2 years, and D, 3 years. So what is the correct answer here? Yes. So here A is the correct answer, 6 months. Okay, ಇಲ್ಲಿ ಸಿವಿಲ್ ಇಂಪ್ರಿಸನ್ಮೆಂಟ್ ಅಂದರೆ ಏನು? ಸಿವಿಲ್ ಇಂಪ್ರಿಸನ್ಮೆಂಟ್ ಅದು ನಮ್ಮ ಸಿವಿಲ್ ಜೈಲ್ ಏನಿರುತ್ತೆ. ಸೊ ಪೆನಾಲ್ಟಿ ಇಲ್ಲಿ ಶ್ಯೂರಿಟಿ ಬಾಂಡ್ ಪೇ ಮಾಡದಿದ್ರೆ ಸೊ ಮ್ಯಾಕ್ಸಿಮಮ್ ಎಷ್ಟು ತನಕ ಇದು ಪೆನಾಲ್ಟಿ ಪೇ ಮಾಡ್ತಿರೋದಕ್ಕೆ ಎಷ್ಟು ಟರ್ಮ್ ಇಂಪ್ರಿಸನ್ಮೆಂಟ್ ಕೊಡ್ಬೋದು ಅಂದರೆ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 6 months. Next 20th question. Which article of Constitution of India confers power on the governor of a state to grant pardons, reprise, respites or remissions of punishment, or to suspend, remit or commute the sentence of any person convicted of any offence against any law relating to a matter to which the executive power of the state extends? A, Article 172, B, Article 272, C, Article 72, and D, Article 161. So what is the pardoning power? ಯಾರದು ಪಾರ್ಡನಿಂಗ್ ಪವರ್? ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿ ಗವರ್ನರ್ ಬಗ್ಗೆ ಹೇಳ್ತಾ ಇರುವಂಥದ್ದು. ಸೊ ಗವರ್ನರ್ದು ಪಾರ್ಡನಿಂಗ್ ಪವರು ಯಾರದೇ ಒಂದು ಪನಿಷ್ಮೆಂಟ್ ಆಗಿದ್ರೆ ಅವರ ಪನಿಷ್ಮೆಂಟ್ ಕಮ್ಮಿ ಮಾಡಲಿಕ್ಕೆ, ಅಥವಾ ಡೆತ್ ಸೆಂಟೆನ್ಸ್ ಆಗಿದ್ರೆ ಅದನ್ನು ಚೇಂಜ್ ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಬೇರೆ ಯಾವುದೇ ರೀತಿಯ ಕಮ್ಮಿ ಅವಧಿಯ ಇಂಪ್ರಿಸನ್ಮೆಂಟ್ ಕೊಡಲಿಕ್ಕೆ ಯಾರಿಗೆ ಗವರ್ನರಿಗೆ ಹಕ್ಕಿದೆ. ಸೊ ಯಾವ ಆರ್ಟಿಕಲ್ ಅಂತ ಕೇಳಿದ್ರೆ ಅದು ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ಆರ್ಟಿಕಲ್ 161. Yes. Next one, 21st question. As per section 3K of Karnataka Rent Act 1999, the definition residential purpose, residential user or purpose of residence include letting out A, for running a public institution,
B for running a private institution only, C for running a religious institution only, D none of the above. So ಇದು ಕೂಡ ಒಂದು ಡೆಫಿನಿಷನ್ ಸೆಕ್ಷನ್ ಕರ್ನಾಟಕ ರೆಂಟ್ ಆಕ್ಟ್ ಮೇಲೆ ಬಂದಿರುವಂಥದ್ದು. So what is the correct answer? A for running a public institution. Next one, 22nd. The defendant shall present a written statement of his defense under Order 8, Rule 1 of Code of Civil Procedure 1908, A within 30 days from the date of service of summons on him, B within 90 days from the date of appearance before the court, C within 60 days from the date of service of summons on him, D within 30 days from the date of appearance before the court. ಸೊ ಇದು ಕಾಮನ್ ಆಗಿ ಬರುವಂಥ ಕ್ವಶನ್, ತುಂಬ ಸಲ ಪ್ರತಿ ವರ್ಷವೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಪ್ರತಿ ಯಾವುದಾದ್ರು ಸ್ಟೇಟಲ್ಲಿ ಕೇಳ್ತಾ ಇರ್ತಾರೆ. ಸೊ ರಿಟರ್ನ್ ಸ್ಟೇಟ್ಮೆಂಟು ಔಟರ್ ಲಿಮಿಟ್ 90 ಡೇಸ್ ಇದೆ, ಆದರೆ ಬೇಸಿಕ್ ಮ್ಯಾಂಡೇಟರಿ ಟೈಮ್ ಏನು 30 ಡೇಸ್. ಸೊ ಯು ಹ್ಯಾವ್ ಟು ಆನ್ಸರ್ ಎ ವಿದಿನ್ 30 ಡೇಸ್ ಫ್ರಮ್ ದಿ ಡೇಟ್ ಆಫ್ ಸರ್ವಿಸ್ ಆಫ್ ಸಮನ್ಸ್ ಆನ್ ಹಿಮ್. ಸೊ ನಾವು ಯಾವಾಗಲೂ ಡೇಸ್ ಅಷ್ಟು ಅಲ್ಲಿ ತನಕ ಮಾತ್ರ ನೋಡ್ಕೊಳ್ತೇವೆ, ಯಾವ ದಿನದಿಂದ. ಯಾಕೆಂದರೆ ಕೆಲವೊಂದ್ಸಲ 30 ಡೇಸ್ ಎಕ್ಸ್ಟೆನ್ಷನ್ ಕೊಡ್ತಾರೆ ಪ್ಲಸ್ ಎಕ್ಸ್ಟ್ರಾ 60 ಡೇಸ್. ಆವಾಗ ಕೊಟ್ಟಾಗ ಈ ದಿನದಿಂದನಾ ಅಥವಾ ಈ ದಿನದಿಂದನಾ ಅಂತ ಕನ್ಫ್ಯೂಷನ್ ಆಗುತ್ತೆ. ಸೊ ಲಿಮಿಟೇಷನ್ ಪೀರಿಯಡಲ್ಲಿ ಈ ನಮ್ಮ ಲಾ ಆಫ್ ಲಿಮಿಟೇಷನ್ ಕೂಡ ಅದರಲ್ಲೂ ಕೂಡ ಹೀಗೆ ಫ್ರಮ್ ವಿಚ್ ಡೇಟ್ ಅದು ಗೊತ್ತಿರಬೇಕು. ನೆಕ್ಸ್ಟ್ 23rd, Proviso 2 Section 305 of CRPC says that A, an accused cannot be a witness, B, an accused can be compelled to give his evidence, C, the accused shall not be called as a witness except on his own request in writing, D, he shall be called as a witness in all circumstances. So what is the correct answer here? ಅಕ್ಯೂಸ್ಡ್ ಅನ್ನು ಕೂಡ ಕಾಂಪಿಟೆಂಟ್ ವಿಟ್ನೆಸ್ ಆಗ್ಬೋದು ಅಂತ ಹೇಳುತ್ತೆ. ಸೊ ಅಂಥ ಸಂದರ್ಭದಲ್ಲಿ ವಿಟ್ನೆಸ್ ಹೇಗೆ ಇರಬೇಕು? ಅಕ್ಯೂಸ್ಡು ಅವನು ರೈಟಿಂಗಲ್ಲಿ ಕೊಡಬೇಕು, ಐ ವಾಂಟ್ ಟು ಗಿವ್ ಮೈ ಎವಿಡೆನ್ಸ್ ಅಂತ. ಯಾಕೆಂದರೆ ಇಲ್ಲದಿದ್ರೆ ಅದು ವೈಲೇಷನ್ ಆಫ್ ಆರ್ಟಿಕಲ್ 20 ಆಗುತ್ತೆ. ಅಕ್ಯೂಸ್ಡ್ ಸೆಲ್ಫ್ ರೈಟ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್, ಅವರು ತನ್ನ ವಿರುದ್ಧನೇ ಹೇಳಿಕೆ ಕೊಡುವಂಥದ್ದು. ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಹಾಗೆ ಮಾಡಲಿಕ್ಕಿಲ್ಲ, ತಮ್ಮ ವಿರುದ್ಧನೇ ಹೇಳಿಕೆ ತಗೊಳ್ಳಿಕ್ಕಿಲ್ಲ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವರು ರೈಟಿಂಗಲ್ಲೇ ಖುದ್ದಾಗಿ ಹೇಳಿದರೆ ಆವಾಗ ದೇ ಕ್ಯಾನ್ ಬಿ ದ ವಿಟ್ನೆಸ್ ಇನ್ ಆರ್ಟಿಕಲ್ ಸೆಕ್ಷನ್ 315 ಆಫ್ CRPC. ಓಕೆ, ನೆಕ್ಸ್ಟ್ ಒನ್, ಇದು ಕಾಮನ್ ಆಗಿ ಕೇಳುವಂಥದ್ದು. ದ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ 1987 ಕೇಮ್ ಇನ್ ಟು ಫೋರ್ಸ್ ಆನ್ 9th November 1987, B 9th November 1990, C 9th November 1995 and D 9th November 1988. ಪ್ಯೂರ್ಲಿ ಟೆಕ್ನಿಕಲ್, ತುಂಬ ಮೆಮರಿ ಬೇಸ್ಡ್ ಕ್ವಶನ್ ಅಷ್ಟೇ. ಸೊ ರೆಲೆವೆಂಟ್ ಆ್ಯಕ್ಟ್, ಈಗ ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಮಗೆ ಇರುವಂಥ ಎಲ್ಲ ಆ್ಯಕ್ಟ್ಗಳದ್ದು ಯಾವಾಗ ಎಫೆಕ್ಟಿವ್ ಆಯಿತು ಅದರದ್ದು ಇಯರ್ ಯಾವಾಗ ಅಂತ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಹೊಸದಾಗಿ ಯಾವ್ಯಾವ ಆ್ಯಕ್ಟ್ಗಳು ಎನಾಕ್ಟ್ ಆಯಿತು, 2022ರಲ್ಲಿ ಯಾವುದು, 2021ರಲ್ಲಿ ಯಾವುದು, ಅಥವಾ ಅಮೆಂಡ್ಮೆಂಟ್ ಯಾವುದು ಬಂತು, ಅದಷ್ಟು ನೋಡ್ಕೊಂಡ್ಬಿಟ್ರೆ ನಿಮ್ಮದು ಒಂದು 20% ಲೀಗಲ್ ಇದು GK ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಆದಾಗತ್ತೆ. ಆ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಹೇಳುವಂಥದ್ರಲ್ಲೂ ತುಂಬ ಕ್ಯಾಟಗರಿ ಇದೆ. ನೀವು ಜಿಯೋಗ್ರಫಿ, ಸೈನ್ಸ್ ಅದನ್ನೆಲ್ಲ ತುಂಬ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಈ ಪೊಲಿಟಿಕ್ಸ್ ಅಂದರೆ ಇಂಡಿಯನ್ ಪಾಲಿಟಿ ಅಂತ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಏನೇನು ಚೇಂಜಸ್ ಆಗುತ್ತೆ, ಈಗ ಪಾರ್ಟಿ, ಪಕ್ಷಗಳು, ಡಿಫಮೇಷನ್ ಅಂಥ ಎಲ್ಲ ಹೊಸ ಹೊಸ ಲಾಸ್ ಇರುತ್ತೆ, ಸೆಡಿಷನ್ ಲಾ ಅಂಥದ್ದೆಲ್ಲ ಓದ್ಕೊಳ್ಬೇಕು. ಸೊ ಇದು C is the correct answer here. Next one, 25th question. Under Order 15 Rule 5 of CPC, the expression decree shall include A, the formal expression of an adjudication, B, a final order, C, rejection of plaint, D, none of the above. ಸೊ ನೋಡಿ, ಡಿಕ್ರಿ ನಮ್ಮ ಡೆಫಿನೇಷನ್ ಬರುವಂಥ ಡಿಕ್ರಿ ಬೇರೆ, ಇದರಲ್ಲಿ ಆರ್ಡರ್ 50 ರೂಲ್ 1ನಲ್ಲಿ ಬರುವಂಥ ಡಿಕ್ರಿ ಡೆಫಿನೇಷನ್ ಬೇರೆ ಆಗಿರುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ, ಯಾವ ಸೆಕ್ಷನ್ ಅಡಿಯಲ್ಲಿ ಕೇಳ್ತಿದ್ದಾರೆ ಅಂತ ನೋಡ್ಕೊಳ್ಳಿ. ಸೊ 25th answer is B, a final order. So I can see you are all at still 23rd question. ನಂದೀಶ್, ಪುನೀತ್, ಸಂಜು ನೀವೆಲ್ಲ ಆನ್ಸರ್ ಮಾಡ್ತಿದ್ದೀರಿ? ಓಕೆ, yes. Next one, 26th. Under section 131 of Indian Contract Act of 1872, the death of the surety operates in the absence of any contract to the contrary as a revocation of a continuing guarantee so far as regards A, past transactions, B, all transactions, C, future transactions and D, none of the above. Continuing guarantee ಒಂದು ಪರ್ಟಿಕ್ಯುಲರ್ ಟೈಮಿಗೆ ಒಂದು ಟ್ರಾನ್ಸಾಕ್ಷನ್ ಕೊಡುವಂಥ ಗ್ಯಾರಂಟಿ ಅಲ್ಲ. ಈಗ ಉದಾಹರಣೆಗೆ ಲೋನ್ ತೊಗೊಂಡ್ರೆ ಈ ಒಂದು ಅಕೌಂಟ್ ಮೇಲೆ ಕೆಲವೊಂದು ಸಲ ತೊಗೊಳ್ತಾರೆ,
ನಾನು ಒಂದು 5 ವರ್ಷಕ್ಕೆ ಅದರಲ್ಲಿ ಲೋನ್ ಮಾಡ್ತೇನೆ ಹೇಳುವಂಥದ್ದು. ಸೊ ಅದು ಕಂಟಿನ್ಯೂಯಿಂಗ್ ಗ್ಯಾರಂಟಿ ಇರುತ್ತೆ. ಓಕೆ, ಸೊ ಅಂಥ ಸಂದರ್ಭದಲ್ಲಿ ರಿವೋಕೇಶನ್ ಯಾವಾಗ ಆಗುತ್ತೆ, ಅದರಲ್ಲಿ ಒಬ್ಬರದು ಡೆತ್ ಆದರೆ, ಡೆತ್ ಅಂತ ಆದ ಕೂಡಲೇ 5 ವರ್ಷಕ್ಕೆ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಂತ ಕೊಟ್ಟಿರ್ತಾರೆ. ಸೊ 2 ವರ್ಷಕ್ಕೆ ಒಬ್ಬರದು ಡೆತ್ ಆಯಿತು, ಆವಾಗ ಅದ್ರದ್ದು ಸ್ಟೇಟಸ್ ಏನು, ಗ್ಯಾರಂಟಿ ವ್ಯಾಲಿಡ್ ಅಲ್ವಾ ಅಂತ ಹೇಳಿದ್ರೆ, ಆ ಡೆತ್ ಆದ ನಂತರದ ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ಗೆ ಅದಕ್ಕೆ ರಿವೋಕ್ ಆದಾಗೆ, ಅಂದರೆ ಅದಕ್ಕೆ ಗ್ಯಾರಂಟಿ ಇಲ್ಲ. ಆದರೆ ಇಲ್ಲಿ ಮಾಡಿರುವಂತಹ ಯಾವುದೇ ಒಂದು ಗ್ಯಾರಂಟಿ ಇದ್ದರೆ ಇವರು ತೀರ್ಕೊಂಡ್ರು ಸಹ ಅವರ ಗ್ಯಾರಂಟಿ ಅಥವಾ ಅವರ ಎಸ್ಟೇಟ್ ಗ್ಯಾರಂಟಿ ಆಗುತ್ತೆ. ಓಕೆ, ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಫ್ಯೂಚರ್ ಟ್ರಾನ್ಸಾಕ್ಷನ್ಸ್. 27, for an offence punishable with fine only, the period of limitation prescribed under section 468 of CRPC 1973 is A 3 months, B 2 months, C 1 year and D 6 months. So here limitation period CRPC ಅಲ್ಲಿ ಬರುವಂಥದ್ದು. ಸೊ ಎಲ್ಲರೂ ಹೇಳುವಂಥದ್ದು, ನಮ್ಮ ರೈಟ್ಸನ್ನು ನಾವು ಮರೆತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರಿಗಾದರೂ ಏನಾದರೂ ತೊಂದರೆ ಆಗಿದ್ರೆ ಕೂಡಲೇ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಥವಾ ರಿಪೋರ್ಟ್ ಮಾಡಬೇಕು. ಅದು ಬಿಟ್ಟು 10 ವರ್ಷ 20 ವರ್ಷದ ನಂತರ ಎಲ್ಲ ಎಲ್ಲೋ ಕಾಣೆ ಆಗಿತ್ತು, ಥೆಫ್ಟ್ ಆಗಿತ್ತು ಅಂತ ಹೇಳಿದ್ರೆ ಕೋರ್ಟ್ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ಇಂತಿಷ್ಟು ಅವಧಿಯ ಪನಿಷ್ಮೆಂಟ್ ಇರುವಂಥ ಒಫೆನ್ಸ್ಗಳಿಗೆ ಇಂತಿಷ್ಟು ಟೈಮಲ್ಲಿ, ಅಂದರೆ ಲೆಸ್ ಸೀರಿಯಸ್ ಒಫೆನ್ಸ್ ಇರುವಂಥ ಪನಿಷ್ಮೆಂಟ್ಗಳಿಗೆ ಲೆಸ್ ಟೈಮ್ ಕೊಟ್ಟಿರುತ್ತೆ, ಇನ್ನೂ ಜಾಸ್ತಿ ಸೀರಿಯಸ್ ಇರುವಂಥ ಒಫೆನ್ಸ್ಗೆ ಜಾಸ್ತಿ ಟೈಮ್ ಇರುತ್ತೆ. ಸೊ ಇಲ್ಲಿ ಇದರಲ್ಲಿ ಆನ್ಸರ್ ಏನು, ಬರೀ ಫೈನ್ ಅಂತ ಪ್ರಿಸ್ಕ್ರೈಬ್ ಆಗಿರುವಂಥ ಯಾವುದೇ ಒಫೆನ್ಸ್ಗಳಿರ್ತವೆ, ಅಂದರೆ ಫೈನ್ ಕೊಟ್ಟು ಬಿಡುಗಡೆ ಆಗುವಂತಹ ವ್ಯಕ್ತಿಗಳು ಮಾಡಿರುವಂಥ ಒಫೆನ್ಸಸ್ಗಳಿಗೆ 6 ತಿಂಗಳು, ಅವರು ಒಫೆನ್ಸ್ ಮಾಡಿರುವಂಥ 6 ತಿಂಗಳ ಒಳಗೆ ದೇ ಹ್ಯಾವ್ ಟು ಫೈಲ್ ದಿ ಕೇಸ್, ಅದರ್ವೈಸ್ ಆಮೇಲೆ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಒನ್, ಹೌ ಮೆನಿ ಟೈಪ್ಸ್ ಆಫ್ ರಿಟ್ಸ್ ಕ್ಯಾನ್ ಬಿ ಇಶ್ಯೂಡ್ ಬೈ ದಿ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226 of Constitution of India? A3, B4, C5 and D6. So here what is the correct answer? ಎಷ್ಟು ಟೈಪ್ ಆಫ್ ರಿಟ್ಸ್ ಕಾಮನ್ ಆಗಿ ನಾವು ಎಲ್ಲ ಟೈಮಲ್ಲೂ ನಾವು ನಮ್ಮ ಕಾಲೇಜ್ ಡೇಸಿಂದ ಹಿಡಿದು ಸ್ಕೂಲಲ್ಲಿ ಕೂಡ ಓದ್ತೇವೆ. ರಿಟ್ಸ್ ದೇರ್ ಆರ್ ಹೇಬಿಯಸ್ ಕಾರ್ಪಸ್ ಇದೆ, ಕೋ ವಾರಂಟೋ, ಪ್ರಾಹಿಬಿಷನ್, ಸರ್ಶ್ಯೂರರಿ ಮತ್ತು ಮ್ಯಾಂಡಮಸ್. ಸೊ 5 ಟೈಪ್ ಆಫ್ ರಿಟ್ಸ್ ಇರುವಂಥದ್ದು. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ರಿಟ್ ನೀವು ಓದ್ತೀರಿ ಅಂತಾದರೆ ಈ 5 ಟೈಪ್ ಆಫ್ ರಿಟ್ಸ್ ಯಾವುದು ಅಂತ ನೋಡಿ, ಪ್ಲಸ್ ಅದರದ್ದು ಡೆಫಿನೇಷನ್ ಏನು ಅಂತ ತಿಳಿದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾವ ಸಂದರ್ಭದಲ್ಲಿ ಅಂದರೆ ಈಗ ಕೆಲವೊಂದು ಸಲ ಹೈಯರ್ ಕೋರ್ಟು ಲೋವರ್ ಕೋರ್ಟಿಗೆ ಅಥವಾ ಕೋರ್ಟ್ ಕೊಡುವಂಥ ರಿಟ್, ಅಥವಾ ಕೆಲವೊಂದು ಸಲ ಏನಾಗುತ್ತೆ ಪಬ್ಲಿಕ್ ಆಫೀಸರ್ಸ್ಗೆ, ಪಬ್ಲಿಕ್ ಸರ್ವೆಂಟ್ಸ್ಗೆ ಕೊಡುವಂಥ ಒಂದು ರಿಟ್ ಆಗಿರುತ್ತೆ. ಅದರದ್ದು ಈಗ ಹೇಬಿಯಸ್ ಕಾರ್ಪಸ್, ಬ್ರಿಂಗ್ ದ ಬಾಡಿ, ಕೋ ವಾರಂಟೋ ಅಥವಾ ಮ್ಯಾಂಡಮಸ್, ವಾಟ್ಸ್ ದ ಪವರ್, ಆ ಥರ ಎಲ್ಲ ಅದಕ್ಕೆ ಒಂದು ಫ್ರೇಸ್ ಇರುತ್ತೆ, ಅದ್ರದ್ದು ಅರ್ಥ ಇರುವಂಥದ್ದು. ಸೊ ಅದೇನಂತ ತಿಳ್ಕೊಳ್ಳಿ. ನೆಕ್ಸ್ಟ್ 29th question. Under Order 20 Rule 5 of CPC, the court shall state its finding or decision with the reasons therefore, A only upon the issues of law, B only upon the issues of facts, C upon each separate issue, D none of the above. So the ಏನು ಕರೆಕ್ಟ್ ಆನ್ಸರ್? Order 20 Rule 5 ಅಲ್ಲಿ ಬರುವಂಥದ್ದು. Order 20 ಯಾವುದಕ್ಕೆ ಸಂಬಂಧಪಟ್ಟದ್ದು? ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟ ಇರುವಂತಹ ಒಂದು ಪ್ರಾವಿಷನ್. ಸೊ ಅದರಲ್ಲಿ ಏನು ಹೇಳ್ತಾರೆ, ಪ್ರತಿಯೊಂದು ಫೈಂಡಿಂಗ್ ಡಿಸಿಷನ್ ಯಾವ ಇಶ್ಯೂ ಮಾಡಿರುತ್ತೆ ಅದಕ್ಕೆ ಪ್ರತಿಯೊಂದು ಇಶ್ಯೂಗೂ ಕೂಡ ಸಪ್ರೇಟಾಗಿ ಜಡ್ಜ್ಮೆಂಟ್ ಅಥವಾ ಡಿಸಿಷನ್ ಕೊಡಬೇಕು, ರೀಸನಿಂಗ್ ಡಿಸಿಷನ್ ಕೊಡಬೇಕು ಅಂತ ಹೇಳೋದು. ಓಕೆ, ಸೊ ರೀಸನಿಂಗ್ ಜಡ್ಜ್ಮೆಂಟ್ ಇಲ್ಲ ಅಂತ ಆದರೆ ಅದು ಆಲ್ಮೋಸ್ಟ್ ಅದಕ್ಕೆ ವ್ಯಾಲಿಡಿಟಿ ಇರೋದಿಲ್ಲ. ಯಾವುದೇ ಒಂದು ಡಿಸಿಷನ್ ಕೊಟ್ಟರು ಸಹ, ಒಬ್ಬನ ಕನ್ವಿಕ್ಟ್ ಮಾಡಿದ್ರು, ಒಬ್ಬನ ಅಕ್ವಿಟ್ ಮಾಡಿದ್ರು ಸಹ, ಅಥವಾ ಒಂದು ಇಂಟ್ರಿಮ್ ಆರ್ಡರ್ ಬಂತು ಅಂತ ಸಂದರ್ಭದಲ್ಲಿ ಸಹ ರೀಸನ್ಸ್, ಪ್ರಾಪರ್ ರೀಸನ್ಸ್ ಕೊಟ್ಟು ಆರ್ಡರ್ ಮಾಡಬೇಕಾಗತ್ತೆ. Next 30th question. A and B sue C for ₹1,000. Can C set off a debt due to him by A alone as per order 8 Rule 6 of CPC 1908? A, C cannot set off a debt due to him by A alone. B, C can set off a debt due to him by A alone. C can set off a debt due to him with the permission of the court only. D, none of the above. Set off ಅಂದರೆ ಏನು? ಕೌಂಟರ್ ಕ್ಲೇಮ್, ಸೆಟ್ ಆಫ್. ಸೊ ಒಬ್ಬನಿಂದ ನನಗೆ ಹಣ ಬರಲಿಕ್ಕಿರತ್ತೆ, ನಾನು ಕೂಡ ಹಣ ಕೊಡಲಿಕ್ಕಿರತ್ತೆ. ಸೊ ಹೀಗೆ ಕೇಸ್ ಹಾಕಿದಾಗ ಇನ್ನೊಬ್ಬ ಹೋಗಿ ಕೋರ್ಟ್ ಮುಂದೆ ಹೇಳ್ತಾನೆ, ಇಂತಿಷ್ಟು ಹಣನ ವಜಾ ಮಾಡಿ, ಸೆಟ್ ಆಫ್ ಮಾಡಿ ಅಂತ ಹೇಳ್ತಾರೆ. ಸೊ ಆವಾಗ ನಾವು ನೋಡಲಿಕ್ಕೆ ಹೋದರೆ, ಈಗ 2-3 ಜನ ಇರುವಾಗ ಆವಾಗ ಹೇಗೆ ಮಾಡ್ತಾರೆ, ಎ ಮತ್ತು ಬಿ ಇರುವಾಗ, ಅಥವಾ 3 ಜನರ ಹಣ ಒಬ್ಬನಿಗೆ ಬಾಕಿ ಇರುತ್ತೆ, ಆದರೆ ಇವರಿವ್ರದ್ದು ಲೆಕ್ಕಾಚಾರ ಬೇರೆ ಇರತ್ತೆ.
ಹಾಗೆಲ್ಲ ಇರುವಾಗ ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳುವಂಥದ್ದು. ಓಕೆ, ತುಂಬ ಇಲ್ಲಸ್ಟ್ರೇಷನ್ಸ್ ಕೊಟ್ಟಿದ್ದಾರೆ ಸೆಟ್ ಆಫ್ ಅಲ್ಲಿ, ಅದನ್ನು ಓದ್ಕೊಳ್ಳಿ. ಅದ್ರದ್ದು ಇಂಗ್ರೀಡಿಯೆಂಟ್ಸು ಅಸರ್ಟೈನ್ ಸಮ್ ಆಫ್ ಮನಿ, ಅನ್ಅಸರ್ಟೈನ್ ಸಮ್ ಆಫ್ ಮನಿಗೆ ಮಾಡಲಿಕ್ಕಿಲ್ಲ, ಆ ಥರ ಎಲ್ಲ ಇದೆ. A is the correct answer here. Next one, 31st. The amount of fine which can be imposed by a magistrate of second class in terms of section 29(3) of CRPC has been enhanced by criminal procedure amendment from 1000 to ಎಷ್ಟು ಹಣ ಅಮೌಂಟ್ ಅದಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ₹25,000, B ₹6,000, C ₹10,000 and D ₹5,000. So powers of the court, ಪ್ರತಿ ಒಂದು ಕೋರ್ಟ್ powers of the court to pass sentence. JMFC ಕೋರ್ಟ್ ಆದರೆ ಎಷ್ಟು ವರ್ಷ ಅವಧಿಗೆ ಪನಿಷ್ಮೆಂಟ್ ಮಾಡ್ಬೋದು, ಎಷ್ಟು ವರ್ಷ ಅವಧಿಗೆ ಫೈನ್ ಅವಾರ್ಡ್ ಮಾಡ್ಬೋದು. JMSC ಕೋರ್ಟ್ ಆದರೆ, ಸೆಷನ್ಸ್ ಕೋರ್ಟ್ ಆದರೆ, CJM ಕೋರ್ಟ್ ಆದರೆ, ಸೊ ಇದೆಲ್ಲದೂ ಕೂಡ ನೋಡಿಟ್ಕೊಂಡಿರಬೇಕು. ಸೊ ಹಿಯರ್ ಎಸ್ ಐ ಥಿಂಕ್ ನಾವು ಈಗ ನೀವು 31st ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದೀರಿ ಎಲ್ಲ. ಓಕೆ ಫೈನ್, ಗುಡ್. ಸೊ ಇಟ್ ಈಸ್ ದಿ 5,000 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಆಪ್ಷನ್ ಇಲ್ಲ, ಸೊ ದಿಸ್ ಇಸ್ ನಾಟ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಆಗಿನ ಪ್ರಕಾರ ಕ್ವಶನ್ ಆದ ಪ್ರಕಾರ ಜಸ್ಟಿಸ್ ದೀಪಕ್ ಮಿಶ್ರಾ ಅವರು ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಗಿದ್ರು. ಸೊ ಹೂ ಇಸ್ ದಿ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೌ? ಪ್ಲೀಸ್ ಇದರಲ್ಲಿ ಹಾಕಿ, ಅವರ ಹೆಸರು ಬರೀರಿ. ಗೊತ್ತಿರಲೇಬೇಕು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಎಲ್ಲ. ಅದು ಮತ್ತೆ ರೀಸೆಂಟಾಗಿ ಅಪ್ಡೇಟ್ ಆಗಿರಬೇಕು, ಯಾಕಂದರೆ ಈಗಿನ ಪ್ರೆಸೆಂಟ್ ಮಾನ್ಯ ಇವರು ಚೀಫ್ ಜಸ್ಟಿಸ್ ಅವರು ಆಗಸ್ಟಲ್ಲೋ ಎಲ್ಲೋ ರಿಟೈರ್ಡ್ ಆಗ್ತಿದ್ದಾರೆ. ಸೊ ಅದ್ರ ನಂತರ ಯಾರು ಟರ್ಮಿಗೆ ಬರ್ತಾರೆ ಇದು ಗೊತ್ತಿರಬೇಕು. ಸೊ ಜಸ್ಟಿಸ್, ಸೊ ಇವತ್ತು 2022 ಜೂನಿಗೆ ಜೂನ್ 18ಕ್ಕೆ ಇವತ್ತಿನ ಪ್ರಕಾರ ಜಸ್ಟಿಸ್ NV ರಮಣ ಅವರು ಚೀಫ್ ಜಸ್ಟಿಸ್ ಆಗಿದ್ದಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಈ 32nd ಆನ್ಸರ್ ಇದ್ರ ಪ್ರಕಾರ ಆ ದಿನ ಇವರು ಜಸ್ಟಿಸ್ ದೀಪಕ್ ಮಿಶ್ರಾ ಅವರು ಇದ್ರು. ನೆಕ್ಸ್ಟ್ ಒನ್ 33rd. ಎಸ್ ಕರೆಕ್ಟ್, ಎಸ್ ಗುಡ್. ನಿಮ್ಗೆ ಎಷ್ಟನೇ ಜಡ್ಜ್ ಅಂತ ಗೊತ್ತಿದ್ರೆ ಇನ್ನೂ ಒಳ್ಳೇದು. ಓಕೆ, ವೆರಿ ನೈಸ್. ನೆಕ್ಸ್ಟ್ ಒನ್ 33rd. Period of detention in the civil prison under Order 39, Rule 2A of CPC for disobedience or breach of injunction, A shall not exceed 5 months, B shall not exceed 4 months, C shall not exceed 6 months, D shall not exceed 3 months. ಸಿವಿಲ್ ಪ್ರಿಸನ್ ಈ ನಮ್ಮ ಆರ್ಡರ್ 39 ಅಂದರೆ ಇಂಜಂಕ್ಷನ್ ಆರ್ಡರನ್ನು ಡಿಸೊಬೆ ಮಾಡಿ ಎಷ್ಟು ತಿಂಗಳ ತನಕ ಅವರಿಗೆ ಕಂಟೆಂಪ್ಟ್ ಆಗುತ್ತಲ್ಲ, ಸೊ ಎಷ್ಟು ತಿಂಗಳ ತನಕ ಪನಿಷ್ಮೆಂಟ್ ಕೊಡ್ಬೋದು ಅಂತ. ಸೊ ಕಾಮನ್ ಆಗಿ ಕೇಳ್ತಾ ಇರ್ತಾರೆ ಈ ಕ್ವಶನ್ನು. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ಶಾಲ್ ನಾಟ್ ಎಕ್ಸೀಡ್ 3 months. ಸೊ ನಾನು ಸ್ವಲ್ಪ ಬೇಗ ಹೇಳ್ತಾ ಹೋಗ್ತೇನೆ, ನಿಮ್ಮ ಆನ್ಸರ್ಸ್ ನನಗೆ ಬರ್ತಾ ಇಲ್ಲ ಅಷ್ಟು ಕ್ವಿಕ್ ಇದರಲ್ಲಿ. ಸೊ ನೆಕ್ಸ್ಟ್ 34th. A and B contract to marry each other. Before the time fixed for the marriage, A goes mad. As per section 56 of Indian Contract Act of 1872, the contract becomes A voidable, B valid, C void and D none of the above. So section 56 ಏನು ಹೇಳುವಂಥದ್ದು ಫ್ರಸ್ಟ್ರೇಷನ್ ಆಫ್ ಕಾಂಟ್ರಾಕ್ಟ್ ಹೇಳುವಂಥ ಒಂದು ಪ್ರಿನ್ಸಿಪಲ್. ಸೊ ಫ್ರಸ್ಟ್ರೇಷನ್ ಆಫ್ ಕಾಂಟ್ರಾಕ್ಟ್ ಡ್ಯೂ ಟು ಸೂಪರ್ವೀನಿಂಗ್ ಇಂಪಾಸಿಬಿಲಿಟಿ ಆರ್ ಸಬ್ಸಿಕ್ವೆಂಟ್ ಇಲ್ಲಿಗ್ಯಾಲಿಟಿ. ಅಂದರೆ ಕಾಂಟ್ರಾಕ್ಟ್ ಇರುತ್ತೆ ವ್ಯಾಲಿಡ್, ಒಂದು ಏನು ಕಾಂಟ್ರಾಕ್ಟ್ ಇದು ಮದುವೆ ಆಗಲಿಕ್ಕೆ ಇರುವಂಥ ಕಾಂಟ್ರಾಕ್ಟ್. ಆದರೆ ಮದುವೆ ಆಗೋಕ್ಕಿಂತ ಮೊದಲು ಒಬ್ಬನಿಗೆ ಯಾರೋ ಅದರಲ್ಲಿ ಎ ಅಂತ ಇರುವ ವ್ಯಕ್ತಿಗೆ ಮ್ಯಾಡ್, ದೇ ಬಿಕಮ್ ಮ್ಯಾಡ್, ಹಿ ಬಿಕಮ್ಸ್ ಮ್ಯಾಡ್. ಸೊ ಆವಾಗ ಏನಾಗುತ್ತೆ, ಅದು ಆವಾಗ ಇಂಪಾಸಿಬಿಲಿಟಿ ಆಗುತ್ತೆ ಮದುವೆ ಆಗುವಂಥ ಒಂದು ಚಾನ್ಸು. ಸೊ ಬೇಸಿಸ್, ಆ ಕಾಂಟ್ರಾಕ್ಟನ್ನ ಬೇಸಿಸ್ಸೇ ಹೋಯಿತು. ಸೊ ದಿಸ್ ಬಿಕಮ್ಸ್ ಅ ವಾಯ್ಡ್ ಒನ್. ಇಟ್ ಈಸ್ ಅನ್ ಇಂಪಾಸಿಬಲ್ ಆ್ಯಕ್ಟ್. ಓಕೆ, ಎಸ್ ಕರೆಕ್ಟ್. ಯಾ, ಐ ಹೋಪ್ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಒಳ್ಳೆ ಆಗ್ತಾ ಇದೆ. ಸೊ ಎವ್ರಿ ಒನ್ ಈಸ್ ಆನ್ಸರಿಂಗ್ ಪ್ರಾಪರ್ಲಿ. ಓಕೆ, ನೆಕ್ಸ್ಟ್ ಒನ್ 35th. On completion of investigation, the officer in charge of the police station shall forward the police report under section 173(2) of CRPC to A Sessions Court, B Chief Judicial Magistrate, C Magistrate empowered to take cognizance of the offence, D Executive Magistrate. Okay, so ಇದನ್ನು ಝೂಮ್ ನನಗೆ ನೋಡ್ತೇನೆ ಪಾಸಿಬಿಲಿಟಿ.
ಎಷ್ಟು ಝೂಮ್ ಆಗುತ್ತೆ. ಐ ಹೋಪ್ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ನಿಮಗೆ. ಓಕೆ, ನೆಕ್ಸ್ಟ್ ಒನ್. Yes, the famous Bengali novel Anandamath was authored by, I think I have answered the previous question. Sorry. On completion of the investigation, the officer in charge of the police station shall forward the police report under section 173(2) of CRPC to A Sessions Court, B Chief Judicial Magistrate, C Magistrate empowered to take cognizance of the offence, D Executive Magistrate. So what is the correct answer here? ಪೊಲೀಸ್ ರಿಪೋರ್ಟ್ ನಮ್ಮ ಚಾರ್ಜ್ ಶೀಟನ್ನು ಯಾರಿಗೆ ಫಾರ್ವರ್ಡ್ ಮಾಡಬೇಕು ಹೇಳುವಂಥದ್ದು. ಸೊ ಬಿ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇಸ್ ದಿ ಕರೆಕ್ಟ್ ಆನ್ಸರ್. 35th ಕ್ವಶನ್. ನೆಕ್ಸ್ಟ್ ಒನ್ 36th ಕ್ವಶನ್. ದಿ ಫೇಮಸ್ ಬೆಂಗಾಲಿ ನೋವೆಲ್ ಆನಂದಮಠ್ ವಾಸ್ ಆಥರ್ಡ್ ಬೈ ಎ ಸರೋಜಿನಿ ನಾಯ್ಡು, ಬಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ, ಸಿ ಶ್ರೀ ಅರವಿಂದೋ, ಡಿ ರವೀಂದ್ರನಾಥ್ ಟ್ಯಾಗೋರ್. ನಮ್ಮ ಆನಂದಮಠ ಯಾವ ಬುಕ್ ಯಾವುದಕ್ಕೋಸ್ಕರ ಫೇಮಸ್? ಅದು ಅದರಲ್ಲಿ ಯಾವ ಹಾಡಿದೆ? ನಮ್ಮ ವಂದೇ ಮಾತರಂ ಹಾಡಂತ ಯಾವುದಿದೆ ಅದು ಆನಂದಮಠ ಅಂತ ಅಲ್ಲಿ ತಗೊಂಡಿದ್ದು. ಸೊ ಅದು ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೆದಿರುವಂತಹ ಬುಕ್. ನೆಕ್ಸ್ಟ್ ಆರ್ಡರ್ 38 ರೂಲ್ 9 ಆಫ್ CPC, ವೇರ್ an order is made for attachment before judgment, the court shall order the attachment to be withdrawn A. only when the defendant furnishes the security required, B. only when the suit is dismissed, C. when the defendant furnishes the security required or when the suit is dismissed, D. none of the above. Okay, yes. So here what is the correct answer? ಯಾವಾಗ ಅಟ್ಯಾಚ್ಮೆಂಟ್ ಯಾವಾಗ ರಿಮೂವ್ ಮಾಡೋದು? ರಿಮೂವಲ್ ಆಫ್ ಅಟ್ಯಾಚ್ಮೆಂಟ್ ಆಫ್ ದಿ ಪ್ರಾಪರ್ಟಿ ಹೇಳುವಂಥದ್ದು ಆರ್ಡರ್ 38 ರೂಲ್ 9 ಅಲ್ಲಿ ಬರುವಂಥದ್ದು. ಸೊ ಇದರಲ್ಲಿ ಸಿ when the defendant furnishes the security required or when the suit is dismissed, ಆವಾಗ ಎರಡು ಸಂದರ್ಭದಲ್ಲಿ ಈ ನಮ್ಮ ಅಟ್ಯಾಚ್ಮೆಂಟ್ ಅಥವಾ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್, ಜಜ್ಮೆಂಟ್ ಹಾಕೋಂತ ಮೊದಲು ಅಟ್ಯಾಚ್ಮೆಂಟ್ ಮಾಡಿದಿದ್ರೆ ಆ ಪ್ರಾಪರ್ಟಿ, ಡಿಫೆಂಡೆಂಟ್ ಯಾವಾಗ ಬಂದು ಅದಕ್ಕೆ ಸೆಕ್ಯೂರಿಟಿ ಕೊಡ್ತಾನೆ ಆವಾಗ, ಅಥವಾ ಸೂಟ್ ಡಿಸ್ಮಿಸ್ ಆದಾಗ ನ್ಯಾಚುರಲಿ ಅದು ಅಟ್ಯಾಚ್ಮೆಂಟ್ ಕೂಡ ವಿಡ್ರಾ ಆಗುತ್ತೆ. 38th question. As per section 2A of Specific Relief Act 1963, the term obligation includes A. an act to which the person is morally bound, B. every duty enforceable by law, C. a course of action to which a person is not legally bound, D. none of the above. Obligation ಅಂದ್ರೆ ಏನು? ರೈಟ್, ಆಬ್ಲಿಗೇಷನ್, ಡ್ಯೂಟೀಸ್ ಎಲ್ಲ ಇರುತ್ತೆ. ಸೊ ಆಬ್ಲಿಗೇಷನ್ ಯಾವುದಕ್ಕೆ ರಿಲೇಟ್ ಆಗುತ್ತೆ? ಇಟ್ ಈಸ್ ಎವ್ರಿ ಡ್ಯೂಟಿ ಎನ್ಫೋರ್ಸಬಲ್ ಬೈ ಲಾ. ಕೇವಲ ಬರೀ ಡ್ಯೂಟಿ ಅಷ್ಟಲ್ಲ, ಆದರೆ ಕಾನೂನು ಮುಖಾಂತರ ಯಾವುದನ್ನು ಜಾರಿಗೊಳಿಸ್ಬೋದು ಅಂತಹ ಒಂದು ಡ್ಯೂಟಿನ ಆಬ್ಲಿಗೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, A is tried for causing hurt and convicted. The person injured afterwards dies. So as per section 300 of CRPC, A shall not be tried again for culpable homicide, B. A may be tried again for culpable homicide, C. A shall be tried under section 307 of IPC, and D. none of the above. Section 300 ಡಬಲ್ ಜಿಯೋಪಾರ್ಡಿ ಪ್ರಿನ್ಸಿಪಲ್ಗೆ ಅಪ್ಲೈ ಆಗುವಂಥದ್ದು. ಸೊ ಡಬಲ್ ಜಿಯೋಪಾರ್ಡಿ ಏನು ಹೇಳುತ್ತೆ? ಒಬ್ಬ ವ್ಯಕ್ತಿ ಟ್ರೈ ಮಾಡಿ ಅವನನ್ನ ಕನ್ವಿಕ್ಷನ್ ಅಥವಾ ಅಕ್ವಿಟ್ ಆಗಿದ್ರೆ ಮತ್ತೆ ಅದೇ ಒಫೆನ್ಸಿಗೆ ಅವನನ್ನು ಟ್ರೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡಿದರೆ ಒಬ್ಬನ ಪದೇ ಪದೇ ಅದೇ ಒಂದು ಒಫೆನ್ಸಿಗೆ ಅಥವಾ ಅದೇ ಒಂದು ಸೇಮ್ ಆ್ಯಕ್ಟ್ ಅದಕ್ಕೆ ತೊಂದರೆ ಕೊಟ್ಟಾಗತ್ತೆ ಅಂತ ಹೇಳಿ ಆ ಒಂದು ಪ್ರಿನ್ಸಿಪಲ್ ಸೆಕ್ಷನ್ 300 ಅಲ್ಲಿ ಇರುವಂಥದ್ದು. ಸೊ ಇಲ್ಲಿ ಏನಾಯಿತು, ಯಾವುದಕ್ಕೆ ಟ್ರೈ ಆಗಿದ್ದು ಅವನಿಗೆ, ಅಂದರೆ ಯಾವುದರಲ್ಲಿ ಟ್ರಯಲ್ ಆಗಿದ್ದು ಗ್ರೀವಿಯಸ್ ಹರ್ಟ್ ಆಗಿದ್ದಕ್ಕೆ. ಆದರೆ ಟ್ರಯಲ್ ಮುಗಿದ ನಂತರ ಅವನಿಗೆ ಆ ವ್ಯಕ್ತಿ ತೀರ್ಕೊಂಡ. ಆವಾಗ ಮತ್ತೆ ಸಪ್ರೇಟಾಗಿ ಮಾಡಿದರೆ ಟ್ರಯಲ್ ಏನಾಗತ್ತೆ ಅಂತ ಕೇಳುವಂಥದ್ದು, ಮಾಡಬಹುದಾ ಟ್ರಯಲ್ಲು, ಮಾಡಬಾರ್ದಾ ಅಂತ. ಇಲ್ಲೇನಾಗತ್ತೆ ಅಂದರೆ ಸೆಕ್ಷನ್ 300 ನಾವು ಬೇರೆ ಬೇರೆ ಎಕ್ಸೆಪ್ಷನ್ಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಅಂಥ ಸಂದರ್ಭದಲ್ಲಿ
A may be tried because here when that becomes a different offense ಅಲ್ವಾ. ಸೊ ಅಂಥ ಸಂದರ್ಭದಲ್ಲಿ ಇದು ಎಕ್ಸಾಂಪಲ್ ಕೂಡ ಇದೆ. ಸೊ B is the correct answer. Okay. Next 40th. Which of the following is not an example of computer operating system? A. Microsoft Office, B. Windows Vista, C. Unix and D. Ubuntu Linux. ಸೊ ಇದರಲ್ಲಿ ನೋಡಿ ಆಪ್ರೇಟಿಂಗ್ ಕಂಪ್ಯೂಟರ್ಗೆ ಸಂಬಂಧಪಟ್ಟ ನಿಮಗೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಕೂಡ ಇಂಟರ್ವ್ಯೂ ಟೈಮಲ್ಲಿ ಇರುತ್ತೆ ಎಕ್ಸಾಮ್. ಸೊ ಸ್ವಲ್ಪ ಮಟ್ಟಿಗೆ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು. ಸೊ ಅಂಥ ಸಂದರ್ಭದಲ್ಲಿ ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್ಮು ನಮ್ಮ ವಿಂಡೋಸ್, ಯೂನಿಕ್ಸು, ಉಬುಂಟು ಲೈನಕ್ಸ್ ಎಲ್ಲದೂ ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮು. ಮೈಕ್ರೋಸಾಫ್ಟ್ ಆಫೀಸು ಒನ್ ಆಫ್ ದಿ ಸಾಫ್ಟ್ವೇರ್ ಅಷ್ಟೇ. ಸೊ ದಿಸ್ ಇಸ್ ನಾಟ್ ದಿ ಆಪ್ರೇಟಿಂಗ್ ಸಿಸ್ಟಮ್. ಸೊ ಲೇಟೆಸ್ಟ್ ಯಾವುದು ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್ ರೀಸೆಂಟಾಗಿ ರಿಲೀಸ್ ಆಗಿರುವಂಥದ್ದು ವಿಂಡೋಸ್ 11. Next 41. Order 23 Rule 3B of CPC. An agreement or compromise enter into in a representative suit without the leave of the court. A shall be valid, B shall be voidable, C shall be either valid or voidable, D shall be void. ಕಾಂಪ್ರಮೈಸ್ ಆಗ್ತದೆ ಒಂದು ಕೇಸ್ ಅಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಅಗ್ರಿಮೆಂಟ್ ವೇರ್ ಕೋರ್ಟ್ ಸೀಲ್ ಸಿಗತ್ತೆ, ಕೋರ್ಟ್ ಒಪ್ಪಿಗೆ ಕೊಡುತ್ತೆ ನೀವಿಬ್ರು ಅವಾಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ ಅಂತ. ಅದೇ ರೆಪ್ರೆಸೆಂಟೇಟಿವ್ ಸೂಟಿಗೆ ಏನಾಗುತ್ತೆ, ಅದಕ್ಕೆ ಇನ್ನೂ ತುಂಬ ಜನ ಪಾರ್ಟಿಗಳಿರ್ತಾರೆ. ಕೆಲವರು ಅಪಿಯರ್ ಆಗಿರೋದಂತಹ ಪಾರ್ಟಿಗಳಿರ್ತಾರೆ, ಕೆಲವರು ಮಾತ್ರ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಹಲವು ವ್ಯಕ್ತಿಗಳನ್ನು ಕೆಲವರು ಮಾತ್ರ ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ಸೂಟ್ಗಳು. ಸೊ ಅಂಥ ಸೂಟ್ಗಳನ್ನು ಕಾಂಪ್ರಮೈಸ್ ಮಾಡಿಕೊಂಡು ರಾಜಿ ಮಾಡಿಕೊಂಡು ಎಲ್ಲ ಮಾಡಿ ಏನಾದರೂ ಫ್ರಾಡ್ ಆದರೆ ಆಮೇಲೆ ಅದಕ್ಕೋಸ್ಕರ ಏನು ಇಟ್ ಶಲ್ ನಾಟ್ ಬಿ ಕಾಂಪ್ರಮೈಸ್ಡ್ ವಿತೌಟ್ ದಿ ಲೀವ್ ಆಫ್ ದಿ ಕೋರ್ಟ್. ಓಕೆ, ಹಾಗೆ ಆದಾಗ ಕೋರ್ಟಿನ ಪರ್ಮಿಷನ್ ಇಲ್ಲದೆ ಇವರು ಈ ಥರ ಕಾಂಪ್ರಮೈಸ್ ಮಾಡಿಕೊಂಡ್ರೆ such agreement shall become void. Next one, under section 143 of Indian Contract Act, any guarantee which the creditor has obtained by means of keeping silence as to a material circumstance is A. invalid, B. valid, C. enforceable in exceptional circumstances, D. voidable. ಒಂದು ಯಾವುದೋ ಒಂದು ಕಾಂಟ್ರಾಕ್ಟಲ್ಲಿ, ಅದು ಕಾಂಟ್ರಾಕ್ಟಲ್ಲಿ ಇರಲಿ ಅಥವಾ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇರಲಿ, ಮೆಟೀರಿಯಲ್ ಸರ್ಕಮ್ಸ್ಟೆನ್ಸನ್ನು ನಾವು ಅದನ್ನು ಮುಚ್ಚಿಟ್ರೆ, ಓಕೆ, ನಾವು ಯಾವುದೋ ಒಂದು ವಸ್ತುವನ್ನ ಪರ್ಚೇಸ್ ಮಾಡ್ತೇವೆ, ಆ ವಸ್ತು ಬೇಸಿಕಲಿ ಡಿಫೆಕ್ಟಿವ್ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ನಾವು ವಾಪಸ್ ಮಾಡ್ತೇವೆ ಅಲ್ವಾ. ಸೊ ಅಂಥ ಅಂದರೆ ಏನಾಗುತ್ತೆ, ದೇರ್ ಇಸ್ ನೋ ಬೈಂಡಿಂಗ್, ಇಟ್ ಬಿಕಮ್ಸ್ ಇನ್ವ್ಯಾಲಿಡ್. ಸೊ ಹಾಗೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಲಿ ಕೂಡ ಈ ಕ್ರೆಡಿಟರ್ ಗ್ಯಾರಂಟರ್ಗೆ ಏನು ಸುಳ್ಳು ಹೇಳಿ ನೀನು ಗ್ಯಾರಂಟಿ ಆಗು ಅಂತ ಹೇಳಿ ಹಾಗೆ ಗ್ಯಾರಂಟಿ ತಗೊಳ್ಳುವಾಗ ಯಾವುದೋ ಒಂದು ಮುಖ್ಯವಾದ ವಿಷಯವನ್ನು ಮರೆಮಾಚಿ ಇಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಸಹ ಅವರ ಒಂದು ಗ್ಯಾರಂಟಿ ದಟ್ ಬಿಕಮ್ಸ್ ಇನ್ವ್ಯಾಲಿಡ್. ಓಕೆ, 43rd question. As per section 204(2) of CRPC, no summons or warrant shall be issued against the accused under subsection 1. ಸ್ವಲ್ಪ ನಾನು ಇದು ಮಾಡಬೇಕಾಗತ್ತೆ, ಇಲ್ಲದ್ರೆ ಅದು ನಿಮ್ಮ ಕ್ವಶನ್ಸನ್ನು ಹೈಡ್ ಮಾಡ್ತಾ ಇದೆ. ಓಕೆ, so as per section 204(2) of CRPC, no summons or warrant shall be issued against the accused under subsection 1. A. Until a list of documents has been filed. B. Until the copy of complaint has been filed. C. Until a list of prosecution witnesses has been filed. And D. Until the process has been filed. ಇದರಲ್ಲಿ ಏನಾಗುತ್ತೆ 204 ಅಲ್ಲಿ ಇಶ್ಯೂ ಆಫ್ ಪ್ರೋಸೆಸ್ ಯಾವಾಗ ಪ್ರೋಸೆಸ್ ಆಫ್ ಸಮ್ಮನ್ಸ್ ಅಥವಾ ವಾರೆಂಟ್ ಮಾಡ್ಬೋದು ಅಂತ ನೋಡಿದಾಗ ಅಂಟಿಲ್ ಅ ಲಿಸ್ಟ್ ಆಫ್ ಪ್ರಾಸಿಕ್ಯೂಷನ್ ವಿಟ್ನೆಸ್ ಹ್ಯಾಸ್ ಬೀನ್ ಫೈಲ್ಡ್. ಸೊ ಕಂಪ್ಲೇಂಟ್ ಕೇಸಲ್ಲಿ ಬೇರೆ, ವಾರೆಂಟ್ ಕೇಸಲ್ಲಿ ಬೇರೆ, ಸೊ ಅದನ್ನೆಲ್ಲ ನೋಡಿಟ್ಕೊಳ್ಬೇಕು. ಸೊ ಲಿಸ್ಟ್ ಆಫ್ ವಿಟ್ನೆಸ್ಸನ್ನು ಪ್ರಾಸಿಕ್ಯೂಷನ್ ಹಾಜರು ಮಾಡಬೇಕು. ನೆಕ್ಸ್ಟ್ 44th, ಫುಲ್ ಫಾರ್ಮ್ ಆಫ್ URL ಆನ್ ಅ ಕಂಪ್ಯೂಟರ್ ನೆಟ್ವರ್ಕ್ ಈಸ್ A. Uniform resource locator, B. Uniform resource link, C. Uniform registered link, D. Unified resource link. What's the correct answer here? URL. It's a kind of an address for a particular website, right? So it's known as Uniform Resource Locator.
Next 45th, under section 143(3) of NI Act, an endeavour shall be made to conclude the trial within dash months from the date of filing of the complaint. A 9, B 10, C 12 and D 6. So what is the correct answer here? So 143 ಏನು ಹೇಳುತ್ತೆ, ಸಮ್ಮರಿ ಟ್ರಯಲ್ ಹೇಳುತ್ತೆ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಅನ್ನು ಆದಷ್ಟು ಬೇಗ ಸಮ್ಮರಿ ಟ್ರಯಲಿ ಮಾಡಿ ಮುಗಿಸ್ಬೇಕು ಅಂತ. ಸೊ ಎಷ್ಟು ಅವಧಿಯಲ್ಲಿ? 6 months ಡ್ಯೂರೇಷನಲ್ಲಿ, 6 months ಫ್ರಮ್ ದಿ ಡೇಟ್ ಆಫ್ ಫೈಲಿಂಗ್ ಆಫ್ ದಿ ಕಂಪ್ಲೇಂಟ್ ಅಲ್ಲಿ ಆದಷ್ಟು ಬೇಗ ಮುಗಿಸ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ 46th, ಆರ್ಟಿಕಲ್ 19(1)(a) ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗ್ಯಾರಂಟೀಸ್ freedom of speech and expression to A. foreign nationals, B. all citizens of India, C. only persons above 21 years of age, D. none of the above. So what is the correct answer here? ನಮಗೆ ಹೇಗೆ ಗೊತ್ತಾಗುತ್ತೆ ಇದು? ಕೆಲವೊಂದು ಪರ್ಸನ್ಸ್ಗೆ ಅಪ್ಲೈ ಆಗುತ್ತೆ, ಕೆಲವೊಂದು ಸಿಟಿಸನ್ಸ್ಗೆ ಅಪ್ಲೈ ಆಗುತ್ತೆ ಫಂಡಮೆಂಟಲ್ ರೈಟ್ಸ್ ಹೇಳುವಂಥದ್ದು. ಅಲ್ಲಿ ಕೊಟ್ಟಿರ್ತಾರೆ, ನೋ ಸ್ಟೇಟ್ ಶಾಲ್ ಒಂದೇನು ಹೇಳ್ತಾರೆ, ಶಾಲ್ ನಾಟ್ deprive its citizens or deprive its persons ಅಥವಾ all citizens shall be given ಅಂತ ಈ ಥರ ಏನಾದರೂ ಒಂದು ಶಬ್ದಗಳು ಕೊಟ್ಟಿರ್ತಾರೆ. ಸೊ ಪರ್ಸನ್ಸ್ ಮತ್ತು ಸಿಟಿಸನ್ಸ್ಗೆ ಏನು ವ್ಯತ್ಯಾಸ? ಪರ್ಸನ್ಸ್ ಅಂದರೆ ನಾನ್ ಸಿಟಿಸನ್ಸ್ ಕೂಡ ಇನ್ಕ್ಲೂಡ್ ಆಗ್ತಾರೆ, ಪರ್ಸನ್ಸ್ ಫ್ರಮ್ ಅಬ್ರಾಡ್. ಆದರೆ ಸಿಟಿಸನ್ಸ್ ಅಂದರೆ ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ. ಸೊ ಆರ್ಟಿಕಲ್ 19 ಯಾರಿಗೆ ಅಪ್ಲೈ ಆಗುತ್ತೆ? ಟು ಆಲ್ ಸಿಟಿಸನ್ಸ್ ಆಫ್ ಇಂಡಿಯಾ. ಆರ್ಟಿಕಲ್ 14 ಆದರೆ ಟು ಆಲ್ ಪರ್ಸನ್ಸ್. ಓಕೆ, ನೆಕ್ಸ್ಟ್ 147, under section 201 of CRPC, the complaint is made to a magistrate who is not competent to take cognizance of the offence. He shall, if the complaint is in writing, A. reject it by an order, B. send it directly to the proper court through office, C. return it for presentation to the proper court with an endorsement to that effect, D. return it after taking cognizance. Okay, so what is the correct answer? ಕಂಪ್ಲೇಂಟ್ ಕೊಟ್ಟಾಗ, ಮ್ಯಾಜಿಸ್ಟ್ರೇಟ್ ಎದುರು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ, ಆ ಮ್ಯಾಜಿಸ್ಟ್ರೇಟ್ಗೆ ಜುರಿಡಿಕ್ಷನಲ್ ಪವರ್ ಇಲ್ಲ ಅಂತ ಆದಾಗ ಅದು ರೈಟಿಂಗಲ್ಲಿದ್ದರೆ ಒಂದು ವಿಧಾನ ಅಥವಾ ರೈಟಿಂಗಲ್ಲಿ ಇಲ್ಲದಿದ್ದರೆ ಒಂದು ವಿಧಾನ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಇಟ್ ಶಲ್ ರಿಟರ್ನ್ ಇಟ್ ಫಾರ್ ಪ್ರೆಸೆಂಟೇಷನ್ ಟು ದಿ ಪ್ರಾಪರ್ ಕೋರ್ಟ್ ವಿತ್ ಎನ್ ಎಂಡೋರ್ಸ್ಮೆಂಟ್ ಟು ದ್ಯಾಟ್ ಎಫೆಕ್ಟ್. ಓಕೆ, ನೆಕ್ಸ್ಟ್ 148th ಕ್ವಶನ್, ಹೂ ರೋಡ್ ದ ಫೇಮಸ್ ಬುಕ್ ವಿ ದಿ ಪೀಪಲ್? A. T.N. Call, B. J.R.D. Tata, C. Khushwant Singh and D. Nani Palkhiwala. ಸೊ ವಾಟ್ಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ನಾವು ಯಾವಾಗೂ ನೋಡ್ತೇವೆ ಒಬ್ಬರಲ್ಲ ಒಬ್ಬರು ಲೀಗಲ್ ಒಂದು ಫೇಮಸ್ ಪರ್ಸನ್ನ ಒಂದು ಬುಕ್ ಅಥವಾ ಆಥರ್ ಯಾರು ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಗೊತ್ತಿರಬೇಕು ಯಾರ್ಯಾರು ಫೇಮಸ್ ಪರ್ಸನ್ಸು ಮತ್ತು ಇತ್ತೀಚೆಗೆ ರಿಲೀಸ್ ಆದವರು ಬುಕ್ ಯಾವುದು ಅಂತಲೂ ಗೊತ್ತಿರಬೇಕು. ಸೊ ಇಲ್ಲಿ ನಾನಿ ಪಾಲ್ಕಿವಾಲ ಬರೆದಿರುವಂಥ ಬುಕ್ ವಿ ದ ಪೀಪಲ್ ಅಂತ ಹೇಳುವಂಥ ಬುಕ್. ನೆಕ್ಸ್ಟ್ ಆರ್ಡರ್ 20 ರೂಲ್ 6A ಆಫ್ CPC, ಡಿಕ್ರಿ ಈಸ್ ಟು ಬಿ drawn up in any case within dash days from the date on which the judgment is pronounced. A. 30 days, B. 15 days, C. 20 days, D. 25 days. So what is the correct answer? ಜಜ್ಮೆಂಟ್ ಆಯಿತು, ಜಜ್ಮೆಂಟ್ ಆಗಿ ಎಷ್ಟು ದಿನದೊಳಗೆ ಡಿಕ್ರಿನ ಡ್ರಾ ಮಾಡಬೇಕು ಆಸ್ ಪರ್ ಆರ್ಡರ್ 20 ರೂಲ್ 6A. ಸೊ ಇದರಲ್ಲಿ ಇಟ್ ಈಸ್ 15 days. ನೆಕ್ಸ್ಟ್ 50th ಕ್ವಶನ್, a guarantee which extends to a series of transactions under section 129 of Indian Contract Act of 1872 is called A. an absolute guarantee, B. a conditional guarantee, C. an invalid guarantee and D. continuing guarantee. ನಾನು ಆವಾಗಲೇ ಹೇಳಿದಾಗೆ ಒಂದು ಟ್ರಾನ್ಸಾಕ್ಷನ್ ಅಲ್ಲ, when it extends to a series of transactions ಆವಾಗ ಏನು ಅದು ಇಟ್ ಈಸ್ ಫಾರ್ ಅ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ಓಕೆ, ಮುಂದುವರೆಯುತ್ತಿರುವ ಖಾತರಿ ಅಂತ ಹೇಳ್ತಾರೆ. ನೆಕ್ಸ್ಟ್ 51st ಕ್ವಶನ್, ಅಂಡರ್ ಸೆಕ್ಷನ್ 173(1)(a ಆಫ್ CRPC, the investigation in relation to rape of a child may be completed within how many days from the date on which the information was recorded by officer in charge of the police station? ನಾವು 173(1)(a ನೋಡ್ಲಿಕ್ಕೆ ಹೋದರೆ ಅದು ಅಮೆಂಡ್ಮೆಂಟ್ ಮುಖಾಂತರ ಹೊಸದಾಗಿ ಆ್ಯಡ್ ಆಗಿರುತ್ತೆ ಕೆಲವೊಂದು ಸೆಕ್ಷನ್ಸ್ಗಳಿವೆ. 376 ಇಂದ 376(1)(a) 1(a) 1(d) ಅಂತೆಲ್ಲ
ತುಂಬ ಸೆಕ್ಷನ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ ಅದರಲ್ಲಿ ರೇಪ್ ಆಫ್ ಅ ಚೈಲ್ಡ್, ರೇಪ್ ಆಫ್ ಅ ವುಮನ್ ಬಿಲೋ 12 ಇಯರ್ಸ್, ಆ ಥರ ಎಲ್ಲ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟು ಅವಧಿಯೊಳಗೆ ಅಂಥ ಒಫೆನ್ಸ್ಗಳಿದ್ರೆ ಎಷ್ಟು ಅವಧಿಯೊಳಗೆ ಇನ್ವೆಸ್ಟಿಗೇಷನನ್ನು ಮಾಡಿ ಮುಗಿಸ್ಬೇಕು ಅಂತ. ಸೊ ದಿಸ್ ಈಸ್ ಫಾರ್ 3 months. ಓಕೆ, ಆಸ್ ಫರ್ 173(1)(a, investigation has to be completed within the period of 3 months. Next 52nd question, Saraswati Samman. Saraswati Samman is given annually for outstanding contribution to A. Classical music, B. Education, C. Literature and D. Fine arts. ಸರಸ್ವತಿ ಸಮ್ಮಾನ್ ಯಾವುದಕ್ಕೆ ಕೊಡುವಂಥದ್ದು? ಯೂಶ್ವಲಿ ಪೊಯೆಟ್ರಿ ಆ ಥರ ಎಲ್ಲ ಕೊಡುವಂಥದ್ದು. ಸೊ ಇಟ್ ಈಸ್ ಸಿ, ಲಿಟ್ರೇಚರ್, ಸಾಹಿತ್ಯಕ್ಕೆ. ಓಕೆ, ಫಸ್ಟ್ ಸರಸ್ವತಿ ಸಮ್ಮಾನ್ ಯಾರಿಗೆ? ಇದು KK ಬಿರ್ಲಾ ಫೌಂಡೇಶನ್ ವತಿಯಿಂದ ಆಗ್ತಾ ಇರುವಂಥ ಒಂದು ಏನು ಹೇಳ್ತಾರೆ ಪ್ರಶಸ್ತಿ ಕೊಡುವಂಥದ್ದು ಪ್ರತಿ ಸಲ. ಸೊ ಫಸ್ಟ್ ನಮಗೆ 1991ನಲ್ಲಿ ಹರಿವಂಶ್ ರಾಯ್ ಬಚ್ಚನ್ ಅಂತ ಯಾರಿದ್ರು, ಅಮಿತಾಬ್ ಬಚ್ಚನ್ ಅವರ ತಂದೆ, ಅವರಿಗೆ ಸಿಕ್ಕಿದ್ದು ಫಸ್ಟ್ ಸರಸ್ವತಿ ಸಮ್ಮಾನ ಪ್ರಶಸ್ತಿ. ಓಕೆ, ಸೊ ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೆ ಅಂತೆಲ್ಲ ನೋಡ್ಕೊಳ್ಬೇಕು, ಆವಾಗ ಕೊಟ್ಟಿದ್ದಿದ್ರೆ ಆ ಅವಧಿಯಲ್ಲಿ. ನೆಕ್ಸ್ಟ್ 53, ಜಜ್ಮೆಂಟ್ ಆನ್ ಅಡ್ಮಿಷನ್ಸ್ ಕ್ಯಾನ್ ಬಿ ಗಿವನ್ A. under order 12 rule 8 of CPC, B. under order 12 rule 2, B. under order 12 rule 4 and D. under order 12 rule 6. So ನಮಗೆ ಕಾಮನ್ ಆಗಿ ಯಾವಾಗಲೂ ಕೇಳ್ತಾರೆ ಜಜ್ಮೆಂಟ್ ಆನ್ ಅಡ್ಮಿಷನ್ ಆರ್ಡರ್ 12 rule 6. D is the correct answer. Next 54th question, under Article 21A of Constitution of India, the state shall provide free and compulsory education to all children of the age of A. 6 to 14 years, B. 5 to 15 years, C. 6 to 18 years and D. 6 to 16 years. So Article 21A ಯಾವುದಕ್ಕೆ? shall provide free and compulsory education for children from the age of 6 to 14 years. Right to education ಅಂತ ಏನು ಹೇಳ್ತಾರೆ ಅದು. Next 55th question, the power to direct investigation under section 156(3) of CRPC, it can be exercised by A. any magistrate empowered under section 190 CRPC, B. a sessions judge, C. executive magistrate, D. none of the above. So what is the correct answer here? ಇನ್ವೆಸ್ಟಿಗೇಷನ್ 155 ಅಲ್ಲೂ ಮಾಡ್ಬೋದು ಅಲ್ವಾ? ಯಾವುದು ಕಾಗ್ನಿಸಿಬಲ್ ಅಫೆನ್ಸ್ ಇರುವಾಗ, 156 ಅಲ್ಲಿ ಮಾಡ್ಬೋದು ಕಾಗ್ನಿಸಿಬಲ್ ಅಫೆನ್ಸ್ ಇರುವಾಗ. ಸೊ ಇದು ಮ್ಯಾಜಿಸ್ಟ್ರೇಟ್ಗೆ ಯಾವಾಗ ಪವರ್ ಇರುತ್ತೆ ಅಂತ ನೋಡುವಾಗ, ಯಾವ ಮ್ಯಾಜಿಸ್ಟ್ರೇಟ್ಗೆ? ಎನಿ ಮ್ಯಾಜಿಸ್ಟ್ರೇಟ್ ಎಂಪವರ್ಡ್ ಅಂಡರ್ ಸೆಕ್ಷನ್ 190 ಆಫ್ CRPC ಅಲ್ಲಿ. ಯಾರಿಗೆ ಕಾಗ್ನಿಸೆನ್ಸ್ ತಗೊಳ್ಳೋ ಅಧಿಕಾರ ಇರುತ್ತೆ ಸೆಕ್ಷನ್ 190 ಅವರು. ನೆಕ್ಸ್ಟ್ 56th, the largest solar park launched on 1/3/2018 is situated in which state of India? B. Odisha, A. Odisha, B. Madhya Pradesh, C. Rajasthan and D. Karnataka. ಇದು ಆನ್ಸರು ಆವಾಗ ಕರೆಕ್ಟ್ ಇತ್ತು. ಈಗ ಮತ್ತೆ ಹೊಸದಾಗಿ ಇನ್ನೊಂದು ಅದಕ್ಕಿಂತ ದೊಡ್ಡ ಸೋಲಾರ್ ಪಾರ್ಕ್ ಆಗಿದೆ. ಸೊ ಇಟ್ ಈಸ್ ದಿ ವರ್ಲ್ಡ್ಸ್ ಫಸ್ಟ್ ಅಥವಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಇದು ಸೋಲಾರ್ ಪ್ರೊಡಕ್ಷನ್ ಯೂನಿಟ್. ಅದು ರಾಜಸ್ಥಾನದಲ್ಲಿ ಇರುವಂಥದ್ದು. ಇದಕ್ಕೆ ಈ ನಮ್ಮ ಕೀ ಆನ್ಸರ್ ಪ್ರಕಾರ ಕರ್ನಾಟಕ ಆಗಿತ್ತು. ಯಾಕೆಂದರೆ ಪಾವಗಡದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಇದೆ ಪ್ರೆಸೆಂಟ್ ಇದ್ರ ಪ್ರಕಾರ. ಆದರೆ ಆವಾಗ ಏನು ರಾಜಸ್ಥಾನದಲ್ಲಿ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಾನೀಗ ಪ್ರೆಸೆಂಟ್ ಆನ್ಸರ್ ಹೇಳ್ತಿದ್ದೇನೆ, ಭಾಡ್ಲಾ ಅಂತ. ಓಕೆ, ಭಾಡ್ಲಾ ಹೇಳುವಂಥ ವಿಲೇಜಲ್ಲಿ. ಸೊ ಅದು ಅಷ್ಟು ಒಂದು ಏನು ಹೇಳ್ತಾರೆ, ಸೂರ್ಯನ ಕಿರಣಗಳು ಬರುವಂಥ ಇದು ಪ್ಲೇಸ್ ಅಂತೆ. ಹ್ಯೂಮನ್ ವಾಸಸ್ಥಾನಕ್ಕೆ ಕಷ್ಟ ಸಾಧ್ಯ ಇರುವಂತಹ ಜಾಗ. ಸೊ ಅದಕ್ಕೋಸ್ಕರ ಅದನ್ನು ಸೋಲಾರ್ ಪಾರ್ಕ್ ಮಾಡಿ ನೌ ಇಟ್ ಹ್ಯಾಸ್ ಬಿಕಮ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್. ಸೊ ರಿಮೆಂಬರ್, ಕರ್ನಾಟಕ Pavagada stands second, where it is the second world's largest solar park. ಎಷ್ಟು 2000 ಮೆಗಾವ್ಯಾಟ್ಗಿಂತ ಜಾಸ್ತಿ ಸೋಲಾರ್ ಪ್ರೊಡಕ್ಷನ್ ಯೂನಿಟ್ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ 57, the parties shall present in court a list of witnesses under order 16 rule 1 of CPC, A. not later than 15 days after the date on which the issues are settled, B. not later than 20 days after the date on which the issues are settled, C. not later than 30 days after the date on which the issues are settled, D. not later than 90 days after the date on which issues are settled.
ಸೊ ಸೆಟ್ಲ್ ಇಶ್ಯೂಸ್ ಆದ ನಂತರ ಎಷ್ಟು ದಿನದೊಳಗೆ ಲಿಸ್ಟ್ ಆಫ್ ವಿಟ್ನೆಸ್ನ ಫೈಲ್ ಮಾಡಬೇಕು ಅಂತ. ಸೊ ಇಟ್ ಈಸ್ ಎ, ನಾಟ್ ಲೇಟರ್ ದ್ಯಾನ್ 15 days ಆಫ್ಟರ್ ದಿ ಡೇಟ್ ಆನ್ ವಿಚ್ ದ ಇಶ್ಯೂಸ್ ಆರ್ ಸೆಟಲ್ಡ್. ನೆಕ್ಸ್ಟ್ 58th. A dash is a contract to do or not to do something. If some event collateral to such contract does or does not happen as provided under section 31 of Indian Contract Act of 1872, is A, a wagering contract, B, a contingent contract, C, a contract of indemnity, D, none of the above. ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ನೋಡಿ, ಎ ಮತ್ತು ಬಿ ಮಧ್ಯೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಅವ್ರು ಏನು ಹೇಳ್ಕೊಳ್ತಾರೆ, ಸಪೋಸ್ ಯಾವುದೋ ಒಂದು ಲೈಸೆನ್ಸ್ ಸಿಕ್ಕಿದ್ರೆ, ಬಿಲ್ಡಿಂಗ್ ಲೈಸೆನ್ಸ್ ಸಿಕ್ಕಿದ್ರೆ ನಿಮಗೆ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೇವೆ ಅಂತ ಹೇಳುವಂಥದ್ದು. ಸೊ ದ ಕನ್ಸ್ಟ್ರಕ್ಷನ್ ಆಫ್ ದ ಬಿಲ್ಡಿಂಗ್ ಈಸ್ ಡಿಪೆಂಡೆಂಟ್ ಅಪಾನ್ ಅ ಕೊಲ್ಯಾಟ್ರಲ್ ಇವೆಂಟ್, ಅಪಾನ್ ಅನ್ ಅನ್ಸ್ಪೆಸಿಫೈಡ್ ಅನ್ಸರ್ಟನ್ ಇವೆಂಟ್. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಈಗ ನಾವು ಕಾಮನ್ ಆಗಿ ಹೇಳ್ತೀವಿ ಶಿಪ್, ವೆದರ್ ಶಿಪ್ ರಿಟರ್ನ್ಸ್, ಹಡಗು ಬಂದರೆ ನಾನು ಇಷ್ಟು ಹಡಗಲ್ಲಿರುವಂತಹ ಯಾವುದೋ ಒಂದು ಎಷ್ಟೋ ಕ್ವಿಂಟಲ್ ಗೋಧಿ ಅದನ್ನು ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಆಗ್ತಾ ಇರುವಂಥ ಗೋಧಿ ಅದನ್ನು ಪರ್ಚೇಸ್ ಮಾಡ್ತೇನೆ ಹೇಳುವಂಥ ಒಂದು ಕಾಂಟ್ರಾಕ್ಟ್ ಇರುತ್ತೆ ತಿಳ್ಕೊಳ್ಳಿ. ಸೊ ದ್ಯಾಟ್ ಕೊಲ್ಯಾಟ್ರಲ್ ಇವೆಂಟ್ ಒಂದು ಕೊಲ್ಯಾಟ್ರಲ್ ಇವೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗುವಂಥ ಕಾಂಟ್ರಾಕ್ಟ್ಗಳಿವೆಲ್ಲ. ಸೊ ದಿಸ್ ಇಸ್ ಅ ಕಂಪ್ಲೀಟ್ಲಿ ವ್ಯಾಲಿಡ್ ಥಿಂಗ್. ದೇ ಆರ್ ನೋನ್ ಆಸ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್. ಅದೇ ವೇಜರಿಂಗ್ ಅಗ್ರಿಮೆಂಟ್ ಆದರೆ ಡಿಫ್ರೆನ್ಸ್ ಇರುತ್ತೆ. ಈವನ್ ದಿಸ್ ಡಿಪೆಂಡ್ಸ್ ಅಪಾನ್ ಸಮ್ ಅನ್ಸರ್ಟನ್ ಇವೆಂಟ್. ವೇಜರಿಂಗ್ ಕಾಂಟ್ರಾಕ್ಟ್, ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಕೂಡ ಅನ್ಸರ್ಟನ್ ಇವೆಂಟ್, ಆದರೆ ಇದು ಕಂಪ್ಲೀಟ್ಲಿ ವಾಯ್ಡ್, ದಿಸ್ ಇಸ್ ವ್ಯಾಲಿಡ್. ಯಾಕೆಂದರೆ ಇಲ್ಲಿ ವೇಜರಿಂಗ್ ಅಗ್ರಿಮೆಂಟ್ ಅಂದರೆ ಬೆಟ್ಟಿಂಗ್ ಎಲ್ಲ ಎಕ್ಸಾಂಪಲ್ಸು. ಒನ್ ಪಾರ್ಟಿ ವಿನ್ ಆದರೆ ಇನ್ನೊಂದು ಪಾರ್ಟಿ ಲೂಸ್ ಆಗುತ್ತೆ. ಆದರೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ಹಾಗಲ್ಲ, ಎರಡೂ ಪಾರ್ಟಿಗಳು ಸಮಾನವಾಗಿ ಒಬ್ಬರಿಗೆ ಹಣ ಸಿಗುತ್ತೆ, ಇನ್ನೊಬ್ಬರಿಗೆ ಆ ಒಂದು ಏನು ಪರ್ಚೇಸ್ ಮಾಡಿರ್ತಾರೆ ಕನ್ಸಿಡರೇಷನ್ ಅದು ಸಿಗುತ್ತೆ. ಸೊ ದ್ಯಾಟ್ಸ್ ದ ಒನ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಒನ್, under section 77 of CRPC, a warrant of arrest may be executed A, at any place in India, B, only at any place within the jurisdiction of court issued warrant, C, only at any place within the jurisdiction of court issued warrant, D, none of the above. Yes. So what is the correct answer? ವಾರೆಂಟ್, ಈಗ ಪೊಲೀಸರಿಗೆ ಅರೆಸ್ಟ್ ಮಾಡುವಂಥ ವಾರೆಂಟ್ ಸಿಕ್ಕಿರತ್ತೆ ಮ್ಯಾಜಿಸ್ಟ್ರೇಟಿಂದ, ಎಲ್ಲಿ ಹೋಗಿ ಎಕ್ಸಿಕ್ಯೂಟ್ ಮಾಡ್ಬೋದು? ಅವರು ಪೊಲೀಸ್ ಸ್ಟೇಷನ್ ಇರುವಂಥ ಜ್ಯೂರಿಡಿಕ್ಷನಲ್ಲಿ ಮಾತ್ರನಾ, ಅಥವಾ ಅವರ ವ್ಯಾಪ್ತಿ ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ ಅಟ್ ಎನಿ ಪ್ಲೇಸ್ ಇನ್ ಇಂಡಿಯಾ, ಎಲ್ಲಿಗೆ ಬೇಕಾದರೂ ಅಕ್ಯೂಸ್ಡ್ಗಳನ್ನು ಅಟ್ಟಿಸ್ಕೊಂಡು ಹೋಗಿ ಅವರನ್ನು ಅರೆಸ್ಟ್ ಮಾಡುವಂತಹ ಒಂದು ಪವರ್ ಪೊಲೀಸರಿಗೆ ಇರುತ್ತೆ. ಓಕೆ, ಸೊ ದ್ಯಾಟ್ಸ್ ವೈ ಇಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಎನಿ ಪ್ಲೇಸ್ ಇನ್ ಇಂಡಿಯಾ. ರಿಮೆಂಬರ್ ದಿಸ್. ತುಂಬ ಸಲ ಇದನ್ನು ಕೇಳ್ತಾ ಇರ್ತಾರೆ ಈ ಥರ ಕ್ವಶನ್ಗಳು. ಈ ಕ್ವಶನ್ನ ನಾನು ತುಂಬ ಸಲ ನೋಡಿರುವಂಥದ್ದು. ನೆಕ್ಸ್ಟ್ 60th ಕ್ವಶನ್. ಸೆಕ್ಷನ್ 121 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರೊವೈಡ್ಸ್ ಫಾರ್ ಪ್ರಿವಿಲೇಜ್ ಇನ್ ರೆಸ್ಪೆಕ್ಟ್ ಆಫ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್, ಬಿ ಅಫಿಷಿಯಲ್ ಕಮ್ಯುನಿಕೇಷನ್, ಸಿ ಅಫೇರ್ಸ್ ಆಫ್ ದಿ ಸ್ಟೇಟ್ ಆ್ಯಂಡ್ ಡಿ ಜಡ್ಜಸ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ಸ್. ಸೊ ಪ್ರಿವಿಲೇಜ್ ಕಮ್ಯುನಿಕೇಷನ್ಸ್ ಅಂತ ನಾವು ನೋಡಿರ್ತೇವೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ. ಅದೇ 121 ಯಾರ ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ನು ಅಂದರೆ ಕೆಲವರಿಗೆ ಕೋರ್ಟಲ್ಲಿ ಬಂದು ಎವಿಡೆನ್ಸ್ ಕೊಡಿ ಅಂತ ನಾವು ಅವರನ್ನು ಕಂಪೆಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ 121 ರೆಫರ್ಸ್ ಟು ಜಡ್ಜಸ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್. ಅವ್ರು ಯಾಕೆ ಕೋರ್ಟಲ್ಲಿ ಈ ಥರ ಬಿಹೇವ್ ಮಾಡಿದರು, ಯಾಕೆ ಈ ಜಡ್ಜ್ಮೆಂಟ್ ಕೊಟ್ಟರು, ಅದನ್ನೆಲ್ಲ ಕೇಳುವಂತಹ ಒಂದು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು 61st ಕ್ವಶನ್ನು. The court may strike out any issues that appear to it to be wrongly framed or introduced under Order 14, Rule 5(2) of CPC, A, at any time before evidence, B, at any time before argument, C, at any time before agreement, and D, at any time before passing a decree. Striking of issues, ಇದ್ರ ಜೊತೆ ಅಮೆಂಡ್ಮೆಂಟ್ ಆಫ್ ಇಶ್ಯೂಸ್ ಬರುತ್ತೆ. ಆರ್ಡರ್ 14 ರೂಲ್ 5 ಅಲ್ಲ, ಎರಡೂ ಇದೆ, ಸ್ಟ್ರೈಕಿಂಗ್ ಆರ್ ಅಮೆಂಡ್ಮೆಂಟ್ ಆಫ್ ಇಶ್ಯೂಸ್. ಯಾವಾಗ ಮಾಡ್ಬೋದು? At any time before passing a decree. Okay, next one, 62nd question. Under section 26 of Indian Contract Act, every agreement in recent of marriage of any person other than a particular person is void. A, insane, B, an unsound person, C, a minor, and D, none of the above. Okay, so here what is the answer?
Contract by a minor is contract in restraint of a marriage is void. ಮದುವೆಯಲ್ಲಿ ಮ್ಯಾರೇಜಲ್ಲಿ ಇಂಥವ್ರನ್ನ ಮದುವೆ ಆಗಬಾರ್ದು ಹೇಳುವಂಥ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರೆ ಇಟ್ ಈಸ್ ಅಗೇನ್ಸ್ಟ್ ಪಬ್ಲಿಕ್ ಪಾಲಿಸಿ, ಇಟ್ ಈಸ್ ವಾಯ್ಡ್. ಆದರೆ ಮೈನರ್ಗಳ ಮದುವೆ ಆಗಬಾರ್ದು ಅಂತ ರಿಸ್ಟ್ರಿಕ್ಷನ್ ಹಾಕಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಇಟ್ ಈಸ್ ಅ ವ್ಯಾಲಿಡ್ ಥಿಂಗ್. ಓಕೆ, ಸೊ ಇಟ್ ಈಸ್ ಚೈಲ್ಡ್ ಬೆನಿಫಿಟಿಂಗ್ ಲಾ ಅದು. ಸೊ ದಿಸ್ ಇಸ್ ಮೈನರ್ ಇಸ್ ದಿ ಕರೆಕ್ಟ್ ಆನ್ಸರ್ ಇಯರ್. ನೆಕ್ಸ್ಟ್ 63rd ಕ್ವಶನ್, ಸೆಕ್ಷನ್ 2x of the Code of Criminal Procedure defines warrant case means a case relating to an offence punishable with death, imprisonment for life or imprisonment for a term exceeding a 6 months, b 2 years, c 1 year and d none of the above. ವಾರಂಟ್ ಕೇಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು? ಎಕ್ಸೀಡಿಂಗ್. ಓಕೆ, ರಿಮೆಂಬರ್ ದಿಸ್. ಎಷ್ಟು ವರ್ಷ ಮೀರಿ ಪನಿಷ್ಮೆಂಟ್ ಇರುವಂತಹ ಒಫೆನ್ಸಸ್ಗಳಿಗೆ ವಾರಂಟ್ ಕೇಸ್ ಅಂತ ಹೇಳ್ತಾರೆ. ಇಟ್ ಈಸ್ ಬಿ 2 years. ನನಗೆ 57th ಕ್ವಶನ್ ತನಕ ಮಾತ್ರ ಆನ್ಸರ್ ಬಂದಿದೆ. ನೆಕ್ಸ್ಟು ವಿ ಆರ್ ಆಟ್ 63rd ಕ್ವಶನ್, ಸೊ ಪ್ಲೀಸ್ ಆನ್ಸರ್. ನೆಕ್ಸ್ಟ್ 64th ಕ್ವಶನ್, ಪ್ರಿಸಂಪ್ಷನ್ ಅಂಡರ್ ಸೆಕ್ಷನ್ 113A of Indian Evidence Act can be raised if the abatement of suicide by the married woman is committed A within 7 years of marriage, B within 9 years of marriage, C within 12 years of marriage and D none of the above. ಪ್ರಿಸಂಪ್ಷನ್ ಇರುತ್ತೆ. ಏನಕ್ಕೆ? ಒಂದು ವಿವಾಹಿತ ಮಹಿಳೆ ಎಷ್ಟೋ ವರ್ಷದ ಮದುವೆ ಅವಧಿಯಲ್ಲಿ ಸುಸೈಡ್ ಮಾಡಿಕೊಂಡ್ರೆ ಆ ಸುಸೈಡ್ ಪ್ರೇರೇಪಣೆ ಮಾಡಿ, ಯಾರೋ ಒಬ್ಬರು ದುಷ್ಪ್ರೇರಣೆ ಮಾಡಿ ಅವರು ಸುಸೈಡ್ ಮಾಡಿಕೊಂಡ್ರು ಹೇಳುವಂಥ ಒಂದು ಪ್ರಿಸಂಪ್ಷನ್ ಇರುತ್ತೆ. ಸೊ ಎಷ್ಟು ವರ್ಷದ ಅವಧಿಯ ಮದುವೆಯೊಳಗೆ ಅಂತ ಕೇಳಿದ್ರೆ 7 ವರ್ಷ. ಸೊ ಬರೀ ಮದುವೆಯಾದ 7 ವರ್ಷದಲ್ಲಿ ಆತ್ಮಹತ್ಯೆ ಆದರೆ ಹಾಗೆ ಕನ್ಸಿಡರ್ ಮಾಡೋದಿಲ್ಲ. ಸಬ್ಜೆಕ್ಟ್ ಟು ಕ್ರೂಯಲ್ಟಿ, ಕ್ರೂಯಲ್ಟಿಯಲ್ಲಿ ಅವರನ್ನು ನಡೆಸ್ಕೊಂಡಿದ್ರೆ, ಹಿಂಸಿಸಿದ್ರೆ ಅಂಥ ಸಂದರ್ಭದಲ್ಲಿ ಅದು ಮಹಿಳೆ ಆತ್ಮಹತ್ಯೆ ಮಾಡಲಿಕ್ಕೆ ದುಷ್ಪ್ರೇರಣೆ ಆಯಿತು ಅಂತ ಸೆಕ್ಷನ್ 113A ಅಲ್ಲಿ ಹೇಳ್ತಾರೆ. ಹಾಗೆ 113B ಅಲ್ಲಿ ಡೌರಿ ಡೆತ್ ಬಗ್ಗೆ ಪ್ರಿಸಂಪ್ಷನ್ ಇದೆ. ಸೊ ಪ್ಲೀಸ್ ನೋ ದ್ಯಾಟ್. A is the correct answer. 7 years of marriage. ನೆಕ್ಸ್ಟ್ ಅಂಡರ್ ಆರ್ಡರ್ ಪ್ರಿಸಂಪ್ಷನ್ ಅಂತ ಏನಿದೆ, ಬರ್ಡನ್ ಆಫ್ ಪ್ರೂಫ್ ಇದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ. ಅದನ್ನೆಲ್ಲದೂ ಓದ್ಕೊಳ್ಳಿ. ಸೆಕ್ಷನ್ 101 ಹಿಡಿದು ನಮ್ಮ 114 ಈ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಇಲ್ಲಸ್ಟ್ರೇಷನ್ಸ್. ಅದು ತುಂಬ ಇಂಪಾರ್ಟೆಂಟು. ಎಲ್ಲ ಇಲ್ಲಸ್ಟ್ರೇಷನ್ಗಳ ಅರ್ಥ ನೋಡ್ಕೊಳ್ಳಿ. ಅಲ್ಲಿ ತನಕ ಎಲ್ಲದೂ ಇಂಪಾರ್ಟೆಂಟು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ. ಬಟ್ ಸ್ಟಿಲ್ ಆ ಬರ್ಡನ್ ಆಫ್ ಪ್ರೂಫ್ ಮತ್ತು ಪ್ರಿಸಂಪ್ಷನ್ಸ್ ಯಾವ್ದಾವ್ದಿದೆ ಅದನ್ನೆಲ್ಲ ಗೊತ್ತಿರಬೇಕು. ಸೆಕ್ಷನ್ 90, ಸೆಕ್ಷನ್ 90A ಅದೆಲ್ಲ. Next, under Order 9, Rule 3 of CPC, where neither party appears when a suit is called on for hearing, the court may make an order that the A plaint be rejected, B suit be decreed, C the suit be adjourned for the next date, and D suit be dismissed. ಹಿಯರಿಂಗ್ ಡೇಟ್ ಫಿಕ್ಸ್ ಮಾಡಿದಾಗ ಇಬ್ಬರು ಪಾರ್ಟಿಗಳು ಅಪಿಯರ್ ಆಗೋದಿಲ್ಲ. ಆವಾಗ ಏನು ಕೋರ್ಟಿಗೆ ಏನು ಮಾಡುವಂತಹ ಪವರ್ ಇರುತ್ತೆ? ಪ್ಲೇಂಟ್ ರಿಜೆಕ್ಟಾ, suit may be dismissed. Order 9 ಅಪಿಯರೆನ್ಸ್ ಆರ್ ನಾನ್ ಅಪಿಯರೆನ್ಸ್ ಆಫ್ ಪಾರ್ಟೀಸ್, ಅದರಲ್ಲಿ ತುಂಬ ಬೇರೆ ಬೇರೆ ಸಿಚುವೇಷನಲ್ಲಿ ಸೂಟನ್ನು ಡಿಸ್ಮಿಸ್ ಮಾಡ್ಬೋದು. ಕೆಲಸ ಡಿಸ್ಮಿಸ್ ಮಾಡಿರೋ ಸೂಟಿಗೆ ಫ್ರೆಶ್ ಕಾಸ್ ಆಫ್ ಆ್ಯಕ್ಷನ್, ಫ್ರೆಶ್ ಸೂಟ್ ಫೈಲ್ ಮಾಡಲಿಕ್ಕೆ ಬರೋದಿಲ್ಲ ಅಂತಲೂ ಹೇಳಿದ್ದಾರೆ. ಅದನ್ನೆಲ್ಲ ಚಾರ್ಟ್ ಮಾಡಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಸೆಕ್ಷನ್ 96(4) of CPC says that no appeal shall lie except on a question of law from a decree in any suit of the nature cognizable by courts of small causes. The amount or value of the subject matter of the original suit A does not exceed 20,000 rupees, B does not exceed 25,000 rupees, C does not exceed 50,000 rupees and D does not exceed 10,000 rupees. Appeals from original decree ಅಂತ ನಾವೇನು ಹೇಳ್ತೇವೆ? Appeals from original decree. ಎಕ್ಸ್ಪರ್ಟ್ ಡಿಗ್ರಿಗೆ ಡಿಗ್ರಿ ಮಾಡ್ಬೋದು, ಕನ್ಸೆಂಟ್ ಡಿಗ್ರಿಗೆ ಅಪೀಲ್ ಇಲ್ಲ ಅಂತೆಲ್ಲ ಸೆಕ್ಷನ್ 96 ಹೇಳುವಂಥದ್ದು. ಹಾಗೆ ಸ್ಮಾಲ್ ಕಾಸಸ್ ಕೋರ್ಟಲ್ಲಿ ಮಾಡಿರುವಂಥ ಆರ್ಡರ್ಗಳಿಗೆ ಅಪೀಲ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ಎಕ್ಸೆಪ್ಟ್ ಕ್ವಶನ್ ಆಫ್ ಲಾಗೆ ಅಪೀಲ್ ಮಾಡ್ಬೋದು. ನಾರ್ಮಲಿ ಎಷ್ಟು ಅಮೌಂಟ್ ಇರುವಂತಹ ಸ್ಮಾಲ್ ಕಾಸ್ ಜಡ್ಜ್ಮೆಂಟ್ಗಳಿಗೆ ಅಪೀಲ್ ಮಾಡಲಿಕ್ಕಿಲ್ಲ ಅಂತ ಹೇಳಿದರೆ ಡಿ, ವೆನ್ ಇಟ್ ಡಸ್ ನಾಟ್ ಎಕ್ಸೀಡ್ 10,000 rupees. ಓಕೆ, ನೆಕ್ಸ್ಟ್ ಒನ್. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಇನ್ ಬಿಟ್ವೀನ್. ಓಕೆ,
ಮತ್ತು ಇನ್ನೊಂದು ಏನು ಹೇಳ್ತೇನೆ ಅಂದರೆ CRPC ಮಂಡೆಯಿಂದ, ಸೊ ಈ ವಾರ ನಾನು ಆದಷ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸುಮಾರು ಕೆಲವೊಂದು ಟಾಪಿಕ್ ವೈಸ್ ಇರುವಂತಹ ಇದೆಲ್ಲ. ಹಾಗೆ ಮುಂದಿನ ವಾರದಿಂದ ಕಂಟಿನ್ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಅನ್ಅಕಾಡೆಮಿಲಿ ಕಂಡಕ್ಟ್ ಆಗ್ತವೆ. ಹಾಗೆ ಯೂಟ್ಯೂಬಲ್ಲಿ ಕೂಡ ಲೈವ್ ಸೆಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತೇನೆ. ಸೊ ಜಸ್ಟ್ ನಾಳೆ ಒಂದು ದಿನ ಬ್ರೇಕ್ ಅಷ್ಟೇ. ನೆಕ್ಸ್ಟ್ ಸೋಮವಾರದಿಂದ ನಮ್ಮ ಜುಡಿಷರಿ ಎಕ್ಸಾಮ್ ಕಂಡಕ್ಟ್ ಆಗೋ ತನಕನೂ ನನ್ನ ಕೈಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೇನೆ. ಸೊ ಪ್ಲೀಸ್ ಅಟೆಂಡ್ ಆ್ಯಂಡ್ ಆಲ್ಸೋ ಪ್ಲೀಸ್ ಶೇರ್ ಯುವರ್ ಡೌಟ್ಸ್. ಯಾವುದಾದ್ರೂ ಯಾವ ಟಾಪಿಕ್ ಬಗ್ಗೆ ಮಾಡಬೇಕು ಅನ್ನೋಂಥದ್ದನ್ನು ಮೆಜಾರಿಟಿ ಯಾರು ಯಾವುದನ್ನು ಹೇಳ್ತಾರೆ ಅದನ್ನು ನಾನು ಮಾಡ್ತೇನೆ. ಯಾಕಂದರೆ ಇಂಡಿವಿಜುವಲ್ ವೈಸ್ ನೋಡ್ಲಿಕ್ಕೆ ಹೋದರೆ ಕಷ್ಟ ಆಗ್ಬೋದು, ಅಂದರೆ ವಿತಿನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಸೊ ಮೆಜಾರಿಟಿ ಯಾವ ಪೋರ್ಷನ್ನು ಅಥವಾ ಯಾವ ಸಿಲೆಬಸ್ ಅಂತ ಹೇಳ್ತಾರೆ ಅದನ್ನು ನಾನು ತಗೊಂಡು ಕವರ್ ಮಾಡ್ತೇನೆ. ಓಕೆ, ಎಸ್, let's go to the next question. The Code of Civil Procedure 1908 came into force on A. 1st day of January 1908, B. 12th day of December 1908, C. 10th day of October 1908 and D. 1st day of January 1909. ಇದು ಕಾಮನ್ ಆಗಿ ನಾವು ಯಾವಾಗಲೂ ಆವಾಗಲೇ ಹೇಳಿದಾಗೆ ಯಾವಾಗ ಎಫೆಕ್ಟಿವ್ ಆಯಿತು ಅಂತ. ಸೊ January 1st 1909. Next, the expression at sight under section 21 of NI Act means A. on presentation, B. on acceptance, C. on coming into vision, D. on demand. At sight, at presentation ಅಂತೆಲ್ಲ ಕೆಲವೊಂದು ಶಬ್ದಗಳು ಬಂದರೆ ಅದರ ಅರ್ಥ ಏನು ಅಂತ ನೋಡಿದ್ರೆ, ಯಾವಾಗ ಡಿಮಾಂಡ್ ಮಾಡ್ತಾರೆ, ನಮ್ಮ ಚೆಕ್ಕನ್ನು ತಗೊಂಡು ಹೋಗಿ ಯಾವಾಗ ಬ್ಯಾಂಕರಿಗೆ ಕೊಡ್ತಾರೆ, ಸೊ ಆನ್ ಡಿಮಾಂಡ್ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ದ ಮೀನಿಂಗ್ ಈಸ್ ಆನ್ ಡಿಮಾಂಡ್. Next one, under Order 5, Rule 9A of CPC, summons for serving on the defendant can be delivered to A. the courier services, B. the plaintiff for services, C. the process server for service and D. none of the above. Order 5 ಸಮ್ಮನ್ಸ್ಗೆ ಸಂಬಂಧಪಟ್ಟದ್ದು, ಹೇಗೆ ಪ್ರೊಸೆಸನ್ನು ಕೊಡ್ತಾರೆ ಹೇಳುವಂಥದ್ದು. ಸೊ 9A ಹೇಳುವಂಥದ್ದು ಏನು, ರೂಲ್ 9A, ಪ್ಲೇಂಟಿಫ್ಗೆ ಕೂಡ ಪ್ರೋಸೆಸ್ ಸರ್ವರ್ ಯೂಶ್ವಲಿ ಹೋಗಿ ಕೋರ್ಟ್ ಮುಖಾಂತರ ಕೋರ್ಟ್ ಸಮನ್ ಸರ್ವ್ ಮಾಡ್ತಾರೆ, ಹಾಗೆ ಪ್ಲೇಂಟಿಫ್ ಕೂಡ ಅದನ್ನು ಸರ್ವ್ ಮಾಡ್ಬೋದು ಅಂತ ಹೇಳುವಂಥದ್ದು. ನೆಕ್ಸ್ಟ್ 70th ಕ್ವಶನ್ನು. ಸೊ 30 ಕ್ವಶನ್ಸ್ಗಳಿವೆ. ಸೊ ಆದಷ್ಟು ಬೇಗ ನಾನು ಕಂಪ್ಲೀಟ್ ಮಾಡ್ತೇನೆ. ಸೊ ಪ್ಲೀಸ್ ಡೂ ಆನ್ಸರ್ ಹಿಯರ್. Section 70th question, according to section 3 of TP Act 1882, instrument means a testamentary instrument, B. non-testamentary instrument, C. both testamentary and non-testamentary instrument and D. none of the above. TP Act ಪ್ರಕಾರ ಇನ್ಸ್ಟ್ರೂಮೆಂಟ್ ಅದರದ್ದು ಡೆಫಿನೇಷನ್ ಏನು, ನಾನ್ ಟೆಸ್ಟಮೆಂಟರಿ ಇನ್ಸ್ಟ್ರೂಮೆಂಟ್ ಅಂದರೆ ಮರಣ ಶಾಸನೇತರ ಲಿಖಿತ ಪತ್ರ. ಈ ವಿಲ್ಲಿಗೆ ಸಂಬಂಧಪಟ್ಟ ಟೆಸ್ಟಮೆಂಟರಿ ಇನ್ಸ್ಟ್ರೂಮೆಂಟನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ಇನ್ಸ್ಟ್ರೂಮೆಂಟ್ಗಳು. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್? A. right to assemble peacefully, B. right to move freely throughout the country, C. right to property and D. right to constitutional remedies. So I can see many answers. Prakash, Shubharani, Janu, Janamba, Chandrika, Pratap, Shashi. Okay, so keep answering. Well try. ಎಕ್ಸಾಮಲ್ಲೆಲ್ಲ ನಿಮಗೆಲ್ಲ ಇದೇ ಕ್ವಶನ್ಸ್ಗಳು, ಇದೇ ರೀತಿಯ ಸಂಬಂಧಪಟ್ಟ ಕ್ವಶನ್ಸ್ಗಳು ಬರಲಿ ಅಂತ. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನಿಮಗೆ ಅಷ್ಟು ರಿವೈಸ್ ಆಗುತ್ತೆ. ನೆಕ್ಸ್ಟ್ ಒನ್, ಇದ್ರದ್ದು ಆನ್ಸರ್ ರೈಟ್ ಟು ಪ್ರಾಪರ್ಟಿ. ಮುಂಚೆ ರೈಟ್ ಟು ಪ್ರಾಪರ್ಟಿ ಫಂಡಮೆಂಟಲ್ ರೈಟ್ ಇತ್ತು, ಆದರೆ ಈಗ ಇಲ್ಲ. ನಾವು ದಿಸ್ ಹ್ಯಾಸ್ ಬಿಕಮ್ ಓನ್ಲಿ ಎ ಲೀಗಲ್ ರೈಟ್. 72nd question, A gives ₹500 to B on condition that he shall marry A's daughter C. At the date of the transfer, C was dead. As per section 25 of the Transfer of Property Act 1882, the transfer is A. valid, B. void, C. voidable and D. none of the above. Now section 23 of Indian Contract Act ಅಲ್ಲಿ ಅನ್ಲಾಫುಲ್ ಆಬ್ಜೆಕ್ಟ್, ಅನ್ಲಾಫುಲ್ ಕನ್ಸಿಡರೇಷನ್ ಅಂತ ನೋಡ್ತೇವೆ. ಸೊ ಅದರಲ್ಲಿ ಒಂದು 5-6 ಸರ್ಕಮ್ಸ್ಟೆನ್ಸಸ್ ಕೊಟ್ಟಿದ್ದಾರೆ. ವೆನ್ ಇಟ್ ಇಸ್ ಫಾರ್ಬಿಡನ್ ಬೈ ಲಾ, ವೆನ್ ಇಫ್ ಪರ್ಮಿಟೆಡ್ ಇಟ್ ವಿಡ್ ಡಿಫೀಟ್ ದಿ ಪ್ರಾವಿಷನ್ಸ್ ಆಫ್ ಲಾ, ಆ ಥರ ಎಲ್ಲ ಒಂದು 5-6 ಸರ್ಕಮ್ಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಸೇಮ್ ಸರ್ಕಮ್ಸ್ಟೆನ್ಸನ್ನು ಕಂಡೀಷನಲ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನ ಸೆಕ್ಷನ್ 25 ಕೊಟ್ಟಿದ್ದಾರೆ, ಪ್ಲಸ್ ಸಮ್ ಎಕ್ಸ್ಟ್ರಾ ಒಂದು ಪಾಯಿಂಟ್ಸ್ಗಳನ್ನ ಕೊಟ್ಟು. ಸೊ ಇಫ್ ಇಟ್ ಇಸ್ ಇಂಪಾಸಿಬಲ್ ಅಂತ ಕೂಡ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಏನು ಮ್ಯಾರೀಸ್ ಎ ಡಾಟರ್ಸ್ ಅಂತ ಹೇಳುವಾಗ ಒಬ್ಬರು ಡೆಡ್ ಆಗಿದ್ರು. ಸೊ ಆವಾಗ ಏನಾಯಿತು, ಇಟ್ ಬಿಕೇಮ್ ಇಂಪಾಸಿಬಲ್,
hence it is a void one. ಇದು ಕಾಂಟ್ರಾಕ್ಟ್ ಆಕ್ಟ್ ಅಲ್ಲ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಬಟ್ ಸ್ಟಿಲ್ ಸಮ್ ಆಫ್ ದಿ ಪ್ರಾವಿಷನ್ಸ್ ಆರ್ ಅವಾಯ್ಡಬಲ್, ಅದನ್ನು ನಾವು ನೋಡ್ಕೊಂಡಿರಬೇಕು. 73rd question. Attorney General for India is appointed by dash as provided under Article 76 of the Constitution of India, A. Chief Justice of India, B. Prime Minister of India, C. Vice President of India, and D. President of India. ಅಟಾರ್ನಿ ಜನರಲ್ನ ಯಾರು ನೇಮಕ ಮಾಡ್ತಾರೆ? ಇಲ್ಲಿ ನಮಗೆ ಈ ಕ್ವಶನ್ ಪೇಪರ್ನ ಒಂದು ವಿಶೇಷತೆ ಏನಂದರೆ, ಇಲ್ಲಿ ಸೆಕ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಾಗತ್ತೆ ಯಾವ ಸೆಕ್ಷನ್ ಅಂತ. ಸೊ ಇದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಪೇಜ್ ಆದರೂ ನೋಟ್ಸ್ ಮಾಡ್ಕೊಳ್ಳಿ, ಪ್ರತಿ ಸೆಕ್ಷನ್ಗಳು ಏನೇನು ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ನನ್ನ ಕ್ಲಾಸ್ ಅಟೆಂಡ್ ಆದ ನಂತರ ನೀವು ಪ್ರಿಪೇರ್ ಆಗ್ತೀರಿ ಅಂತ ತುಂಬ ಸೀರಿಯಸ್ ನೋಟಲ್ಲಿದ್ದರೆ, ಸೊ ಇವತ್ತೇ ಇದನ್ನೆಲ್ಲ ಓದಿ ಮುಗಿಸ್ಕೊಳ್ಳಿ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ 76 ತುಂಬ ಅಟಾರ್ನಿ ಜನರಲ್ ಬಗ್ಗೆ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಅಷ್ಟೇ ಅಲ್ಲ, ಇನ್ನೂ ತುಂಬ ವಿಷಯಗಳನ್ನು ಹೇಳುತ್ತವೆ. ಸೊ ಆ ವಿಷಯಗಳು ಯಾವ್ದ್ಯಾವುದು ಅಂತ ನೋಡ್ಕೊಳ್ಳಿ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 3 ಆಫ್ TP Act, the term attested in relation to an instrument means A. attested by 2 or more witnesses, B. attested by 1 witness only, C. attested by notary public, and D. none of the above. ಅಟೆಸ್ಟೇಷನ್ ಮೀನಿಂಗ್ ಏನು? ಎಷ್ಟು ಜನ ಮಿನಿಮಮ್ ಅಟೆಸ್ಟೇಷನ್ ಮಾಡಬೇಕು, ಎಷ್ಟು ಜನ ಮಿನಿಮಮ್ ಸಿಗ್ನೇಚರ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಇದರಲ್ಲಿ A attested by 2 or more witnesses. Next 75th question. Employment of children in factories or mine or engaged in any hazardous employment below the age of dash years is prohibited as provided under Article 24 of Constitution of India. A. 18, B. 16, C. 15, and D. 14. Yes, Anantakrishna, correct. Prakash. ಇದು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೈಟೇಷನ್ಗೆ ಬರುವಂಥದ್ದು. ಸೊ ಎಷ್ಟು ವರ್ಷಗಳ ಮಕ್ಕಳ ಅವರ ಆ ಮಕ್ಕಳ ಸಣ್ಣವರು ಅವರನ್ನು ಈ ಎಂಪ್ಲಾಯ್ಮೆಂಟಲ್ಲ, ಹಜಾರ್ಡಸ್ ಎಂಪ್ಲಾಯ್ಮೆಂಟಲ್ಲೆಲ್ಲ ತೊಡಗಿಸಬಾರ್ದು ಅಂತ. ಸೊ ಇಟ್ ಈಸ್ 14 years. ನಾರ್ಮಲಿ 14 year ಇಸ್ ದಿ ಒಂದು ಥ್ರೆಶೋಲ್ಡ್ ಅಂತ ಹೇಳ್ತಾರೆ. ಸೊ ಎಜುಕೇಷನ್ನು ಅಥವಾ ಈ ಥರ ಒಂದು ಲೇಬರ್ ಎಂಪ್ಲಾಯ್ಮೆಂಟು ಅದಕ್ಕೆಲ್ಲದು ನೆನ್ಪಿಟ್ಕೊಳ್ಳಿ 14 years. IPC ಹತ್ರ ಕೆಲವು ಸಲ 12 years ತನಕ ಬರುತ್ತೆ, 7 to 12 years. ಬಿಲೋ 7 years ಆದರೆ ಡೋಲಿ ಇನ್ ಕೆಪ್ಯಾಕ್ಸ್ ಅಂತ, ಅವರಿಗೆ ಯಾವ ಅಪರಾಧ ಮಾಡಿದರೂ ಅವರಿಗೆ ಪನಿಷ್ಮೆಂಟ್ ಇರೋದಿಲ್ಲ, ದೇ ಆರ್ ಕಂಪ್ಲೀಟ್ಲಿ ಇಮ್ಯೂನ್. ಆದರೆ 12 years ತನಕ ಅಲ್ಲಿ ಸ್ವಲ್ಪ ನಮ್ಮ ಏಜ್ ಚೇಂಜ್ ಆಗುತ್ತೆ. ಸೊ IPC ಹತ್ರ 12 years, ಇಲ್ಲಿ 14 years ಅಂತ. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 76th question. Under the provisions of section 6DD of TP Act, a right to future maintenance, A. can be transferred, B. cannot be transferred, C. can be transferred with the leave of the court, and D. none of the above. So what's the correct answer here? Section 6 of TP Act ಏನು ಹೇಳುವಂಥದ್ದು, which property can be transferable, which property cannot be transferable. Right to future maintenance, ಇದು ಆ್ಯಕ್ಚುಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ, ಇಟ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ಲಾಜಿಕ್ ಏನು? ಮೇಂಟೆನೆನ್ಸ್ ಅಂತ ಯಾಕೆ ಕೊಡ್ತಾರೆ? ಅದು ಒಂದು ಬೆನಿಫಿಟಿಂಗ್ ಪ್ರಾವಿಷನ್, ಒಬ್ಬರಿಗೆ ಒಳಿತಾಗಲಿ ಅಂತ ಹೇಳಿ ಮಾಡಿರುವಂಥ ಒಂದು ಆ್ಯಕ್ಟ್. ಸೊ ಅಂಥ ಆ್ಯಕ್ಟಲ್ಲಿ ಬರುವಂತಹ ಯಾವುದೋ ಒಂದು ರೈಟ್ ಇರುತ್ತೆ, ಒಂದು ಹೆಂಗಸಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಆರ್ಡರ್ ಆಗಿರುತ್ತೆ, ಅಥವಾ ಮುಂದೆ ಬರಬೇಕು, ಮುಂದಿನ 1 ವರ್ಷ 2 ವರ್ಷ ಬರಬೇಕು ಅಂತ. ಸೊ ಅದು ಆ ಬರುವಂಥ ಮೇಂಟೆನೆನ್ಸು ಇನ್ನೊಬ್ಬರಿಗೆ ಯಾರಿಗೂ ಟ್ರಾನ್ಸ್ಫರ್ ಮಾಡಿದರೆ ನಾವು ಸೇಲ್ ಇಡ್ತಾರಾ, ಗಿಫ್ಟ್ ಇಡ್ತಾರಾ? ಸೊ ಅದೇನಾಗುತ್ತೆ, ಇದು ಕೂಡ ಟ್ರೇಡೇಬಲ್ ಥಿಂಗ್ ಆಗಿಬಿಡತ್ತೆ. ಸೊ ಇಟ್ಸ್ ನಾಟ್ ವ್ಯಾಲಿಡ್ ಥಿಂಗ್, ಅದು ಹಾಗೆ ಮಾಡಬಾರ್ದು. ಹಾಗಾದರೆ ಸೊಸೈಟಿ ಅದರದ್ದು ಒಂದು ವ್ಯಾಲ್ಯೂಸ್ ಕಮ್ಮಿ ಆಗುತ್ತೆ, ಅದ್ರದ್ದು ಇಟ್ಸ್ ಅಗೇನ್ಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್, ಪಬ್ಲಿಕ್ ಜಸ್ಟಿಸ್ ಅಂತ. ದೇ ಹ್ಯಾವ್ ಮೆನ್ಷನ್ ರೈಟ್ ಟು ಫ್ಯೂಚರ್ ಮೇಂಟೆನೆನ್ಸ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ಓಕೆ. ನೆಕ್ಸ್ಟ್ 77th question. Section 96 of Indian Penal Code says that nothing is an offence which is done A. in good faith, B. in the exercise of the right of private defense, C. without criminal intention, and D. none of the above. So 96 very important section IPC ಅಲ್ಲಿ. ಸೊ ಇದು ಯಾವುದು ಎಕ್ಸೆಪ್ಷನ್ ಅಲ್ಲಿ ಬರುವಂಥದ್ದು, ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್. ಸೊ ಅನಂತ್ ಕೃಷ್ಣ, ಸೊ ದಿಸ್ ಇಸ್
ಐ ಆಮ್ ಟೇಕಿಂಗ್ 100 ಕ್ವಶನ್ಸ್ ಓಕೆ ಇನ್ ಒನ್ ಸಿಂಗಲ್ ವಿಡಿಯೋ ಸೊ ದ್ಯಾಟ್ ಸುಲಭ ಆಗಲಿ ಅಂತ ನಿಮಗೆ. ಸೊ ಇದರಲ್ಲಿ ಕಷ್ಟ ಆಗುತ್ತೆ. ನಾನು ನನ್ನ ಬೇರೆ ಕ್ಲಾಸಸಲ್ಲಿ ಓನ್ಲಿ 1 ಅವರ್ಲಿ 25 ಕ್ವಶನ್ಸ್ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡುವಂಥದ್ದು, ಆವಾಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಪಾರ್ಡನ್ ಮೀ ಫಾರ್ ದ್ಯಾಟ್. ಇಲ್ಲಿ ಯಾಕೆಂದರೆ ಎಂಟೈರ್ ಒಂದು ತುಂಬ ಕ್ವಶನ್ ಪೇಪರ್ಗಳಿರೋದ್ರಿಂದ ಕವರ್ ಮಾಡಬೇಕಾಗತ್ತೆ. ಸೊ 2 ಅವರ್ಸ್ ಲೆಂದಿ ಆಗುತ್ತೆ ಅಷ್ಟು ಒಂದು 100 ಕ್ವಶನ್ಸ್ ಕವರ್ ಮಾಡಬೇಕು ಅಂದರೆ. Okay, still okay. So 96 is the right of private defense. Private defense ಅಂದ್ರೆ ಒಬ್ಬ ಹೊಡಿಲಿಕ್ಕೆ ಬಂದರೆ ನಾವು ಅದಕ್ಕೆ ಪ್ರತಿರೋಧ ಒಡ್ಡುವಂಥದ್ದು, ನಮ್ಮ ರಕ್ಷಣೆಗೋಸ್ಕರ ಮಾಡುವಂಥದ್ದು ಪ್ರೈವೇಟ್ ಡಿಫೆನ್ಸ್. ಆದರೆ ಎಷ್ಟರ ಮಟ್ಟಿಗೆ ಪ್ರೈವೇಟ್ ಡಿಫೆನ್ಸ್ ನಾವು ಉಪಯೋಗಿಸ್ಬೋದು? ಒಬ್ಬ ಬೈದರೆ ನಾವು ಅವನನ್ನು ಸಾಯಿಸುವಷ್ಟು ನಮಗೆ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಇದೆಯಾ? ಇಲ್ಲ. ಸೊ ಅದನ್ನೆಲ್ಲವೂ ಕೂಡ ಉಳಿದಂಥ ಸೆಕ್ಷನ್ಗಳಲ್ಲಿ ಹೇಳಿದ್ದಾರೆ. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 78th question. A transfers property to B for life and after his death to C and D equally to B divided between them or to the survivor of them. C dies during the life of B. D survives B. As per section 24 of the TP Act 1882, at B's death the property A shall not pass to D. B passes to the legal heirs of A. C passes to D and D passes to the legal heirs of B. ಇದು ಸೆಕ್ಷನ್ 24 ಬರುವಂಥದ್ದು. ನಮ್ಮ ವೆಸ್ಟೆಡ್ ಇಂಟ್ರೆಸ್ಟ್, ಕಾಂಟಿಂಜೆಂಟ್ ಇಂಟ್ರೆಸ್ಟ್ ಹೇಳುವಂಥ ಕಾನ್ಸೆಪ್ಟ್ಗಳಲ್ಲಿ ಬರುವಂಥದ್ದು. ಸೊ ವೆನ್ ದೇರ್ ಇಸ್ ಎ ಟ್ರಾನ್ಸ್ಫರ್ ಮೇಡ್ ಟು ಅ ಕಾಂಟಿಂಜೆಂಟ್ ಕ್ಲಾಸ್ ಅಂದರೆ ಮುಂದೆ ಯಾರೋ ಇಲ್ಲಿ ಏನಾಗಿದೆ ಎ ಬಿಗೆ ಲೈಫ್ ಇಂಟ್ರೆಸ್ಟ್ ಮಾತ್ರ ಟ್ರಾನ್ಸ್ಫರ್ ಮಾಡಿದ್ದಾರೆ, ಆಮೇಲೆ ಸಿ ಮತ್ತು ಡಿ ಸರ್ವೈವಿಂಗ್ ಇದ್ದರೆ ಅವರಿಗೆ ಪ್ರಾಪರ್ಟಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ಸರ್ವೈವಿಂಗ್ ಅಂತ ಏನಿದೆ ಇದು ಮುಖ್ಯ ಈ ಸೆಕ್ಷನ್ 24 ಸರ್ವೈವ್ ಅವರ ನಂತರ ಅವರ ಲೀಗಲ್ ರೆಪ್ರೆಸೆಂಟೇಟಿವ್ಸ್ಗೆ. ಸೊ ಇವರು ಬದುಕಿದ್ರೆ ಏನಾಗ್ತಿತ್ತು, ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿ ಲೀಗಲ್ ರೆಪ್ರೆಸೆಂಟೇಟಿವ್ಗೆ ಕೂಡ ಅರ್ಹತೆ ಇತ್ತು. ಆದರೆ ಸೆಕ್ಷನ್ 24 ಪ್ರಕಾರ ಏನು ಹೇಳುತ್ತೆ, ಯಾರು ಬದುಕಿರ್ತಾರೆ ಅವರಿಗೆ, ಅಂದರೆ ಸಿ ತೀರ್ಕೊಂಡ್ಬಿಟ್ರೆ ಆವಾಗ ಇವನ ಪ್ರಾಪರ್ಟಿ ಡಿಗೆ ಮಾತ್ರ ಹೋಗುತ್ತೆ, ಸಿಯ ಲೀಗಲ್ ರೆಪ್ರೆಸೆಂಟೇಟಿವ್ಸ್ಗೆ ಹೋಗೋದಿಲ್ಲ. ಓಕೆ, ಸೊ ತುಂಬ ಒಂದು ಕಾಂಪ್ಲಿಕೇಟೆಡ್ ಇದು ಸೆಕ್ಷನ್ಗಳಿವೆಲ್ಲ, ಪ್ರಿನ್ಸಿಪಲ್ಸು. ಜಸ್ಟ್ ಒಂದು ಏನಂತ ಬ್ರೀಫ್ ಆಗಿ ಹೇಳಿದ್ದೇನೆ ಅಷ್ಟೇ. ಓಕೆ, ಸೊ ಇಟ್ ಪಾಸಸ್ ಟು ಡಿ. ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಸ್ಟ್ರೇಷನ್. ಕಾಂಟಿಂಜೆಂಟ್ ಇಂಟ್ರೆಸ್ಟ್, ಕಾಂಟಿಂಜೆಂಟ್ ಕ್ಲಾಸ್, ಎಷ್ಟು ಎಕ್ಸಾಂಪಲ್ಸ್ ಓದ್ತಿರೋ ಅಷ್ಟು ಒಳ್ಳೆಯದು. ಕರ್ನಾಟಕ ಕ್ವಶನ್ ಪೇಪರಲ್ಲಿ ನಾನು ತುಂಬ ನೋಡಲಿಲ್ಲ ಈ ಒಂದು ಕ್ವಶನ್ಸ್ಗೆ ಸಂಬಂಧಪಟ್ಟಾಗೆ. ಆದರೆ ವೆಸ್ಟೆಡ್ ಇಂಟ್ರೆಸ್ಟ್ ಏನು, ಕಾಂಟಿಂಜೆಂಟ್ ಇಂಟ್ರೆಸ್ಟ್ ಏನು, ಕಂಡೀಷನ್ ಪ್ರೆಸಿಡೆಂಟ್, ಕಂಡೀಷನ್ ಸಬ್ಸಿಕ್ವೆಂಟ್, ಆ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಜಾಸ್ತಿ. Next 79th question. The state as a policy shall endeavor to provide early childhood care and education for all children until they complete the age of dash years as provided under Article 45 of Constitution of India. ಸೊ ಡೈರೆಕ್ಟ್ ಪ್ರಿನ್ಸಿಪಲ್ಸು ನಾವು ಹೆಚ್ಚಾಗಿ 1-2 ಕ್ವಶನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ವೆಲ್ಫೇರ್ ಲೆಜಿಸ್ಲೇಷನ್ಸ್, ವುಮೆನ್ ರಿಲೇಟೆಡ್, ಲೇಬರ್ ರಿಲೇಟೆಡ್ ಅಥವಾ ಎನ್ವೈರ್ಮೆಂಟ್ ರಿಲೇಟೆಡ್ ಆ ಥರ ಯಾವುದೋ ಒಂದು ರೀಸೆಂಟಾಗಿ ಪ್ರಚಲಿತದಲ್ಲಿರುವಂಥದ್ದನ್ನು ಹೆಚ್ಚಾಗಿ ಕೇಳ್ತಾರೆ. ಸೊ ಇದು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ 6 ಇಯರ್ಸ್ಗೆ ಆರ್ಟಿಕಲ್ 45 ಇರುವಂಥದ್ದು. 80th question. A transfers ₹5,000 to B on condition that he shall marry with the consent of C, D and E. B marries without the consent of C, D and E but obtains their consent after the marriage. So as per section 26 of Transfer of Property Act, B has A fulfilled the condition, B not fulfilled the condition, C partly fulfilled the condition, D none of the above. ಇದು ಕಂಡೀಷನ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟ ಕ್ವಶನ್. ಇದು ಕಂಡೀಷನ್ ಪ್ರೆಸಿಡೆಂಟ್, ಹೌ ಶುಡ್ ಇಟ್ ಬಿ ಪರ್ಫಾರ್ಮ್ಡ್? ಲಾ ಫೇವರ್ಸ್ ವೆಸ್ಟಿಂಗ್ ಆಫ್ ಇಂಟ್ರೆಸ್ಟ್, ಲಾ ಡಿಸ್ಫೇವರ್ಸ್ ಡೈವೆಸ್ಟಿಂಗ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಅಲ್ವಾ. ಸೊ ಅದು ಕಂಡೀಷನ್ ಪ್ರೆಸಿಡೆಂಟ್ಗೆ ಇಫ್ ಇಟ್ ಈಸ್ ಸಬ್ಸ್ಟಾನ್ಷಿಯಲಿ ಪರ್ಫಾರ್ಮ್ಡ್ ಇಟ್ ಇಸ್ ಸಫಿಷಿಯಂಟ್. ಕಂಡೀಷನ್ ಸಬ್ಸಿಕ್ವೆಂಟ್ಗೆ ಇಟ್ ಹ್ಯಾಸ್ ಟು ಬಿ ಸ್ಟ್ರಿಕ್ಟ್ಲಿ ಪರ್ಫಾರ್ಮ್ಡ್. ಸೊ ತುಂಬ ವಿಷಯಗಳಿವೆ ಹೇಳಲಿಕ್ಕೆ. ಅದು ಜಸ್ಟ್ ಇಲ್ಲಿ ನಾನು 26 ಇಲ್ಲಿಸ್ಟ್ರೇಷನ್ ಪ್ರಕಾರ ಒಂದು ಜಸ್ಟ್ ಎಕ್ಸಾಂಪಲ್ ಜೊತೆ ಹೇಳ್ತೇನೆ. ಎ ಟ್ರಾನ್ಸ್ಫರ್ಸ್ ₹5,000 ಟು ಬಿ, 5,000 ಕೊಟ್ಟು ಏನಂತ, ಬಿ ಶಲ್ ಮ್ಯಾರಿ ವಿತ್ ದಿ ಕನ್ಸೆಂಟ್ ಆಫ್ ಸಿ, ಡಿ ಆ್ಯಂಡ್ ಇ. ಅಂದರೆ ಈ 5,000 ಟ್ರಾನ್ಸ್ಫರ್ ಏನಿರುತ್ತೆ ಇವರ ಕನ್ಸೆಂಟ್ಸ್ 3 ಜನರ ಒಪ್ಪಿಗೆ ತೊಗೊಂಡ್ರೆ ಮಾತ್ರ ಮದುವೆ ಆಗಬೇಕು ಅಂತ ಹೇಳಿ ಆ ಒಂದು ಕಂಡೀಷನ್ ಹಾಕಿದರೆ, ಆಮೇಲೆ ಈ ಕಂಡೀಷನನ್ನು ಫುಲ್ಫಿಲ್ ಮಾಡದಿದ್ರೆ, ಯಾರ್ದೋ ಒಬ್ಬರದ್ದು ಕನ್ಸೆಂಟ್ ತೊಗೊಳ್ಳಿಲ್ಲ, ಆವಾಗ ಆ ಕಂಡೀಷನ್ ಫುಲ್ಫಿಲ್ ಆಯ್ತಾ ಇಲ್ವಾ ಅಂತ ಕ್ವಶನ್ನು.
ಸೊ ಏನಾಗುತ್ತೆ, ಕಂಡೀಷನ್ ಫುಲ್ಫಿಲ್ ಆಗದಿದ್ರೆ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಟ್ರಾನ್ಸ್ಫರ್ ಆಗಿದ್ರೆ ಏನಾಗುತ್ತೆ, ಎಲ್ಲ ಕಡೆ ಪ್ರಾಪರ್ಟಿ ಅಲ್ಲಲ್ಲೇ ಹೋಲ್ಡ್ ಆಗುತ್ತೆ. ಸೊ ಎಕನಾಮಿಗೆ ಇದು ಒಳ್ಳೇದಲ್ಲ. ಸೊ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಅದಕ್ಕೆ ನಾವು ಬೇರೆ ಬೇರೆ ಸೆಕ್ಷನ್ಗಳನ್ನು ನೋಡುವಂಥದ್ದು. ಅಬ್ಸಲ್ಯೂಟ್ ರಿಸ್ಟ್ರಿಕ್ಷನ್ ಆನ್ ಏಲಿನೇಷನ್ ಅದೆಲ್ಲ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಪ್ರಾಪರ್ಟಿ ಯಾವಾಗಲೂ ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ಒಬ್ಬರ ಅಡಿಯಲ್ಲೇ ಅಥವಾ ಒಂದು ಫ್ಯಾಮಿಲಿ ಅಡಿಯಲ್ಲೇ ಒಂದು ಜನ್ರೇಷನ್ ಅಡಿಯಲ್ಲೇ ಇರಬಾರ್ದು. ಅದು ಫ್ರೀ ಎಕನಾಮಿಗೆ ಸುಲಭವಾಗಿ ಆಗಬೇಕು ಅಂತ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗ್ತಾ ಇರಬೇಕು. ಸೊ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ಯಾವಾಗ ಕಂಡೀಷನ್ ಪ್ರೆಸಿಡೆಂಟ್ ಹೇಳಿರ್ತಾರೆ ಅಂಥ ಕಂಡೀಷನ್ ಪ್ರೆಸಿಡೆಂಟ್ ಎಲ್ಲ ಕೂಡ ಹೆಚ್ಚು ಒಂದು 90% ಅಂದರೆ ಸಬ್ಸ್ಟ್ಯಾನ್ಷಿಯಲಿ ಅಂದರೆ ಇಷ್ಟು ಪರ್ಸೆಂಟೇಜ್ ಅಂತ ಅಲ್ಲ, ಸಬ್ಸ್ಟ್ಯಾನ್ಷಿಯಲಿ ಅಂತ ಹೇಳ್ತಾರೆ. ಆದಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ರು ಸಹ ಡಿಟ್ಟು 100% ಆಗದಿದ್ರು ಅದು ಟ್ರಾನ್ಸ್ಫರ್ ವ್ಯಾಲಿಡ್ ಆಗತ್ತೆ. ಅದೇ ಟ್ರಾನ್ಸ್ಫರ್ ಆದ ನಂತರ ಮತ್ತೆ ಆ ಪ್ರಾಪರ್ಟಿನ ಇಟ್ಕೊಳ್ಬೇಕು ಅಂತ ಹೇಳಿ ನೀವು ಕಂಡೀಷನ್ ಫಾಲೋ ಮಾಡಬೇಕು ಅಂತ ಆದರೆ ದ್ಯಾಟ್ ಈಸ್ ನೋನ್ ಆಸ್ ಕಂಡೀಷನ್ ಸಬ್ಸಿಕ್ವೆಂಟು. ಅದು ಮಾತ್ರ ಏನಾಗುತ್ತೆ, ಕಂಡೀಷನ್ ಸುಲಭವಾದ ಕಂಡೀಷನ್ಗಳಿದ್ದು ಕೂಡ ಆವಾಗ ಏನಾಗುತ್ತೆ, ಒಬ್ಬರಿಂದ ಇನ್ನೊಬ್ಬರು ಆ ಪ್ರಾಪರ್ಟಿ ಹೋಗೋ ಸಂಭವ ಇರುತ್ತೆ. ಅದಕ್ಕೋಸ್ಕರ ಏನು ಹೇಳುತ್ತೆ, ಕಂಡೀಷನ್ ಸಬ್ಸಿಕ್ವೆಂಟ್ ಹ್ಯಾಸ್ ಟು ಬಿ ಸ್ಟ್ರಿಕ್ಟ್ಲಿ ಪರ್ಫಾರ್ಮ್ಡ್ ಅಂತ. ಸೊ ಇದು ನೆನ್ಪಿಟ್ಕೊಳ್ಳಿ, ಲಾ ಫೇವರ್ಸ್ ವೆಸ್ಟಿಂಗ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಲಾ ಡಿಸ್ಫೇವರ್ಸ್ ಡೈವೆಸ್ಟಿಂಗ್ ಆಫ್ ಇಂಟ್ರೆಸ್ಟ್ ಹೇಳುವಂಥ ಪ್ರಿನ್ಸಿಪಲ್ಲು ಕಂಡೀಷನ್ ಪ್ರೆಸಿಡೆಂಟ್ ಸಬ್ಸಿಕ್ವೆಂಟ್ಗೆ ಸಂಬಂಧಪಟ್ಟದ್ದು. ಇದು ಇಲ್ಲಿ ಆನ್ಸರ್ ಯಾವುದು, ನಾಟ್ ಫುಲ್ಫಿಲ್ ದಿ ಕಂಡೀಷನ್. ಸಾರಿ, ಇದು ಫುಲ್ಫಿಲ್ ದಿ ಕಂಡೀಷನ್. ಸಾರಿ. ನೆಕ್ಸ್ಟ್ ಒನ್ 81st. A instigates B to murder D. B in persons of the instigation stabs D. D recovers from the wound. As per section 108 of Indian Penal Code 1860, A is guilty of instigating B to commit murder. A is not guilty of instigating B to commit murder. C. A is guilty of instigating B to commit an offence of causing grievous hurt. D. None of the above. So what's the correct answer here? A B ಅನ್ನು ಸಾಯಿಸಬೇಕು ಅಂತ ಹೇಳುವಂತಹ ಪ್ರಚೋದನೆ ಕೊಡ್ತಾನೆ. ಬಿ ಇವನಿಗೆ ಸಾಯಿಸ್ಲಿಕ್ಕೆ ಹೊಡಿತಾನೆ, ಆದರೆ ಸಿ ರಿಕವರ್ ಆಗ್ತಾನೆ. ಓಕೆ, ಬಿನ ಡಿನ. ಓಕೆ, ಅಂದರೆ ಏನಾಗತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಸಾಯಿಸು ಅಂತ ಹೇಳಿದ ಕೂಡಲೇ ಅವನು ಮಾಡಿ ಆ ಕೃತ್ಯ ಮಾಡಿ ಆ ಎಫೆಕ್ಟ್ ಬರಲಿಲ್ಲ, ಸತ್ತು ಹೋಗಲಿಲ್ಲ, ರಿಕವರ್ ಆದ. ಆವಾಗ ಅಬೇಟ್ಮೆಂಟ್, ನಾನು ಆ ಕೃತ್ಯಕ್ಕೆ ಅಬೇಟ್ಮೆಂಟ್ ಮಾಡಿದ್ದೇನೆ ಅಂತ ಆಗತ್ತಾ ಇಲ್ವಾ ಅಂತ ಒಂದು ಕ್ವಶನ್ನು. ಬಟ್ ಸ್ಟಿಲ್ ಎ ಈಸ್ ಗಿಲ್ಟಿ ಆಫ್ ಇನ್ಸ್ಟಿಗೇಟಿಂಗ್ ಬಿ ಟು ಕಮಿಟ್ ಮರ್ಡರ್. ಓಕೆ, ಎಸ್. Next one, 82nd question. A mortgages a certain plot of building land to B and afterwards erects a house on the plot. As per section 70 of TP Act, for the purpose of his security, B is entitled A to the house only, B to the house as well as the plot, C to the plot only, D none of the above. ಇದು ಯಾವುದಕ್ಕೆ ಎಕ್ಸಾಂಪಲ್? ಎಕ್ಸೆಷನ್ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಒಂದು ಭೂಮಿ ಇರತ್ತೆ, ಆ ಭೂಮಿ ಪಕ್ಕ ನದಿ ಇರತ್ತೆ, ಆ ನದಿ ಅದರದ್ದು ಪಾತ್ರ ಬದಲಾಯಿಸುತ್ತೆ, ಆವಾಗ ಭೂಮಿಯ ಅಳತೆ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಯಾರಿಗೋ ಪ್ರಾಪರ್ಟಿ ಅಡ ಕೊಟ್ಟಿರ್ತೇವೆ, ಮಾರ್ಗೇಜ್ ಕೊಟ್ಟಿರ್ತೇವೆ, ಆವಾಗ ಎಕ್ಸ್ಟ್ರಾ ಭೂಮಿ ಸಿಕ್ಕಿದ್ರೆ ಅವರಿಗೆ ಆ ಪ್ರಾಪರ್ಟಿನ ಇಟ್ಕೊಳ್ಬೇಕಾ ಬೇಡವಾ ಹೇಳುವಂಥ ಕ್ವಶನ್ಗಳು. ಸೊ ಅದು ನ್ಯಾಚುರಲ್ ಅಕ್ಸೆಷನ್. ಇನ್ನು ಪ್ರಾಪರ್ಟಿಗೆ ನ್ಯಾಚುರಲ್ ಆಗಿ ಸರ್ವೆ ಮಿಸ್ಟೇಕ್ ಆಗಿ ಸರ್ವೆ ನಂಬರ್ ಮುಂಚೆ ಇರಲಿಲ್ಲ, ಈಗ ಆ್ಯಡ್ ಆಯಿತು, ಇನ್ನೂ ಎಕ್ಸ್ಟ್ರಾ ಪ್ರಾಪರ್ಟಿ ಆಯಿತು, ಅಥವಾ ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡಿದ್ರು, ಏನಾದರೂ ಬಿಲ್ಡಿಂಗ್ ಆಯಿತು. ಅಂಥ ಸಂದರ್ಭದಲ್ಲಿ ಫಸ್ಟು ಅಡ ಇಟ್ಟಿರ್ತಾರೆ, ವಾಪಸ್ಸು ಸಾಲ ತೀರಿಸಿ ಇವರು ಪಡ್ಕೊಳ್ಳುವಾಗ ಆ ಪ್ರಾಪರ್ಟಿ ಅದರದ್ದು ವ್ಯಾಲ್ಯೂ ಯಾರಿಗೆ ಆ ಎಕ್ಸ್ಟ್ರಾ ಭೂಮಿಯ ಅಥವಾ ಎಕ್ಸ್ಟ್ರಾ ಇಂಪ್ರೂವ್ಮೆಂಟ್ನ ಒಂದು ಇದು ಅಂತ ಕೇಳಿದಾಗ ಒಂದು ಸೆಕ್ಷನ್ 70 ಪ್ರಕಾರ ಇಲ್ಲಿ ಏನಾಗತ್ತೆ, ಆ ಪ್ಲಾಟ್ ಜೊತೆ ಹೌಸ್ ಕೂಡ ಬಿಲ್ಡ್ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಫಾರ್ ದಿ ಪರ್ಪಸ್ ಆಫ್ ಸೆಕ್ಯೂರಿಟಿ, ಯೂಶಲಿ ನನ್ನ ಪ್ರಾಪರ್ಟಿ ನಾನು ಮಾರ್ಗೇಜರ್ ಆಗಿದ್ರೆ ಅದು ನನಗೆ ಬರುತ್ತೆ, ಆದರೆ ನಾನು ಹಣ ಕೊಡಲಿಲ್ಲ, ಆವಾಗ ಅದು ರಿಕವರ್ ಮಾಡೋ ಹಕ್ಕು ಯಾರಿಗಿರುತ್ತೆ? ಮಾರ್ಗೇಜಿಗಿರುತ್ತೆ. ಸೊ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಸೆಕ್ಯೂರಿಟಿ ನಾವಿಲ್ಲಿ ನೋಡ್ಬೋದು, ಫಾರ್ ದಿ ಪರ್ಪಸ್ ಆಫ್ ಸೆಕ್ಯೂರಿಟಿ ದಿಸ್ ಬಿ ಇಸ್ ಎಂಟೈಟಲ್ಡ್ ಟು ದಿ ಹೌಸ್ ಆಸ್ ವೆಲ್ ಆಸ್ ದಿ ಪ್ಲಾಟ್. ನಾನು ಹಣ ಪಾವತಿ ಮಾಡಿ ಕೊಟ್ಟರೆ ನನಗೂ ಕೂಡ ಹೌಸ್ ಮತ್ತು ಪ್ಲಾಟ್ ಸಿಗತ್ತೆ, ಇಫ್ ಇಟ್ ಇಸ್ ವೆರಿ ನೆಸಸರಿ, ಅದಕ್ಕೋಸ್ಕರ ಅವ್ರು ಬಿಲ್ಡ್ ಮಾಡಿದ್ರು ಅಂತ ಆದರೆ ದ ಕಾಸ್ಟ್ ಕ್ಯಾನ್ ಬಿ ರಿಕವರ್ಡ್.
ಸೊ ತುಂಬ ಬೇರೆ ಬೇರೆ ಒಂದು ಪಾಸಿಬಿಲಿಟೀಸ್ ಇದೆ, ಬೇರೆ ಸರ್ಕಮ್ಸ್ಟೆನ್ಸ್ ಇದೆ, ಅದನ್ನು ನೋಡ್ತಾ ಹೋಗಬೇಕು. 83rd question. As per Article 56 of Constitution of India, the President may by writing under his hand address to the dash resign his office. A. Chief Justice of India, B. Prime Minister of India, C. Vice President and D. Election Commission of India. ಪ್ರೆಸಿಡೆಂಟ್ನ ಟರ್ಮ್ ಆಫೀಸ್ ಹೇಗೆ ಸ್ಟಾಪ್ ಆಗುತ್ತೆ? ಒಂದು ಅವಧಿ 5 ವರ್ಷ, ಅಥವಾ ರೆಸಿಗ್ನೇಷನ್ ಮುಖಾಂತರ, ಅಥವಾ ಇಂಪೀಚ್ಮೆಂಟ್ ಮಾಡ್ತಾರೆ. ಸೊ ಈಗ ಬೇರೆ ಬೇರೆ ವಿಧಾನದಲ್ಲಿ ಪ್ರೆಸಿಡೆಂಟ್ ಆಫೀಸ್ ಸ್ಟಾಪ್ ಆಗುತ್ತೆ. ಸೊ ಇದರಲ್ಲಿ ಏನು ಕೇಳಿದ್ದಾರೆ? ರಾಜೀನಾಮೆ ಮುಖಾಂತರ. ಸೊ ಯಾರಿಗೆ ರಾಜೀನಾಮೆ ಕೊಡ್ಬೋದು? ವೈಸ್ ಪ್ರೆಸಿಡೆಂಟ್ಗೆ ರಾಜೀನಾಮೆ ಕೊಟ್ಟರೆ ಪ್ರೆಸಿಡೆಂಟ್ ಅವರು ಟರ್ಮನ್ನು ಬಿಟ್ಟ ಹಾಗೆ. 84th question. Lease under section 105 of the TP Act 1882 pertains to A. Immobile property, B. Movable property, C. Both immobile and movable property, and D. None of the above. ಲೀಸ್ ಯಾವುದಕ್ಕೆ ಸಂಬಂಧಪಟ್ಟು? TP ಆ್ಯಕ್ಟ್ ಅಲ್ಲಿ ಬೇರೆ ಬೇರೆ ಆ್ಯಕ್ಟ್ಗಳು, ಬೇರೆ ಬೇರೆ ಡೀಡ್ಗಳು ಇಂಥ ಮೂವಬಲ್, ಇಂಥ ಇಮ್ಮೊಬಲ್ ಅಂತ ಹೇಳಿದ್ದಾರೆ. ಸೊ ಲೀಸ್ಗಾದರೆ ಅದು ಇಮ್ಮೊಬಲ್ ಪ್ರಾಪರ್ಟಿ. ನೆಕ್ಸ್ಟ್ ಒನ್ 85th question. A. Instigate B to burn Z's house. B. Sets fire to the house and at the same time commits theft of property there. As per section 111 of Indian Penal Code 1860, A is guilty of abetting the burning of the house and abetting the theft. B. A is only guilty of abetting the burning of the house. C. A is only guilty of abetting the theft, and D. None of the above. ಇಲ್ಲಿ ಏನಾಗಿದೆ ಅಂದರೆ, ಅಬೇಟ್ಮೆಂಟಲ್ಲಿ ಬರುವಂಥದ್ದು, ನಾನು ಒಬ್ಬನಿಗೆ ಹೋಗಿ ಒಬ್ಬನ ಮನೆ ಸುಟ್ಟಾಕಿ ಬಾ ಅಂತ ಹೇಳಿದಾಗ ಅವನು ಮನೆ ಸುಟ್ಟಾಕೋ ಜೊತೆ ಅಲ್ಲಿರೋ ಒಂದು ಕಳ್ತನ ಮಾಡಿ ಕೂಡ ಬರ್ತಾನೆ. ಸೊ ನಾನು ಅಬೇಟ್ಮೆಂಟಿಗೆ ನನಗೆ ಪನಿಷ್ಮೆಂಟ್ ಇದೆ, ನಾನು ಅವರಿಗೆ ದುಷ್ಪ್ರೇರಣೆ ಕೊಟ್ಟಿದ್ದೇನೆ ಅಂತ. ಆದರೆ ಮನೆ ಸುಟ್ಟಾಕೋದಕ್ಕೆ ಮಾತ್ರ ಪನಿಷ್ಮೆಂಟಾ ಅಥವಾ ಕಳ್ತನ ಮಾಡಿದ್ದಕ್ಕೂ ಪನಿಷ್ಮೆಂಟ್ ಸಿಗತ್ತಾ ಅಂತ ಕ್ವಶನ್ನು. ಸೊ ಅಂತ ಇದರಲ್ಲಿ ಏನು ಹೇಳ್ತಾರೆ, ನಾರ್ಮಲಿ ಅದೇ ಆ ಪ್ರಾಪರ್ಟಿ ಜೊತೆ ಅದೇ ಕಾನ್ಸಿಕ್ವೆನ್ಸ್ ಫಾಲೋ ಆದರೆ, ಬರ್ನಿಂಗ್ ಜೊತೆ ಪಾಪ ಯಾರಿಗೂ ಹರ್ಟ್ ಆಯಿತು, ಅದು ಆ ಆ್ಯಕ್ಟಿಂದ ಆಗುವಂಥ ಕಾನ್ಸಿಕ್ವೆನ್ಸ್. ಆದರೆ ಇಲ್ಲೇನಾಗಿದೆ, ಅಂಥ ಸಂದರ್ಭದಲ್ಲಿ ನನಗೆ ಎರಡಕ್ಕೂ ಪನಿಷ್ಮೆಂಟ್ ಆಗುತ್ತೆ ಸೆಕ್ಷನ್ 11 ಪ್ರಕಾರ. ಆದರೆ ಇಲ್ಲಿ ಏನಾಗಿದೆ, ದಿಸ್ ಇಸ್ ನಾಟ್ ಅ ಸೇಮ್ ಕಾನ್ಸಿಕ್ವೆನ್ಸ್. ಕಳ್ತನ ಮಾಡುವಂಥದ್ದು ಕಂಪ್ಲೀಟ್ಲಿ ಬೇರೆ, ಇದು ಬೆಂಕಿ ಕೊಡುವಂಥದ್ದು ಕಂಪ್ಲೀಟಾಗಿ ಬೇರೆ ಆ್ಯಕ್ಟಿವಿಟಿ. ಸೊ ಇದಕ್ಕೆ ನನಗೆ ಸಪ್ರೇಟ್ ಎ ಇಸ್ ಓನ್ಲಿ ಗಿಲ್ಟಿ ಆಫ್ ಅಬೇಟಿಂಗ್ ದಿ ಬರ್ನಿಂಗ್ ಆಫ್ ದಿ ಹೌಸ್. 86th question. A lets a house to B for 5 years. B underlets the house to C at a monthly rent of ₹100. The 5 years expire, but C continues in possession of the house and pays the rent to A. As per section 116 of Transfer of Property Act 1882, C's lease is renewed, A from year to year, B from month to month, C for 6 months, and D none of the above. The tenant holding over ಅದರದ್ದು ಸೆಕ್ಷನ್ 116 ಅದು ಲೀಸಿಗೆ ಅಥವಾ ಅಂಡರ್ ಲೀಸ್, ಲೆಟ್ಟಿಂಗ್ ಆ್ಯಂಡ್ ಸಬ್ಲೆಟ್ಟಿಂಗ್ ಅದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸೊ ಇಟ್ ಗೆಟ್ಸ್ ರಿನ್ಯೂಡ್. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ಮಂತ್ ಟು ಮಂತ್. ಸೊ ಮುಂಚೆ ಹೇಗಿತ್ತು ಅದೇ ಥರ ಅದು ರಿನ್ಯೂ ಆಗುತ್ತೆ. 87th question. As per Article 58 of the Constitution of India, no person shall be eligible for election as president unless he has completed the age of A 45 years, B 50 years, C 40 years, and D 35 years. ಪ್ರೆಸಿಡೆಂಟ್ ಆಗಲಿಕ್ಕೆ ಮಿನಿಮಮ್ ಎಷ್ಟು ವರ್ಷ ಆಗಿರಬೇಕು ಅಂತ. ಸೊ ಇದು ಮಿನಿಮಮ್ 35 ಇಯರ್ಸ್ ಆಗಿರಬೇಕು. ಹಾಗೆ ಬೇರೆ ಕ್ವಾಲಿಫಿಕೇಷನ್ಸ್ಗಳು ಇವೆ. ಸೊ ಹಿ ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾ, ಹಿ ಮಸ್ಟ್ ಬಿ ಕಾಂಪಿಟೆಂಟ್ ಟು ಸ್ಟ್ಯಾಂಡ್ ಫಾರ್ ಎಲೆಕ್ಷನ್, ಈ ಥರ ಎಲ್ಲ ಬೇರೆ ಬೇರೆ ಕ್ವಾಲಿಫಿಕೇಷನ್ಸ್ ಇದೆ. ಸೊ ನಾನು ಆವಾಗಲೇ ಹೇಳಿದಾಗೆ ಇದೆಲ್ಲ ಇಂಪಾರ್ಟೆಂಟ್ ಸೆಕ್ಷನ್ಗಳು, ಇಲ್ಲಿ ಕ್ವಶನ್ಗಳು ಕೊಟ್ಟಿರುವಂಥದ್ದೇ. ಈ ಒಂದು ಕ್ವಶನ್ ಪೇಪರ್ನ ವಿಶೇಷತೆ ಇದು. ಸೊ ಇದನ್ನು ಆದಷ್ಟು ಓದ್ಕೊಳ್ಳಿದ್ದು ನಮಗೆ ಡೈರೆಕ್ಟ್ ಒಂದು ಇಂಪಾರ್ಟೆಂಟ್ ಪ್ರಾವಿಷನ್ ಸೆಕ್ಷನ್ಸ್ಗಳು ಗೊತ್ತಾಗ್ತಾ ಹೋಗ್ತವೆ. ಈ ಕ್ವಶನ್ ಪೇಪರ್ ನಿಮ್ಗೆಲ್ರಿಗೂ ಡೌನ್ಲೋಡ್ ಮಾಡ್ಕೊಳ್ಬಹುದು, ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟಲ್ಲಿದೆ. ದ ಪ್ರಾಪರ್ಟಿ ಆಸ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಸೆಕ್ಷನ್ 122 ಆಫ್ TP Act 1882 includes A only movable property, B only immobile property, D both immobile and movable property, and D none of the above. ಗಿಫ್ಟ್ ಬಗ್ಗೆ ಇರುವಂಥದ್ದು ಯಾವುದು? ಗಿಫ್ಟ್ TP Act ಅಲ್ಲಿ ಎರಡಕ್ಕೂ ಹೇಳಿದ್ದಾರೆ, ಬೋತ್ ಇಮ್ಮೂವಬಲ್ ಆ್ಯಂಡ್ ಮೂವಬಲ್ ಪ್ರಾಪರ್ಟಿಗೆ. ಓಕೆ,
ನೆಕ್ಸ್ಟ್ 89. ಸೊ ನಾನು 9 ಗಂಟೆ ಆಗ್ತಾ ಇದೆ. ಸೊ ವಿ ಆರ್ ಸಿಟ್ಟಿಂಗ್ ಹಿಯರ್ ಫ್ರಮ್ 7:15. ಸೊ ಅದಕ್ಕೋಸ್ಕರ ಬೇಗ ಬೇಗ ಒಂದು 10 ಕ್ವಶನ್ಸ್ಗಳಿವೆ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ 2017 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾನೆ. ಸೊ ಪ್ಲೀಸ್ ಅಟೆಂಡ್. 89th question, for criminal conspiracy as defined under section 120A of Indian Penal Code 1860, the minimum number of persons required is A 1, B no minimum requirement, C 2 or more, and D none of the above. So what's the correct answer here? ಸೊ ಇಂತಿಷ್ಟು ಕೆಲವೊಂದು ಅನ್ಲಾಫುಲ್ ಅಸೆಂಬ್ಲಿಗೆ ಇಂತಿಷ್ಟು ಜನ, ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಇಷ್ಟು ಜನ, ಡಕಾಯಿತಿಗೆ ಇಷ್ಟು ಜನ. ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ಬೇಕೇ ಬೇಕು. ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದರೆ ಏನು? ಅಗ್ರಿಮೆಂಟು. ಸೊ ಅಗ್ರಿಮೆಂಟು ಒಬ್ಬರೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಮಿನಿಮಮ್ 2 or more. Agreement to do illegal act or agreement to do legal act by illegal means is a criminal conspiracy. 90th question. The question is whether a horse sold by A to B is sound. A says to B, go and ask C. C knows all about it. As per section 20 of Indian Evidence Act 1872, C's statement is A is not an admission, B is an admission, C is binding on A, and D none of the above. ಇದರಲ್ಲಿ ಏನಾಗುತ್ತೆ? ಅಡ್ಮಿಷನ್ ಸೆಕ್ಷನ್ 17 ಇಂದ 17, 18, 19, 20, 21, 22 ಎಲ್ಲವೂ ಅಡ್ಮಿಷನ್ಗೆ ಸಂಬಂಧಪಟ್ಟ ಸೆಕ್ಷನ್ಗಳು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ. ಅಡ್ಮಿಷನ್ಸ್ ಅಂದರೆ ಯಾರು ಮಾಡ್ಬೋದು, ಯಾವ ಸಂದರ್ಭದಲ್ಲಿ ಹೇಳ್ಬೋದು ಅಂತೆಲ್ಲ ಹೇಳಿದ್ದಾರೆ. ಇದರಲ್ಲಿ ಉದಾಹರಣೆಗೆ ಒಬ್ಬ ಇನ್ನೊಬ್ಬನ ಹತ್ರ ಕೇಳಿದರೆ, ಏನೋ ಒಂದು ಹಾರ್ಸ್ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದರೆ, ಬಿ ಏನು ಹೇಳ್ತಾನೆ? ನೀವು ಇವ್ರ ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾನೆ ಬಿ. ಸೊ ಸಿ ಆವಾಗ ಏನು ಉತ್ತರ ಕೊಡ್ತಾನೆ? ಆ ಉತ್ತರ ಅದು ಅಡ್ಮಿಷನ್ ಆದರೆ, ಇವನ ವಿರುದ್ಧ ಹೋಗೋದಾದರೆ ಅದು ಅಡ್ಮಿಷನ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ. ಸೊ ವೆನ್ ಇಟ್ ಇಸ್ ಎಕ್ಸ್ಪ್ರೆಸ್ಲಿ ರೆಫರ್ಡ್ ಟು ಸಮ್ ಅದರ್ ಪರ್ಸನ್ ಆನ್ ಇನ್ಫಾರ್ಮೇಷನ್, ಸೊ ದಿಸ್ ಈಸ್ ಆನ್ ಅಡ್ಮಿಷನ್. ಸೆಕ್ಷನ್ 20ಯಲ್ಲಿ ಬರುವಂಥದ್ದು. ಸೊ ನಾವು ಓದ್ತಾ ಹೋದರೆ ಎಷ್ಟು ಬೇರೆ ಬೇರೆ ಎಕ್ಸಾಂಪಲ್ಸ್, ಇಲ್ಲಿಸ್ಟ್ರೇಷನ್ಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಕೇವಲ ನಮ್ಮ ಬೇರೆ ಆ್ಯಕ್ಟಲ್ಲಿರುವಂಥ ಇಲ್ಲಿಸ್ಟ್ರೇಷನ್ಗಳನ್ನಷ್ಟೇ ಓದಿದ್ರೂ ಸಾಕು, ತುಂಬ ಒಂದು ನಾಲೆಜ್ ಆಗ್ತಾ ಹೋಗುತ್ತೆ. So next 91, as per section 2E of Indian Contract Act of 1872, every promise and every set of promises forming the consideration for each other is A a contract, B an offer, C an acceptance, and D an agreement. So ಇದು ಒಂದು ಫೇಮಸ್ ಒಂದು ಫಾರ್ಮುಲಾ ಅಂತ ಹೇಳ್ಬೋದು. ಪ್ರಾಮಿಸ್ ಪ್ಲಸ್ ಕನ್ಸಿಡರೇಷನ್ ಇಸ್ ಈಕ್ವಲ್ ಟು ಅನ್ ಅಗ್ರಿಮೆಂಟ್. ಓಕೆ. 92nd question. For an unlawful assembly as defined under section 141 of Indian Penal Code, the minimum number of persons required is A 5, B 3, C 1 with arms, and D 2. Unlawful assembly ಗೆ ಎಷ್ಟು ಜನ ಬೇಕು ಮಿನಿಮಮ್? 92nd question. It is minimum 5 members ಬೇಕು. ನಾನು ಆಲ್ರೆಡಿ ಅನ್ಲಾಫುಲ್ ಅಸೆಂಬ್ಲಿ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ಓದ್ಕೊಳ್ಳಿ. ಹೇಗೆ ಇಂಗ್ರೀಡಿಯೆಂಟ್ಸ್ ಏನು ಅಂತ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ CRPCಲೂ ರೆಫರೆನ್ಸ್ ಬರುತ್ತೆ. ಡಿಸ್ಪರ್ಸಿಂಗ್ ಸಿವಿಲ್ ಇದು ಫೋರ್ಸ್ ಉಪಯೋಗಿಸಿ, ಮಿಲಿಟರಿ ಫೋರ್ಸ್ ಉಪಯೋಗಿಸಿ ಈ ಅನ್ಲಾಫುಲ್ ಅಸೆಂಬ್ಲಿನ ಡಿಸ್ಪರ್ಸ್ ಮಾಡಲಿಕ್ಕೆ ಏನೇನು ಪವರ್ ಇದು ಉಪಯೋಗಿಸ್ಬೋದು ಅಂತ. ಸೊ ಆವಾಗ ಅನ್ಲಾಫುಲ್ ಅಸೆಂಬ್ಲಿ ಏನಂತ ಗೊತ್ತಿರಬೇಕು. 93rd question. As per section 3 of Indian Evidence Act 1872, that a man heard or saw something is a fact in issue, B is a fact, C is a relevant fact, and D none of the above. ಎವಿಡೆನ್ಸ್ ಆ್ಯಕ್ಟಲ್ಲಿ ಹೇಳುವಂಥದ್ದು ಫಿಸಿಕಲ್ ಫ್ಯಾಕ್ಟ್ಸ್ ಮತ್ತು ಸೈಕಾಲಜಿಕಲ್ ಫ್ಯಾಕ್ಟ್ಸ್. ಒಬ್ಬ ತನ್ನ ಪಂಚೇಂದ್ರಿಯಗಳ ಮುಖಾಂತರ ಏನು ಪರ್ಸೀವ್ ಮಾಡ್ತಾನೆ, ಸೆನ್ಸಸ್ಗಳ ಮುಖಾಂತರ, ಸೆನ್ಸ್ ಆರ್ಗನ್ಸ್ ಮುಖಾಂತರ ನೋಡ್ದ, ತಿಂದ, ರುಚಿ, ಪಾಯ್ಸನ್ ರುಚಿ ಅದೆಲ್ಲವೂ ಕೂಡ ಫ್ಯಾಕ್ಟ್. ಹಾಗೆ ಅವನ ಬುದ್ಧಿಯಲ್ಲಿ ಸೈಕಾಲಜಿಕಲಿ ಹೇಗೆ ಬಿಹೇವ್ ಮಾಡ್ದ, ಏನು ತಿಳ್ಕೊಂಡ, ಒಪಿನಿಯನ್ನು, ಅದೆಲ್ಲವೂ ಕೂಡ ಫ್ಯಾಕ್ಟ್ ಆಗುತ್ತೆ. ಸೊ ಬಿ ಇಸ್ ಅ ಫ್ಯಾಕ್ಟ್. 94th question. A lets a house to be at a yearly rent of rupees 1200. The rent for the whole of the years 1905, 1906 and 1907 is due and unpaid. A sues B in 1908 only for the rent due for 1906. Can A afterwards sue B for the rent due for 1905 and 1907 as per order to rule 23 of CPC 1908? ಇದೇನು ಅರ್ಥ ಅಂದರೆ 3 ವರ್ಷದ ರೆಂಟ್ ಇರುತ್ತೆ. 3 ವರ್ಷದ ರೆಂಟ್ ಬಾಕಿ ಇರುವಾಗ ಒಟ್ಟಿಗೆ ಫೈಲ್ ಮಾಡಲಿಕ್ಕೆ ಮಾಡಬೇಕು. ಅಂದರೆ ಯಾಕೆ
ಸೂಟ್ ಟು ಇನ್ಕ್ಲೂಡ್ ಹೋಲ್ ಕ್ಲೇಮ್ ಅಂತ ಹೇಳ್ತಾರೆ. ನಾವು ಒಂದು ಸೂಟ್ ಫೈಲ್ ಮಾಡುವಾಗ ಪಾರ್ಟ್ ಒಂದು ವರ್ಷದ ರೆಂಟನ್ನು ಈ ವರ್ಷ ಫೈಲ್ ಮಾಡ್ತೇನೆ, ಮುಂದಿನ ವರ್ಷದ ರೆಂಟನ್ನು ಹಾಗಲ್ಲ. ಸೊ ಒಟ್ಟಿಗೆ ಫೈಲ್ ಮಾಡಬೇಕು. ಒಟ್ಟಿಗೆ ಫೈಲ್ ಮಾಡಿದ್ರೆ, ಕ್ಲೇಮ್ ಮಾಡಿದ್ರೆ ಆಮೇಲೆ ಮತ್ತೆ ಇನ್ನೊಂದು ಸಂದರ್ಭದಲ್ಲಿ 2 ವರ್ಷ ಬಿಟ್ಟು ಫೈಲ್ ಮಾಡ್ತೇನೆ ಅಂತ ಮಾಡಲಿಕ್ಕೆ ಇಲ್ಲ. ಸೊ ದ್ಯಾಟ್ ಈಸ್ ಅ ಬಾರ್. ಸೊ ಆರ್ಡರ್ ಟು ರೂಲ್ 2 ಹೇಳುವಂಥದ್ದು ಎ ಇಸ್ ದಿ ಕರೆಕ್ಟ್ ಆನ್ಸರ್. ಎ ಶಾಲ್ ನಾಟ್ ಸೂ ಫಾರ್ ದಿ ರೆಂಟ್ ಡ್ಯೂ ಫಾರ್ 1905 ಆರ್ 1907. 95th question. A, B and C enter into an agreement for the division among them of gains acquired or to be acquired by them by fraud. As per section 23 of the Indian Contract Act 1872, the agreement is A, voidable, B, void, C, valid and D, none of the above. ಇಲ್ಲೇನಾಗುತ್ತೆ, 3 ಜನ ಸೇರಿಕೊಂಡು ಯಾರಿಗೋ ಮೋಸ ಮಾಡಿ ಬಂದಿರುವಂಥ ದುಡ್ಡನ್ನು ನಾವು ಸಮಾನವಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾರೆ. ಸೊ ಈ ಮೋಸ ಮಾಡಿ ಬಂದಿರುವಂಥ ಫ್ರಾಡ್ಯುಲೆಂಟ್ ಆಬ್ಜೆಕ್ಟ್ ಇದು, ಅಥವಾ ಫ್ರಾಡ್ಯುಲೆಂಟ್ ಕನ್ಸಿಡರೇಷನ್ ಕೂಡ ಆಗುತ್ತೆ ಕೆಲವೊಂದು ಸಲ ಆಯಿತಾ. ಸೆಕ್ಷನ್ 23ಯಲ್ಲಿ ಹೇಳುವಂಥದ್ದು ಅನ್ಲಾಫುಲ್ ಆಬ್ಜೆಕ್ಟ್ ಆ್ಯಂಡ್ ಅನ್ಲಾಫುಲ್ ಕನ್ಸಿಡರೇಷನ್ನು. ಸೊ ಅಂಥ ಸಂದರ್ಭದಲ್ಲಿ ಸ್ಟೇಟಸ್ ಏನು? ಇಟ್ ಬಿಕಮ್ಸ್ ವಾಯ್ಡ್, ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ಸೊ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. 96th question. As per section 58(1)(a) of CPC, no order for detention of the judgment debtor in civil prison in execution of a decree for the payment of money shall be made where the total amount of the decree A does not exceed 3,000 rupees, B does not exceed 2,000 rupees, C does not exceed 5,000 rupees and D does not exceed 10,000 rupees. 58 ಪ್ರಕಾರ ಸಿವಿಲ್ ಪ್ರಿಸನ್ಗೂ ಹಾಕ್ಬೋದು ಕೆಲವರು ಹಣ ಕೊಡದಿದ್ರೆ. ಆದರೆ ಎಷ್ಟು ಹಣ ತನಕ ಲಿಮಿಟ್ ಇದೆ? ಒಂದು 10,000 ತನಕ ಅಥವಾ 5,000 ತನಕ, 3,000 ಅಥವಾ 2,000 ಅಂತ ಕೇಳಿದ್ದಾರೆ. ಸೊ 2,000ಕ್ಕಿಂತ ಕಮ್ಮಿ ಇರುವಂಥ ಹಣ ಯಾರಿಗಾದರೂ ಬಾಕಿ ಇದ್ದು ಅಂಥ ಒಂದು ಕೇಸ್ ಕೋರ್ಟಲ್ಲಿ ಬಾಕಿ ಇದ್ದರೆ, ಅದನ್ನು ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದರೆ 1,500 ಇದೆ ಅಂತ ತಿಳ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಅವರಿಗೆ ಸಿವಿಲ್ ಪ್ರಿಸನ್ ಹಾಕಲಿಕ್ಕೆ ಬರೋದಿಲ್ಲ. ಮಿನಿಮಮ್ 2 years ಆರ್ 2,000 rupees ಆರ್ ಮೋರ್ ಅಂತ ಇರಬೇಕು. ಓಕೆ. ನೆಕ್ಸ್ಟ್ 97th question. Section 326B of IPC was added by Criminal Law Amendment Act of 2013, refers to a grievous hurt with trafficking of a person, C, attempting to throw acid and D, sexual assault. 326A ಮತ್ತು 326B ಆಸಿಡ್ಗೆ ಸಂಬಂಧಪಟ್ಟದ್ದು. ಸೊ ಅಂಥ ಸಂದರ್ಭದಲ್ಲಿ 326B ಕ್ರಿಮಿನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2013 ಪ್ರಕಾರ ಆ್ಯಡ್ ಆಗಿದೆ. ಸೊ ವಾಟ್ಸ್ ದ ಕರೆಕ್ಟ್ ಆನ್ಸರ್? ಅಟೆಂಪ್ಟಿಂಗ್ ಟು ಥ್ರೋ ಆಸಿಡ್. 98th question. Admission as defined under section 17 of Indian Evidence Act 1872 is a statement A must be in writing only, B must be oral only, C either oral or documentary or contained in electronic form and D none of the above. Admission ಯಾವ್ಯಾವ ಮುಖಾಂತರ ನಾವು ತೊಗೊಳ್ಬೋದು ಅಥವಾ ಯಾವುದನ್ನು ಕನ್ಸಿಡರ್ ಮಾಡ್ಬೋದು ಅಂತ ಇದ್ದರೆ, ಸೊ ಅದು ಒಂದು ಓರಲ್ ಡಾಕ್ಯುಮೆಂಟ್, ಒಂದು ಡಾಕ್ಯುಮೆಂಟ್ರಿ ಅಥವಾ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರುವಂಥದ್ದು. ಓಕೆ. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 100th question. A, residing in Delhi, publishes in Calcutta statements defamatory of B. B may sue A for compensation as per section 19 of CPC 1908. A, either in Calcutta or in Delhi, B, only in Calcutta, C, only in Delhi and D, none of the above. ಇದು ದ ಟೆರಿಟೋರಿಯಲ್ ಜುರಿಡಿಕ್ಷನ್ ಎಲ್ಲಿ ಅಂತ ಕೇಳುವಂಥದ್ದು. ಸೆಕ್ಷನ್ 19ನಲ್ಲಿ ಹೇಳುವಂಥದ್ದು. ಈಗ ಸೆಕ್ಷನ್ 16ಇಂದ 18 ತನಕ suits relating to immobile property. So 19 suit relating to movable property and compensation for wrongs done to persons. So ಅಂಥ ಸಂದರ್ಭದಲ್ಲಿ ಎಲ್ಲಿ ಡಿಫೆಂಡೆಂಟ್ ರಿಸೈಡ್ಸ್ ಆರ್ ವೇರ್ ಹಿ ವರ್ಕ್ಸ್ ಫಾರ್ ಗೇನ್ಸ್ ಇದೆಲ್ಲ ಕೊಟ್ಟಿದ್ದಾರೆ, ಆರ್ ವೇರ್ ಕಾಸ್ ಆಫ್ ಆ್ಯಕ್ಷನ್ ಇದೆ ಅಂತ. ಸೊ ಹಿಯರ್ ಈದರ್ ಇನ್ ಕ್ಯಾಲ್ಕತ್ತಾ ಆರ್ ಇನ್ ಡೆಲ್ಲಿ. ಓಕೆ. Okay, sorry, I missed 98th question. According to section 27 of CPC, a summons to the defendant may be served on such day, A, not beyond 30 days from the date of the institution of the suit, B, not beyond 60 days from the date of the institution of the suit, C, not beyond 45 days from the date of the institution of the suit, and D, not beyond 90 days from the date of the institution of the suit.
ಎಷ್ಟು ನಿಮಗೆ ಸಮ್ಮನ್ಸ್ ಪೀರಿಯಡ್ ಎಷ್ಟು ಕೊಟ್ಟಿರ್ತಾರೆ ಯೂಶ್ವಲಿ 30 days ಅಲ್ಲ. ಸೊ ಎಲ್ಲಿಂದ ಬಂದಿರೋಂಥದ್ದು ಅದು ಸೆಕ್ಷನ್ 26, ಸೆಕ್ಷನ್ 27, ಸೆಕ್ಷನ್ 26 ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ ಹೇಳ್ತಾರೆ. ಸೊ ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ ಆದ 30 ದಿನದ ಒಳಗೆ ಸಮನ್ಸ್ ಕಳಿಸ್ಬೇಕು ಅಂತ ಹೇಳುವಂಥದ್ದು. ಓಕೆ, ಸೊ ಇಷ್ಟು 100 ಕ್ವಶನ್ಗಳನ್ನು ನಾವು ನೋಡಿದ್ವಿ ಇಲ್ಲಿ ತನಕ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್ ದಿಸ್ ಒನ್ ಸಾಲ್ವಿಂಗ್ ಆಫ್ 2018 ಕ್ವಶನ್ ಪೇಪರ್. ಇನ್ನು ಒಂದು 2-3 ದಿನಗಳೆಲ್ಲ 2017 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋಣ. ಹಾಗೆ ನಾನು ಈ ಸಬ್ಜೆಕ್ಟ್ ವೈಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಿದ್ದೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಎಂಟೈರ್ 8 year ಕ್ವಶನ್ಸ್ ಬೇಸ್ಡ್ CPC ಕ್ವಶನ್ಸ್. ಸೊ ಕ್ವಶನ್ಸ್ಗಳು ಅಲ್ಲೇ ಎಲ್ಲೋ ಒಂದು ಕಡೆ ರಿಪೀಟ್ ಆಗುತ್ತೆ. ನಾನು ಇದು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ರು ಸಹ ನಿಮಗೆ ಸಬ್ಜೆಕ್ಟ್ ವೈಸ್ ಕ್ವಶನ್ಗಳು ಸಿಗ್ತವೆ. ಸ್ಟಿಲ್ ಲೆಟ್ ಮಿ ಟ್ರೈ ಹೇಗೆ ಮಾಡೋದು ಅಂತ. ಯಾಕೆಂದರೆ ವಿ ಹ್ಯಾವ್ ಅ ವೆರಿ ಶಾರ್ಟ್ ಡ್ಯೂರೇಷನ್, ಮತ್ತು ಅದನ್ನೇ ರಿಪೀಟ್ ಮಾಡ್ತಾ ಇದ್ದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸೊ ಲೆಟ್ಸ್ ಟ್ರೈ ಫಾರ್ ಡಿಫ್ರೆಂಟ್ ಸ್ಟೇಟ್ ಕ್ವಶನ್ ಪೇಪರ್ಗಳನ್ನು ಸಹ ಮುಂದಿನ ದಿನಗಳಲ್ಲಿ ಟ್ರೈ ಮಾಡೋಣ. ಹಾಗೆ ಒಂದು 2-3 ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡುವಂಥ ಪ್ಲ್ಯಾನ್ ಇದೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನಾನು ಕಂಡಕ್ಟ್ ಮಾಡುವಂಥದ್ದು, ನಾನು ಕಂಡಕ್ಟ್ ಮಾಡೋದು ಬಿಟ್ಟು ಅನ್ಅಕಾಡೆಮಿದೆ ಬಹಳಷ್ಟು ಒಂದು ಆಕ್ಸೆಲರೇಟ್ 2.0, 6.0 ಸೀರೀಸ್ ಎಲ್ಲವೂ ಇವೆ. ನೀವು ಅದಕ್ಕೆ ಕೂಡ ಜಾಯ್ನ್ ಆಗ್ಬೋದು. ಓಕೆ, so thank you everyone for joining. So I want to say something a little bit about Unacademy classes as is my usual practice. So ಇಲ್ಲಿ ಏನಾಗುತ್ತೆ IPC ಅಲ್ಲಿ ಆಕ್ಸೆಲರೇಟ್ 6.0 ಅಲ್ಲಿ ಸೊ ಎವ್ರಿ ಬೇರೆ ಬೇರೆ ಕೋರ್ ಆ್ಯಕ್ಟ್ಗಳಿದೆ. ಸೊ ಅದೆಲ್ಲದರ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆಗಿ. ಹಾಗೆ ಇದು ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಅವೈಲೇಬಲ್ ಇದು ಜುಡಿಷರಿ ಮೇನ್ಸ್ ಎಕ್ಸಾಮ್ಸ್ಗೆ ಟೆಸ್ಟ್ ಸೀರೀಸ್ಗೆ. ಸೊ ಇದೆಲ್ಲವೂ ಕೂಡ ಡೇಟ್ಸ್ ನೀವು ಇಲ್ಲಿ ಕಾಣ್ತಾ ಇರ್ಬೋದು, ಬೇರೆ ಬೇರೆ ಡೇಟಲ್ಲಿ ಕಂಡಕ್ಟ್ ಆಗ್ತಾ ಇವೆ. ಐಕಾನಿಕ್ಗೆ ನಿಮ್ಮ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ಆಲ್ರೆಡಿ ಕರ್ನಾಟಕ ಸಂಬಂಧಪಟ್ಟಾಗ ಐಕಾನಿಕ್ ಮೆಂಟರ್ಶಿಪ್ ನಾನು ಮಾಡ್ತಾ ಇರುವಂಥದ್ದು. ಸೊ ಐ ಕ್ಯಾನ್ ಸಿ ಮೆನಿ ಆಫ್ ಯು ಹ್ಯಾವ್ ಆನ್ಸರ್ಡ್ ಡಿಫ್ರೆಂಟ್ ಇದು ಕ್ವಶನ್ಸ್ಗಳನ್ನು ಮಾಡ್ತಾ ಇದ್ದೀರಿ. ಸೊ ಆದಷ್ಟು ಅಟೆಂಪ್ಟ್ ಮಾಡಿ. ಯಾವ್ಯಾವ ಕ್ವಶನ್ಸ್ಗಳು ಲೈವ್ ಇವೆ ನಿಮಗೆ ಅಟೆಂಡ್ ಮಾಡಿ ಕ್ವಶನ್ಸ್ಗಳನ್ನು ಆನ್ಸರ್ಗಳನ್ನ ಆದಷ್ಟು ಬೇಗ ಕಳಿಸ್ಕೊಡಿ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಟು ಯು. ಎಷ್ಟು ಆನ್ಸರ್ಸ್ ಮಾಡ್ತೀರಿ ಅಷ್ಟರ ಮಟ್ಟಿಗೆ ನಿಮಗೆ ಒಂದು ಸುಲಭ ಆಗುತ್ತೆ ಆನ್ಸರ್ಗಳನ್ನು ಮಾಡ್ತಾ ಮಾಡ್ತಾ. ಹಾಗೆ ಇನ್ನು ನಾನು ಹೇಳಲಿಕ್ಕೆ ಹೋದರೆ ನನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ ಕ್ಲಾಸ್ಗಳನ್ನು ನಾನು 7:30ಗೆ ಕಂಡಕ್ಟ್ ಮಾಡ್ತೇನೆ, ಫ್ರೀ ಲೈವ್ ಕ್ಲಾಸಸ್ಸು. ಸೊ ತುಂಬ ಎನ್ಕ್ವೈರಿ ಬರ್ತಾ ಇದೆ. ಸೊ ಎಂಟೈರ್ 1 ತಿಂಗಳಲ್ಲಿ ಕ್ರ್ಯಾಶ್ ಕೋರ್ಸ್ ಮಾಡ್ತೀರಾ ಅಂತ. ಸೊ ಆಟ್ ದಿಸ್ ಜಂಕ್ಷರ್ ಇಟ್ ಈಸ್ ಬಿಟ್ ಡಿಫಿಕಲ್ಟ್. ಸೊ ನೀವು ನನ್ನ ರೆಕಾರ್ಡೆಡ್ ಕ್ಲಾಸ್ಗಳನ್ನು ವಾಚ್ ಮಾಡ್ಬೋದು. ಕಳೆದ ಒಂದು 6 ತಿಂಗಳು 7 ತಿಂಗಳಿಂದ ನಾನು ಕಂಟಿನ್ಯೂಸ್ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೆ. ಸೊ ಅಬೌವ್ 100-150 ವೀಡಿಯೋಸ್ ಅನ್ಅಕಾಡೆಮಿಲಿದೆ. ಹಾಗೆ ಯೂಟ್ಯೂಬಲ್ಲಿ ಕೂಡ ನಮಗೆ ಅಷ್ಟೇ ವೀಡಿಯೋಸ್ಗಳು ಸಿಗ್ತವೆ. ಸೊ ಅದನ್ನೆಲ್ಲ ನೀವು ರೆಫರ್ ಮಾಡ್ಬೋದು. ನಿಮಗೆ ಇನ್ನೂ ಹೊಸದಾಗಿ ಬ್ಯಾಚಸ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಐ ರಿಕ್ವೈರ್ ಸಮ್ ಟೈಮ್ ರಿಗಾರ್ಡಿಂಗ್ printed notes also. I have a plan but not for 2022, 2023 I have plans for all those. So ಸ್ಪೆಷಲ್ ಕ್ಲಾಸ್ ನಾನು ಹೇಳಿದಾಗೆ ಪೋಲ್ ಕಂಡಕ್ಟ್ ಮಾಡ್ತಿದ್ದೇನೆ, ಅದಕ್ಕೆ ಅಟೆಂಡ್ ಆಗಿ. ಮಾಕ್ ಟೆಸ್ಟ್ ಒಂದು 2-3 ಮಾಕ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡೋ ಪ್ಲ್ಯಾನ್ ಇದೆ. ಎಂಟೈರ್ ಒಂದು 2 hour ಡ್ಯೂರೇಷನಲ್ಲಿ ಅನ್ಅಕಾಡೆಮಿಲಿ ಪೋಲ್ ಫ್ಯೂಚರ್ ಒಟ್ಟಿಗೆ ಒಂದು ಓನ್ ಆಗಿ ಒಂದು ನಮ್ಮ ಕರ್ನಾಟಕ ಸ್ಟೇಟ್ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನು. ಸೊ ಆವಾಗ ನಮಗೆ ಒಂದು ಜಸ್ಟ್ ಒಂದು ಕಾನ್ಫಿಡೆನ್ಸ್ ಬರಲಿಕ್ಕೆ ಅದಕ್ಕೋಸ್ಕರ. ಓಕೆ, ಹಾಗೆ ಇನ್ನು ಜುಡಿಷರಿ ಐಕಾನಿಕ್ ಕ್ಯಾಟಗರಿ ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲಿ ನಾವು ಲೈವ್ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಇದೆ, ಲೈವ್ ಮೆಂಟರ್ಶಿಪ್ ಸೆಷನ್ಸ್ಗಳು ನಾವು ನೋಡ್ಬೋದು. ಪ್ಲಸ್ ಕೋರ್ಸ್ನ ಎಲ್ಲ ಬೆನಿಫಿಟ್ಸ್ಗಳು ಕೂಡ ನಮಗೆ ಅಲ್ಲಿ ಸಿಗ್ತಾ ಹೋಗ್ತವೆ. ಸೊ ಕನ್ನಡ ಬೇರೆ ಆ್ಯಕ್ಟ್ಗಳ ಬಗ್ಗೆ ಕೂಡ ನೀವು ತುಂಬ ಜನ ಕೇಳಿದ್ರಿ. ಅದರದ್ದೊಂದು ವಿಡಿಯೋ ಮಾಡಿದ್ದೇನೆ, ಜಸ್ಟ್ ನಿನ್ನೆಷ್ಟೇ ರಿಲೀಸ್ ಮಾಡಿರುವಂಥದ್ದು. ಸೊ ಅದನ್ನು ನೀವು ಕೂಡ ರೆಫರ್ ಮಾಡ್ಬೋದು. ಕನ್ನಡ ಬೇರೆ ಆ್ಯಕ್ಟ್ಸ್ ಟ್ರಾನ್ಸ್ಲೇಷನ್ಗೆ ಈಗಲೇ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಯಾರಿಗೆ ಪ್ರಿಲಿಮ್ಸ್ ಪಾಸ್ ಆಗೇ ಆಗ್ತಾರೆ ಹೇಳುವಂಥ ಅಷ್ಟು ಕಾನ್ಫಿಡೆನ್ಸ್ ಇದೆ. ಸೊ ಕಾನ್ಫಿಡೆನ್ಸ್ ಇಲ್ಲದಿದ್ರೂ ಸಹ ಪಾಸ್ ಆಗ್ತೀರಿ. ಕಂಟಿನ್ಯೂಸ್ ಇನ್ನು 1 ತಿಂಗಳು ಟೈಮ್ ಇದೆ. ತುಂಬ ಜನ ಕೇಳ್ತೀರಿ 1 ತಿಂಗಳಲ್ಲೇ ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಆಗತ್ತಾ ಅಂತ. ಸೊ ನೀವು ಕಂಪ್ಲೀಟಾಗಿ 1 ತಿಂಗಳೇ ಇದಕ್ಕೆ ಡೆಡಿಕೇಟ್ ಮಾಡ್ತೀರಿ ಅಂತ ಆದರೆ ನಿಮ್ಮ ಸಪೋಸ್ 8 hours 9 hours ಕೂತು ಸ್ಟಡಿ ಮಾಡ್ತೀರಿ ಅಂತ ಆದರೆ ಖಂಡಿತವಾಗಿಯೂ ಪಾಸ್ ಮಾಡಲಿಕ್ಕಾಗತ್ತೆ. ಪ್ಲೀಸ್ ಸಾಲ್ವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಸ್ ಮಚ್ ಆಸ್ ಪಾಸಿಬಲ್. ದ್ಯಾಟ್ಸ್ ಮೈ ಸಜೆಷನ್ ಟು ಆಲ್ ಆಫ್ ಯು ಅಲಾಂಗ್ ವಿತ್ ಅದರ್ ಈ ಟೆಸ್ಟ್ ಸೀರೀಸ್ ಎಲ್ಲ ಏನಿರುತ್ತೆ. ಸೊ ಅನ್ಅಕಾಡೆಮಿ ನಾನು ಯಾಕೆ ಯಾವಾಗಲೂ ಪ್ರಿಸ್ಕ್ರೈಬ್ ಮಾಡೋದಂದರೆ, ಒಂದು ಐ ನೋ ಲೈಕ್ ಐ ಆಮ್ ಟೇಕಿಂಗ್ ಕ್ಲಾಸಸ್ ದೇರ್. ಐ ನೋ ದಿ ಫೀಚರ್ಸ್ ಲೈಕ್ ವಿಚ್ ಆರ್ ಆಲ್ ಬೆಸ್ಟ್ ಫಾರ್ ದಿ ಸ್ಟೂಡೆಂಟ್ಸ್ ವೇರ್ ಐ ಇಂಟ್ರ್ಯಾಕ್ಟ್. ಬೇರೆ ಬೇರೆ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಗೊತ್ತಾಗುತ್ತೆ. ಮತ್ತು ಟೆಸ್ಟ್ ಸೀರೀಸ್ ತುಂಬ ಇದೆ. ನಾವು ಎಷ್ಟು ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡ್ತೇವೆ ಅಷ್ಟು ಹೆಲ್ಪ್ ಆಗುತ್ತೆ. ಅದ್ರ ಪ್ರೈಸಿಂಗ್ ಡೀಟೇಲ್ಸ್ ನೋಡ್ಲಿಕ್ಕೆ ಹೋದರೆ ಇಲ್ಲಿ ಬೇರೆ ಬೇರೆ
1 ಮಂತಿಂದ ಹಿಡಿದು ಬೇರೆ ಬೇರೆ ಡ್ಯೂರೇಷನ್ ಅವಧಿಯವರೆಗೆ ಎಲ್ಲ ಡ್ಯೂರೇಷನ್ಗಳಿವೆ. ಸೊ ಇದು ನನ್ನ ಕೋಡ್ ಅಪರ್ಣ ಲಾ ಅಂತ ಕೋಡ್ ಹಾಕಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ 1 ತಿಂಗಳು ನಿಮಗೆ ಬೆಸ್ಟ್ ಪಾಸಿಬಲ್ ಅಂದರೆ ಈಗ ದಿಸ್ ಇಸ್ ದ ಈಗ ಪ್ರಿಲಿಮ್ಸ್ಗೆ. ಸೊ ಮೇನ್ಸ್ಗೂ ಕಾನ್ಸಂಟ್ರೇಷನ್ ಮಾಡ್ತೀರಿ ಅಂದರೆ ಇದೆಲ್ಲ ಬೆಸ್ಟ್ ಪಾಸಿಬಲ್ ಸಬ್ಸ್ಕ್ರಿಪ್ಷನ್ಸ್. ಓಕೆ, ಡೌಟ್ಸ್ ಇದ್ದರೆ ಇಲ್ಲಿ ವಾಟ್ಸಪ್ ನಂಬರ್ ಏನು ಕಾಣ್ತಾ ಇದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು, ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಇಫ್ ಪಾಸಿಬಲ್ ಐ ಕ್ಯಾನ್ ಆನ್ಸರ್ ದೆಮ್. ಓಕೆ, ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಕೂಡ ಇದು ನಿಮಗೆ ಏನಂದರೆ ನಿಮಗೆ ಆನ್ಸರ್ಸ್ಗಳು ನಿಮ್ಮ ಫೀಡ್ಬ್ಯಾಕ್ ಸಿಗುತ್ತೆ, ಹೀಗೆ ಆನ್ಸರ್ ಮಾಡಬೇಕು, ಇದು ತಪ್ಪು ಇದು ಕರೆಕ್ಟ್ ಅಂತ. ಸೊ ಅಲ್ಲಿ ನಿಮಗೆ ನಿಮ್ಮ ಇದು ತಪ್ಪನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ಹಾಗೆ ಬ್ಯಾಚಸ್ಗಳು ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಇನ್ನೊಂದು ಮುಖ್ಯವಾಗಿ ನಾನು ಕಂಪ್ಲೀಟ್ ನನ್ನ ಓನ್ ಅಷ್ಟು ಕ್ಲಾಸಸ್ ಇದೆ ಅಂತ ನಾನು ಹೇಳೋದಿಲ್ಲ, ಆದರೆ ಬೇರೆ ಎಜುಕೇಟರ್ಸ್ಗಳ ಒಟ್ಟಿಗೆ ಅವರ ಟಾಪಿಕ್ಗಳನ್ನ ನೀವು ಓದಿದರೆ ನನ್ನ ಕ್ಲಾಸ್ಗಳು ಅಟೆಂಡ್ ಆದರೆ ಕಂಪ್ಲೀಟಾಗಿ ದಿಸ್ ಸಬ್ಸ್ಕ್ರಿಪ್ಷನ್ಸ್ ಆರ್ ವರ್ತ್ ಇಟ್. ಓಕೆ, ಸೊ ಹಾಗೆ ನೋಡುವಾಗ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸ್ ಇದೆ ಫಾರ್ UP ಆ್ಯಂಡ್ ಬಿಹಾರ್ ಜುಡಿಷರಿ ಎಕ್ಸಾಮ್. June 5, June 12, June 19th, 26th ಅಟೆಂಡ್ ಆಗದಿದ್ದರೆ ರೆಕಾರ್ಡೆಡ್ ಇದನ್ನು ಅಂದರೆ ಅರ್ಲಿಯರ್ ಆಗಿದ್ದನ್ನು ಅದನ್ನು ಕೂಡ ಅಟೆಂಡ್ ಮಾಡಿ. ಹಾಗೆ ಕೇಸ್ ಲಾಸ್ದು ಟೆಸ್ಟ್ ಸೀರೀಸ್ ಇದೆ, ದಿಸ್ ಇಸ್ ಆಲ್ಸೋ ಅವೈಲೇಬಲ್ ಫಾರ್ ಪ್ಲಸ್ ಸಬ್ಸ್ಕ್ರಿಪ್ಷನ್ಸ್. ಸಾರ್ಥಿ ಬ್ಯಾಚ್ 1 ವರ್ಷ ಡ್ಯೂರೇಷನ್ ಇರುವಂಥ ಬ್ಯಾಚ್. ಸೊ ಡೂ ಅಟೆಂಡ್, ಡೂ ಟ್ರೈ, ಜಸ್ಟ್ ಬ್ರೌಸ್ ಮಾಡಿ ನೋಡಿ, ಅದರ ಲಿಂಕ್ ಎಲ್ಲ ಕೊಟ್ಟಿದ್ದಾನೆ. ಫೌಂಡೇಶನ್ ಬ್ಯಾಚ್ 1 year ಬ್ಯಾಚ್, ಹಾಗೆ UP ಆ್ಯಂಡ್ ಬಿಹಾರ್ ಜುಡಿಷರಿ ಅದು 1 year ಬ್ಯಾಚ್. ಓಕೆ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಜಾಯ್ನಿಂಗ್ ದಿಸ್ ಸೆಷನ್. Let us meet after 2 or 3 days and Unacademyಯಲ್ಲಿ ಸೋಮವಾರದಿಂದ ಇನ್ವೆಸ್ಟಿಗೇಷನ್ ಬೈ ಪೊಲೀಸ್ ಅಂತ ಸಂಜೆ 7:30 ಕ್ಲಾಸ್ ಇದೆ. ಡೂ ಅಟೆಂಡ್. ಓಕೆ, ಯಾರಿಗೆ ನಿಜವಾಗ್ಲೂ ಯಾರು ಕಷ್ಟಪಡ್ತಿದ್ದಾರೆ ಓದಬೇಕು ಅಂತ ಕ್ಲಾಸ್ಗಳ ಬಗ್ಗೆ ಗೊತ್ತಿಲ್ಲವೋ ಅವರಿಗೆ ಖಂಡಿತವಾಗಿ ಈ ಒಂದು ಲಿಂಕನ್ನು ಶೇರ್ ಮಾಡಿ. ಹಾಗೆ ನಿಮಗೆ ಏನು ಅನಿಸ್ತದೆ ನಿಮ್ಮ ಕಮೆಂಟ್ ಸೆಕ್ಷನ್ ಮುಖಾಂತರ ನನಗೆ ತಿಳಿಸಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ. ಶುಭರಾತ್ರಿ ಎಲ್ರಿಗೂ.